ಗುರುಗಣಪತಿಭ್ಯಾಂ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ಮುದದಿ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಮದವೂರ ವಿಘ್ನೇಶ ದೇವ ಜಗದೀಶ ಪರಬ್ರಹ್ಮ ರೂಪ ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ಪುರುಭೂತನಮಿತ ದಿವ್ಯಾಂಗ್ರಿ ಕಮಲ ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ಪುರುಭೂತನಮಿತ ದಿವ್ಯಾಂಗ್ರಿ ಕಮಲ ಮುದದಿಯಿಂದ ನಿರ್ಮಲ ಹರದಿಂದ ಕಸರ ಪುರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸಿ ಅರ್ಚಿಸಿ ಮೆಚ್ಚಿಸಿ. ಹರವಿರಂಚಿಗಳೆಲ್ಲ ಜಯ 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 ಜಯವೆನ್ನಲು ವರವಿದ್ದು ಮೆರೆದೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ. ಮುದದಿಂದ ನಿಲ್ಲ ಅರರೆ ನಿರ್ಣಯ ಮಹಿಮೆಯನು ಪೊಗಳಲವಲ್ಲ. ಧರಣಿಯನು ಪೊತ್ತಿರ್ತ ಮಹಾಶೇಷ ಗರಿದೋ ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ. ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆನು ತತೋಂ ತೈ ತತೋ. ತಯ್ಯ ತಾತ ತಯ್ಯ ತಾತ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗರಗಿ. ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ಕಥಾಮೃತವ. ಬಂದ ಕಲಾದರ ಬೇಗ ಬಂದ
ಕಲಾಧರ ಬಂದ ಕಲಾಧರ ಬಂದ ಕಲಾಧರ ಬೇಗ ಬಂದ ಕಲಾಧರ ಬೇಗ ತನ್ನ ಮಂದಿರದಿಯು ಸುಂದರಿಯ ನೆನೆಯುತ್ತಾಗ ತನ್ನ ಮಂದಿರದಿಯು ಸುಂದರಿಯ 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 ನೆನೆಯುತ್ತ ಆಗ ಸುಂದರಿಯ ನೆನೆಯುತ್ತ ಆಗ ಕಂದರ್ಪ ನರಸಿಯಾಯ್ ಧಿಕ್ಕರಿಸುವ ಕಂದರ್ಪ ನರಸಿಯಾಯ್ ಕಂದರ್ಪ ನರಸಿಯಾಯ್ ಧಿಕ್ಕರಿಸುವ ಸುಮ ಸುಂದರಿಯದ ನವನು ತಾಯ್ ಕೊಟ್ಟು ತಲೆ ಮಂದಿರದೆ ಸುಮಗಂಧಿ ವಿದ್ಯಾಧರೆಯ ಸ್ವಪ್ನದ ಮಂದಿರವ ಕಟ್ಟುತ್ತಲೇ ಸುಮಗಂಧಿ ವಿದ್ಯಾಧರೆಯ ಸ್ವಪ್ನದ ಮಂದಿರವ ಕಟ್ಟುತ್ತಲೇ ಕಂದರ್ಪದ ರಸಿಯ ಧಿಕ್ಕರಿಸುವ ಸುಮಗಂಧಿ ವಿದ್ಯಾಧರೆಯ ಸ್ವಪ್ನದ ಮಂದಿರವ ಕಟ್ಟುತ್ತಲೇ ಬಂದ ಕಲಾಧರ ಬಂದ ಕಲಾಧರ ಬಂದ ಕಲಾಧರ ಬೇಗ ಸ್ವಾಮಿ ಇದು ತೇಜೋವತಿ ನೋಡಿ ಆಳುವ ಅಧಿಕಾರಿ ವಿಜಯವರ್ಮ. ಹಾಗಿದ್ರೆ ಈ ನಾಡಿನ ಪ್ರಧಾನಮಂತ್ರಿಯಾಗಿ ನಿಂತವ ನನ್ನಪ್ಪ ಕುಮುದ ಪ್ರಿಯ ಪ್ರಾಯಪ್ರಬುದ್ಧನಾದಂಥ ಮಗನಿಗೆ ಮದುವೆ ಮಾಡಿಸಬೇಕೆನ್ನುವಂಥ ಆಲೋಚನೆ ನನ್ನ ಅಪ್ಪನಿಗೆ ಇಷ್ಟು ಕಾಲದವರೆಗಾಗಿ ಬರಲಿಲ್ಲ. ಇವತ್ತು ಏಕಾಏಕಿಯಾಗಿ ನನ್ನನ್ನು ಕರೆದ. ಒಮ್ಮಿಂದೊಮ್ಮೆಗೆ ಮಗನಿಗೆ ನಿನಗೆ ಮದುವೆ ಅಂತ ಹೇಳಿದ. ಸತ್ಯ ಹೇಳ್ತೇನೆ, ಗುರುಕುಲವನ್ನು ಪೂರೈಸಿ ಬಂದ ಬಳಿಕ ಇದುವರೆಗೂ ಅಂತ ಆಲೋಚನೆಗೆ ನಾ ಇಳಿದವನೇ ಅಲ್ಲ. ಆದ್ರೂ ಅಪ್ಪ ಯಾಕೆ ಹೀಗೆ ಹೇಳ್ದ? ಹಾಗಿದ್ರೆ ಯೋಗ್ಯವಾದಂತ ವಧುವನ್ನ ಕಂಡಿದ್ದಾರು ಹೇಗೆ? ಹೀಗೆ ತರ್ಕಿಸಿದ್ರೆ ನನ್ನ ಅಪ್ಪ ಹೇಳುದು ಬೇರೆ. ಮಹಾರಾಜರ ಮಗಳಾದಂತ ವಿದ್ಯಾಧರೆ ಇದ್ದಾಳೆ. ಮಗನೇ, ಅವಳನ್ನ ನೀನು ಮದುವೆ ಆದೆ ಅಂತಾದ್ರೆ ಮಹಾರಾಜರಿಗೆ ಗಂಡು ಸಂತಾನ ಇಲ್ಲ. ಹಾಗಾಗಿ ಯಾರು ಅವಳನ್ನು ವರಿಸ್ತಾರೋ ಅವರೇ ತೇಜಾವತಿಗೆ ಒಡೆಯನಾಗ್ತಾನೆ. ನಮ್ಮ ಅಪ್ಪನದ್ದು ದೂರದ ಆಲೋಚನೆ ಅಂತ ಮಾಡ್ಕೊಂಡಿದ್ದೆ. ಎಷ್ಟು ದೂರ ಆಲೋಚನೆ ಉಂಟು ಅಂತ ಗೊತ್ತಿರಲಿಲ್ಲ. ಇರಲಂತೆ, ನಮಗೆ ಬೇಕಾಗಿದ್ದು ಹಾಗೆ. ಸತ್ಯ ಹೇಳ್ತೇನೆ, ಅವನ ಅಪ್ಪ ಹೇಳಿದ ಮಾತು ಹಾಗೆ. ಏನೂ ತಿಳಿದೇ ಇದ್ದವರಾಗಿ ಅಪ್ಪನಲ್ಲಿ ವರ್ತಿಸಿದ್ದು ಹೌದು. ಆಗ ನನ್ನ ಅಪ್ಪನನ್ನು ಮಾತಾಡ್ದ. ಆಹಾ, ಕಾಮಿನಿ ಮಣಿ ವಿದ್ಯಾಧರೊಡೆ ಒಡನೆ ಒಡನಾಡಿ ಪ್ರೇಮಾಂಕುರಿಸುವ ಯತ್ನ ಮಾಡು. ಇದು ನನ್ನ ಅಪ್ಪ ಹೇಳಿ ನನಗೆ ಗೊತ್ತಾಗ್ಬೇಕಾ? ಸತ್ಯ ಹೇಳ್ತೇನೆ, ನಾನು ಗುರುಕುಲಕ್ಕೆ ಹೋದದ್ದು ಹೌದು. ಪಾಠ ಕಲಿತಿದ್ದು ಯಾವುದು ಅಂತ ಕೇಳಿದ್ರೆ ನಾವು ಹೆಚ್ಚು ಪರಿಸರ ವಿಜ್ಞಾನವೇ ಬಿಟ್ಟರೆ ಮತ್ತೆ ಓದೋದನ್ನೇ ಆಗುತ್ತಲಿಲ್ಲ. ಹಾಗಂತ ಅಪ್ಪನ ಎದುರಿಗೆ ನಾವು ತೋರಿಸಿಕೊಳ್ಳಿಲ್ಲ, ಪ್ರಪಂಚ ಮುಖಕ್ಕೆ ಅದು ಗೊತ್ತಾಗ್ಲಿಲ್ಲ. ನಾವು ಬೆಳೆದ ರೀತಿಯ ಹಾಗೆ ಸ್ವಾಮಿ. ಆಯ್ತು, ಅಪ್ಪ ಏನೇನು ಮಾಡಬೇಕು ಅಂತೆಲ್ಲ ಕೇಳಿದ್ವಿ.
ಎಲ್ಲ ವಿವರಣೆ ಸಹಿತವಾಗಿ ಮಾರ್ಗದರ್ಶನ ಹಾಕಿಕೊಟ್ಟ. ಕೊನೆ ಪಕ್ಷ ಏನೂ ಆಗದೆ ಇದ್ರು ಕೊನೆಗೆ ಅವಳ ರಟ್ಟೆಗೆ ಕೈ ಹಾಕುವ ಮಗನೇ ಅಂತ ಹೇಳಿದ. ಇಷ್ಟು ನನಗೆ ಅಪ್ಪ ಸ್ಫೂರ್ತಿದಾಯಕವಾಗಿ ನಿಲ್ತಾರೆ ಅಂತಾದ್ರೆ ಬಿಡು ಮಗನ ನಾನು. ಬಿಡಿ, ಯಾವುದೋ ಕಾಲ ಆಗಿ ಹೋಯ್ತು. ವಿದ್ಯಾಧರೆಯನ್ನು ನೋಡದೆ ಗುರುಕುಲದಲ್ಲಿ ನಾವು ಒಟ್ಟಾಗಿ ಆಡಿದವರು, ಒಟ್ಟಾಗಿ ಬೆಳೆದವರು. ಆವತ್ತು ನೋಡಿದ್ಮೇಲೆ ಇದುವರೆಗೆ ಅವಳನ್ನು ನೋಡ್ಲಿಲ್ಲ. ಏನೇ ಇರಲಿ, ಈ ಕಲಾದರ ವಿದ್ಯಾಧರೆ ಮಂದಿರವನ್ನು ಸೇರಬೇಕು ಅಂತಾದ್ರೆ ನನ್ನ ಆಲೋಚನೆಗೆ ತಕ್ಕುದಾಗಿ ಅವಳು ಹೀಗಿರಬಹುದು ಎನ್ನುವ ಹಾಗೆ ಗ್ರಹಿಸಿದವ. ನನ್ನ ಮನಸ್ಸಿನಲ್ಲಿ ವಿದ್ಯಾಧರೆಯನ್ನ ಪ್ರತಿಷ್ಠಾಪಿಸಿದ್ದೇನೆ. ಅವಳನ್ನೇ ನನ್ನ ಹತ್ತಿರದಲ್ಲಿ ಇರಿಸಿಕೊಳ್ಳಬೇಕಾ? ನಾನಿಲ್ಲಿ ನಿಲ್ಲುವುದಲ್ಲ. ಆದಷ್ಟು ಬೇಗ ವಿದ್ಯಾಧರೆ ಮಂದಿರದತ್ತ ತರುಣಿಮಣಿ ವಿದ್ಯಾಧರೆಯೋ ತರುಣಿಮಣಿ ವಿದ್ಯಾಧರೆಯುತ ಭವನದಲ್ಲಿ ಕುಳ್ಳಿದ್ದಳು ತನ್ನಯ ಭವನದಲ್ಲಿ ಕುಳ್ಳಿದ್ದಳು. ಬಾಳಭವಿತವ್ಯವನು ಯೋಚಿಸುತ್ತಿದ್ದಳು. ಬಾಳಭವಿತವ್ಯವನು ಯೋಚಿಸುತ್ತಿದ್ದಳು. ಬಾಳಭವಿತವ್ಯವನು ಯೋಚಿಸುತ್ತಿದ್ದಳು. ವ್ಯಕ್ತಿಯೋರ್ವನು ಹುಟ್ಟುವಾಗ ಅವನಿಗೆ ಉಸಿರಿರ್ತದೆ, ಕರೆಯುವುದಕ್ಕೆ ಹೆಸರಿರುವುದಿಲ್ಲ. ಅದೇ ವ್ಯಕ್ತಿ ಸಾಯುವಾಗ ಅವನಿಗೆ ಉಸಿರಿರುವುದಿಲ್ಲ. ಜೀವನದಲ್ಲಿ ಏನನ್ನು ಸಾಧಿಸ್ತಾನೋ ಆ ಸಾಧನೆಯ ಹೆಸರೆನ್ನುವಂಥದ್ದು ಶಾಶ್ವತವಾಗಿರ್ತದೆ. ಸಾಧನೆಯ ಹಾದಿಯಲ್ಲಿ ಬದುಕಬೇಕು ಎನ್ನುವ ಆಶಯವನ್ನು ಹೊತ್ತವಳು ಈ ವಿದ್ಯಾಧರೆ. ಏನನ್ನಾದ್ರೂ ಸಾಧಿಸಬೇಕು ಅಂತಾದ್ರೆ ಆ ವ್ಯಕ್ತಿಗೆ ವಿದ್ಯೆ ಎನ್ನುವಂಥದ್ದು ಅತ್ಯಗತ್ಯ ತಾನೆ. ಕಳ್ಳಕಾಕರು ಕದಿಯಲಾರದ ಸಂಪತ್ತು, ರಾಜನಾದವನು ತೆರಿಗೆಯನ್ನು ವಿಧಿಸಲಾಗದ ಸಂಪತ್ತು, ವ್ಯಯಿಸಿದಷ್ಟು ಹೆಚ್ಚಾಗುವ ಸಂಪತ್ತು, ಅಣ್ಣ ತಮ್ಮಂದಿರು ಪಾಲು ಕೇಳದ ಸಂಪತ್ತು, ಅದು ವಿದ್ಯಾ ಸಂಪತ್ತು. ವಿದ್ಯೆಯನ್ನು ಕಲಿತು ಜೀವನದಲ್ಲಿ ಧನ್ಯತೆಯನ್ನು ಅನುಭವಿಸಬೇಕು ಎನ್ನುವ ಆಸೆಯನ್ನು ಹೊತ್ತವಳು ಈ ವಿದ್ಯಾಧರೆ. ನಾನು ಆಸೆ ಹೊತ್ತರೆ ಸಾಕಾಗುತ್ತದ? ಅದಕ್ಕೆ ಅನುಕೂಲಕರವಾಗಿ ವ್ಯವಹರಿಸಿದವರು ನನ್ನಪ್ಪಾಜಿ. ಈ ತೇಜಾವತಿಯ ಅಧಿಕಾರಿಗಳು ವಿಜಯವರ್ಮ ಭೂಪತಿ ಅವರ ಅನುಗ್ರಹದಿಂದ ಗುರುಮಠವನ್ನು ಸೇರಿ ಸಕಲ ವಿದ್ಯೆಯನ್ನು ಕಲಿತೆ ಬಂದು ಅಂತಃಪುರವನ್ನು ಸೇರಿದೆ. ಆದ್ರೆ ಮನಸ್ಸಿಗೆ ಬೇಸರ ಆಯಿತು ಅಂತಾದ್ರೆ ರಾಜಕುಮಾರಿಯರು ಮಾಡುವುದೇನು? ಸಖಿಯ ವ್ರಾತವನ್ನು ಕೂಡಿಕೊಳ್ತಾರೆ, ವನವಿಹಾರಕ್ಕೋ ಜಲಕ್ರೀಡೆಗೋ ತೆರಳುತ್ತಾರೆ. ಆದ್ರೆ ನಾನು ಹಾಗಲ್ಲ. ಈ ವಿದ್ಯಾಭವನದಲ್ಲಿ ವಿದ್ಯೆಯ ಕುರಿತಾಗಿ, ವಿಷಯದ ಕುರಿತಾಗಿ ಚರ್ಚಿಸುತ್ತ ಕುಳಿತುಕೊಳ್ಳುವಂಥದ್ದು ನನ್ನ ಹವ್ಯಾಸ. ಅದಕ್ಕೆ ಸಖಿಯವರೆಲ್ಲ ಬಂದಿದ್ದಾರೆ, ಆ ಕಡೆ ಈ ಕಡೆ ಕುಳಿತಿದ್ದಾರೆ. ವಿದ್ಯೆಯ ಕುರಿತಾಗಿ ಅವರ ಜೊತೆಯಲ್ಲಿ ನಾನು ಚರ್ಚಿಸ್ತಾ ಕುಳಿತುಕೊಳ್ತೇನಂತೆ. ಬಂದ ಕಲಾದರ ಬೇಗ, ಬಂದ ಕಲಾದರ ಬೇಗ, ಅರಮನೆಯಿಂದ ನೇರವಾಗಿ ಹೊರಟು ಬಂದು ವಿದ್ಯಾಧರೆಯನ್ನ ಕಾಣಬೇಕೆನ್ನುವಂತ ಆಸೆ ಎಂದಲಾಗಿ ಓಡೋಡಿ ಓಡೋಡಿ ಅವಳ ಅಂತಃಪುರದವರೆಗಾಗಿ ಬಂದು ನಿಂತೆ. ಇವಳು ಎಲ್ಲೂ ಕಾಣುವುದಿಲ್ವಲ್ಲ, ಎಲ್ಲೋ ಈ ಕಡೆಗೂ ಇಲ್ಲ. ಕಂಡ ಕಲಾಧರನೋ ಮೋಗದಲ್ಲಿ
ಕಲಾಧರನೋ ಕಂಡಾಯ್ ತಾ ಕಂಡಾಯ್ ಕಂಡಾಯ್ ಕಲಾಧರನೋ ಕಂಡಾಯ್ ಕಂಡಾಯ್ ತಾ ಕಂಡಾಯ್ ಕಲಾಧರನೋ ತಾ ಕಂಡಾಯ್ ಕಂಡ ಕಲಾಧರನೋ ಮೋಗನೆಯಲ್ಲೋ 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 ಕಂಡಾಯ್ ಕಲಾಧರನೋ ಮೋಗನೆಯಲ್ಲೋ ಮೋಗನೆಯಲ್ಲೋ ಕಂಡ 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 ಕಂಡಾಯ್ ಕಲಾಧರನೋ ಮೋಗನೆಯಲ್ಲೋ ಮೋಗನೆಯಲ್ಲೋ ಕಂಡಾಯ್ ಮನೆಯಲ್ಲೋ ಕಂಡ ಕಲಾಧರನೋ ಕಂಡ ಕಲಾಧರನೋ ಮೋಗನೆಯಲ್ಲೋ ಮೋಗನೆಯಲ್ಲೋ ಕಂಡ ತಾ ಕಂಡ ತಾ ಕಂಡಾಯ್ ಕಲಾಧರನೋ ಕಂಡ ಕಲಾಧರನೋ ಮೋಗನೆಯನ್ನು ಕಂಡ ಕಲಾಧರನೋ ಕಂಡಾಯ್ ತಂಗದಿರ ಮಂಡಲವಾಯ್ ಮೀರುವುದೋ ಎಂಬಾಯ್ ಕಂಡಾಯ್ ತಂಗದಿರಾಯ್ 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 ಮಂಡಲವಾಯ್ ಮೀರುವುದೋ ಎಂಬಾಯ್ ಕಂಡಾಯ್ ತಂಗದಿರ ಮಂಡಲ ತಂಗದಿರ ಮಂಡಲವಾಯ್ ಮೀರುವುದೋ ಎಂಬಾಯ್ ದುಂಡು ಕೂಜೆಯಾಯ್ ಮೊಗದಂದವಾಯ್ ಈಕ್ಷಿಸಿ ಈಕ್ಷಿಸೆ ಈಕ್ಷಿಸೆ ದುಂಡು ಮೊಗದಾಯ್ ದುಂಡು ಮೊಗದಾಯ್ ಮುಖದಲ್ದವ ಈಕ್ಷಿಸೆ ಕಂಡ ತಂಗದಿರ ಮಂಡಲವ ಮೀರುವುದೋ ಎಂಬ ದುಂಡು ಮುಗದ ಮುಖದಂದವ ಈಕ್ಷಿಸಿ ಕಂಡಾಯ್ ಮೊಗದಾಯ್ ದುಂಡು ಮೊಗದಾಯ್ ದುಂಡು ಮೊಗದಾಯ್ ಮುಖದಂದವ ಈಕ್ಷಿಸಿ ಕಂಡ ಈಕ್ಷಿಸಿ ಕಂಡಾಗ ಕಲಾಗ
ಮೊಗನೆಯನ್ನು ಕಂಡಾಯ್ ಕಂಡ ಕಲಾಧರನು ಕಂಡನೋ ಕಂಡನೋ ಮೊಗನೆಯನ್ನು ಕಂಡ ಕಲಾಧರನು ಕಂಡನೋ ಮಂಡಲವ ಮೀರುವುದೋ ಎಂಬ ಕಂಡ ತಂಗದಿರ ಮಂಡಲವ ಮೀರುವುದೋ ಎಂಬ ಮಂಡಲವ ಮೀರುವುದೋ ಎಂಬ ಮಂಡಲವ ಮೀರುವುದೋ ಎಂಬ ದುಂಡು ಮುಖದಂದವ ಈಕ್ಷಿಸಿ ದುಂಡು ಮುಖದಂದವ ಈಕ್ಷಿಸಿ ಈಕ್ಷಿಸಿ ಕಂಡ ಕಲಾಧರನು ಮೋಗನೆಯನ್ನು 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 ಕಂಡ ಕಲಾಧರನು ಮೋಗನೆಯನ್ನು ಕಂಡ 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 ಕಲಾಧರನು ಮುಖದಂದವ ಈಕ್ಷಿಸಿ ಕಂಡಾಯ್ ಮೊಗದಂದವ ಈಕ್ಷಿಸಿ ಕಂಡ ಕಲಾಧರನು ಮೋಗನೆಯನ್ನು ಕಂಡ ಕಲಾಧರನು
ಮುಖದಂದವ ಈಕ್ಷಿಸಿ ದುಂಡು ಮೊಗದ ಮುಖದಂದವ ಈಕ್ಷಿಸಿ ಕಂಡೋ ಈಕ್ಷಿಸಿ ಕಂಡೋ ಈಕ್ಷಿಸಿ ಕಂಡ ಕಲಾಧರನು ಮೋಗನೆಯನ್ನು ಕಂಡ ಕಲಾಧರನು ಮೋಗನೆಯನ್ನು ಕಂಡ ಕಲಾಧರನು ಕಂಡ ತಂಗದಿರ ಮಂಡಲವ ಮೀರೋದೋ ಎಂಬ ಆದುಂಡು ಮೊಗದ ಮುಖದಂದವ ಈಗಿಸಿ ಕಂಡ 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 ಎಲ್ಲಿಲ್ಲದ ಸಮಾಧಾನ, ಎಲ್ಲಿಲ್ಲದ ಸಂತೋಷ. ಯೋಗ ಅಂತ ಹೇಳಿದ್ರೆ ಇದು ನೋಡಿ, ನಾವು ಬಯಸಿದ್ರೂ ಸಿಗುವುದಿಲ್ಲ, ಬೇಕು ಅಂತ ಹಠ ಹಿಡಿದು ಮುನ್ನಡೆದ್ರು ನಮ್ಮ ಪಾಲಿಗೆ ಅದು ತಪ್ಪುವುದಿಲ್ಲ. ಇದೆಲ್ಲ ಯಾರ ಸಂಕಲ್ಪ? ಇಲ್ಲಿಗೆ ನಾ ಇಷ್ಟೊತ್ತಿಗೆ ಬರಬೇಕು, ಹೀಗೆಲ್ಲ ನೋಡಬೇಕು, ಇಷ್ಟೆಲ್ಲ ಸೊಬಗನ್ನು ಇಲ್ಲಿ ನಾನು ಕಾಣಬೇಕು ಅಂತ. ಆದ್ರೆ ಇದಕ್ಕೆ ಕಾರಣ ನಾನಲ್ಲ, ಅದಕ್ಕೆ ಪ್ರೇರಕವಾದದ್ದು ಅಲ್ಲ, ನಮಗೆ ದಾರಿಯನ್ನು ಹಾಕಿಕೊಟ್ಟದ್ದು ಕಣ್ಣಿಗೆ ಕಾಣದಿರುವ ದೇವ, ನಮ್ಮ ಕಣ್ಣೆದುರಿಗೆ ಕಾಣುವ ದೇವ, ಅನುಮಾನವೇ ಇದೆ. ಹಾಗೆ ನಿರ್ದೇಶನದ ಮೇರೆಗೆ ಬಂದದ್ದು ಹೌದು. ಇದು ಫಲಪ್ರದಾಯಕವಾಗಬೇಕು ಅಂತಾದ್ರೆ ಪ್ರಧಾನವಾಗಿ ಅವಳನ್ನು ನೋಡಲೇಬೇಕು. ಆಹಾ, ಒಂದು ವಿಭಾಗದಲ್ಲಿ ಚಂದ, ಇನ್ನೊಂದು ವಿಭಾಗದಲ್ಲಿ ಬೇಸರ. ಒಂಜಾತಿ ಪುಸ್ತಕದ ಹುಳ ಕೊಯ್ಲು ಪುಸ್ತಕ ಹಿಡ್ಕೊಂಡೇ ಇದ್ದಾಳೆ. ನಮಗೆ ಆಗದೆ ಹೋದದ್ದು ಯಾವುದು ಅಂತ ಕೇಳಿದ್ರೆ ಆ ಪುಸ್ತಕವೇ ಆಗುದಿಲ್ಲ, ಅದರಿಂದಲೇ ನಾವು ಬದಿ ಸರಿದದ್ದು. ಹಾಗಂತ ಅವಳು ಅದನ್ನೇ ಹಿಡ್ಕೊಂಡಿದ್ದಾಳೆ. ಯಾಕೆ? ಅವಳು ವಿದ್ಯಾಧರೆ, ನಾನಾಗಲ್ಲ, ಕಲಾಧರ. ನಮ್ಮದು ಕಲೆ. ಯಾವ ಕಲೆ? ಈ ಬರೋದು ಅದೇ ಕಲೆಯೇ ಇದು. ಹೌದು ಸ್ವಾಮಿ, ಇರುವಂತ ವಿದ್ಯೆಗಳಲ್ಲಿ ಇದು ಒಂದು ವಿದ್ಯೆ ಅಲ್ವಾ? 64 ವಿದ್ಯೆ, ನಮ್ದು ಇದೊಂದು ವಿದ್ಯೆ. ಹೌದು, ಇದಕ್ಕೆ ಎಲ್ಲರಿಗೂ ಬರುವುದಿಲ್ಲ. ಇದು ಗುರು ಇಲ್ಲದೆ ಹೋದ ವಿದ್ಯೆ. ಹೌದೌದು, ನಾವು ಕಲ್ತದ್ದು. ಹಾಳಾಗಿ ಹೋಗ್ಲಿಕ್ಕೆ ನಮ್ಮದ್ದು ಇಂಥ ಕಲ್ಪನೆ ಉಂಟ? ಬರುವಾಗ ವಿದ್ಯಾಧರೆ ಹಾಗಿದ್ದಾಳೆ ಹೀಗಿದ್ದಾಳೆ ಎನ್ನುವ ಹಾಗೆ ಸ್ವಪ್ನ ಸಾಮ್ರಾಜ್ಯವನ್ನು ಕಟ್ಟಿ ವಿದ್ಯಾಧರೆಯನ್ನು ನೋಡಲು ಸುಖವಾಗಿ ಓಡಾಡಿ ಬಂದ್ರೆ ನನ್ನ ಕಲ್ಪನೆ ಎಲ್ಲವೂ ಹಾಳಾಗಿದೆ. ನಾನು ಎಣಿಸಿದ ಹಾಗೆ ವಿದ್ಯಾಧರೆ ಇಲ್ಲ, ಅದಕ್ಕಿಂತ 3 ಮಡಿ ಹೆಚ್ಚು. ಅಯ್ಯಯ್ಯೋ, ಮೊದಲು ಗುರುಕುಲದಲ್ಲಿ ಹೇಗಿತ್ತು? ಬತ್ತಿ ಬತ್ತಿ ಊದ್ಬತ್ತಿ ಇದ್ದಾಗಿತ್ತು. ಈಗ ನೋಡಿದ್ರೆ ಕೈ ತಪ್ಪಿ ನೀರಿನಲ್ಲಿ ಬಿದ್ದು ಕಡ್ಲೆ ಆಗಾಗಿದ್ದಾಳೆ. ಅಂದ್ರೆ ಅಷ್ಟು ದಷ್ಟಪುಷ್ಟವಾಗಿ ಬೆಳ್ಕೊಂಡಿದ್ದಾಳೆ. ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಎಳ್ಳಿತ್ತು ನ್ಯೂನ್ಯತೆ ಇಲ್ಲದಿರುವಂತ ಸೌಂದರ್ಯ. ಮುಖಮಂಡಲ ಅಂತ ಹೇಳಿದ್ರೆ
ಚಂದ್ರ ಆಕಾಶವನ್ನು ಬಿಟ್ಟ, ಬಂದು ಇವಳು ಮುಖಮಂಡಲದಲ್ಲಿ ಮನೆ ಮಾಡ್ದ, ಅಷ್ಟು ಚಂದ. ಆದ್ರೆ ಹೌದು, ನಾನು ಬಂದು ನಿಂತದವಳ ಮನೆ ಅಂಗಳಕ್ಕೆ. ಯಾವುದೇ ಇರಲಿ ಅವಳು ಮಾತಾಡಿಸಿದ್ರಲ್ವ ಮುನ್ನಡೆಯುವುದು. ಮಾತಿಗೆ ಪ್ರತಿಕ್ರಿಯೆ ಬೇಕು, ಅದಿಲ್ಲ ಅಂತಾರೆ ನಾವು ಮಾತಾಡಿದ ಪ್ರಯೋಜನವೇ. ಅದಕ್ಕಾಗಿ ಅವಳು ಪ್ರತಿಕ್ರಿಯಿಸ್ಬೇಕು ಅಂತಾದ್ರೆ ನಾವು ಬಂದದ್ದು ಅವಳಿಗೆ ಗೊತ್ತಾಗ. ನಾನೇ ಕರೆದು ಮಾತಾಡಿಸಿಲ್ಲ, ನಾನೇ ಕರೆದು ಮಾತಾಡಿಸಿಲ್ಲ. ನಿಮ್ಮಾಗೆ ಎಂತ ಮಾಡ್ಕೊಂಡ್ರೆ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಂಡು ಹೋಯ್ ನಾ ಬಂದಿದ್ದೇನೆ ಅಂತ ಹೇಳುವುದಲ್ಲ. ಮತ್ತೆ ಬರುವ ನಮ್ಮನ್ನ ನೋಡಿ ಬನ್ನಿ ಸ್ವಾಮಿ ಅಂತ ಒಳಗೆ ಕರ್ಕೊಂಡು ಹೋಗ್ಬೇಕು. ನಾವ್ಯಾರು ಮಂತ್ರಿ ಮಕ್ಕಳು. ಹೌದಪ್ಪ. ಯಾವ ಕ್ಷಣಕ್ಕೂ ಎಷ್ಟೇ ಹೋದ್ರು ಮರ್ಯಾದೆ ಮತ್ತೆ. ಅದಕ್ಕಾಗಿ ನಾನು ಬಂದ ವಿಚಾರ ಒಳಗಿದ್ದ ಅವಳಿಗೆ ಗೊತ್ತಾಗ್ಬೇಕು ಅಂತ ಆದ್ರೆ ಅವಳ ಲಕ್ಷ್ಯವನ್ನು ನನ್ನ ಹತ್ರ ಸೆಳೆದುಕೊಳ್ಬೇಕು. ಏನ್ ಮಾಡ್ಲಿ, ಕರಿಯುವುದು ಬೇಡ. ಒಂಜಾತಿ ಹೊಟ್ಟಿ ಕೆಮ್ಮು, ವಾತಾವರಣ ಬದಲಾದಾಗ ಆಗ್ತದೆ. ಅದಕ್ಕಾಗಿ ಈಗ ನನಗೆ ಆರೋಗ್ಯ ಸರಿ ಉಂಟು. ಅವಳ ಲಕ್ಷ್ಯವನ್ನು ನನ್ನ ಹತ್ರ ಸೆಳೆದುಕೊಳ್ಳುವುದಕ್ಕಾಗಿ ಮಾತ್ರ ಈ ಕ್ಷಣಕ್ಕೆ ಒಂಜಾತಿ ಹೊಟ್ಟಿ ಕೆಮ್ಮು. ಆಚಿಂದ ಈಚೆ ತಿರುಗಾಡಿದ್ರೆ ಅವಳಿಗೆ ಗೊತ್ತಾಗುದಿಲ್ವಾ? ನಾನು ಅಪ್ಪನಿಗೆ ಎಷ್ಟು ಬಾರಿ ಹೇಳಿದ್ದೇನೆ, ಅಪ್ಪಯ್ಯ ಈ ವಯಸ್ಸಾದವ್ರನ್ನೆಲ್ಲ ಕೆಲಸಕ್ಕೆ ಹಾಕೊಳ್ಬೇಡಿ. ನೋಡಿ ಅವ್ರು ಕೆಲಸ ಮಾಡ್ತಾರ, ವಯಸ್ಸಾದ್ರೆ ಕೆಮ್ಮು ದಮ್ಮು ಕೆಲಸ ಅಲ್ಲ, ಕೆಮ್ಮುದೇ ಹೆಚ್ಚಾಗ್ತದೆ, ಅದೇ ಕೆಲಸ ಆಗ್ತದೆ ಅವರಿಗೆ. ಅವರನ್ನೆಲ್ಲ ತೆಗಿಸ್ಬೇಕು. ಈ ಸಮಸ್ಯೆ ಅಂತ ಹೇಳಿದ್ರೆ ಸಮಸ್ಯೆ ಓದ್ಲಿಕ್ಕಿಲ್ಲ. ಹೆಚ್ಚು ಕಡಿಮೆ ಆಯ್ತು, ಹೆಚ್ಚು ಕಡಿಮೆ ಆಯ್ತು. ಇದು ಹೆಚ್ಚಾಯ್ತು ಕೆಮ್ಮು. ಇದು ಅಜ್ಜೇನು ಕೆಮ್ಮಾದಾಗ ಈಗ ಅಪ್ಪೇನು ಕೆಮ್ಮಿಗೆ ಬರ್ಬೇಕು, ಅವಳಿಗೆ ಗೊತ್ತಾಗ್ಬೇಕು ಅಂತ. ಬೇಡ ಯಾರ್ಯಾರು ಕೆಮ್ಮೆ ಯಾಕೆ, ನಮ್ದು ಒಂದು ಸ್ವಂತ ಕೆಮ್ಮೆ ಇರ್ಲಪ್ಪ. ಮಂಜಾತಿ ನೋಡಿದ್ರ ಅಂತಃಪುರದಲ್ಲಿ ವಿದ್ಯೆ ಕುರಿತಾಗಿ ಚರ್ಚಿಸ್ತಾ ಇದ್ದದ್ದು ಸತ್ಯ. ಅಂತಃಪುರದ ಹೊರಗಡೆ ಬಾಲ ಸುಟ್ಟ ಬೆಕ್ಕಿನಾಗಿ ಯಾರೋ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಸುತ್ತುತ್ತಾ ಇದ್ದಾರಲ್ಲ, ಯಾರಿರ್ಬೋದು? ಯಾರೇ ಆಗ್ಲಿ ಬಂದದ್ದು ನಮ್ಮ ಮನೆಗಲ್ಲ, ನಾವೇ ಮಾತನಾಡಿಸ್ಬೇಕು. ಯಾರಂತ ನೋಡ್ತೇನೆ. ಓಹೋ ಕಲಾದರ ಏನಾಯ್ತು? ಓಹೋ ಅಂದ್ರೆ ರಥ ಬಂತು ಮಾಡಿದೆ ಹಿಂದೆ. ಹಾಗಲ್ಲ, ನಿನ್ನನ್ನು ಕಂಡು ಸಂತೋಷ ಆಯ್ತು. ಕಲಾ ಬಾರೈ ಕಲಾಧರನೇ, ಬಾರೈ ಕಲಾಧರನೇ, ಬಾರೈ ಬಾಬಾ ಬಾರೈ ಕಲಾಧರನೇ, ಬಾಬಾ ಬಾರೈ ಬಾಬಾ ಬಾರೈ 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 ಕಲಾಧರನೇ, ಬಾಬಾ ಬಾರೈ ನೀ ಬಾರೈ ಕಲಾಧರನೇ ಕಲಾಧರನೇ. ಆದನವ ನೀರೈ ಎನ್ನೇ ಹಿಗನೇ, ಆಸನವ ನೀನೇರೋ ಆಸನ ಏರೈ ಎನ್ನೇ ಹಿಗನೆ, ಎನ್ನೇ ಹಿಗನೆ ಕಲಾಧರನೇ. ಬಾರೈ ಕಲಾಧರನೇ ಆಸನವನಿಯೇರು ಎನ್ನೇ ಹಿಗನೆ, ಆಸನವಾನಿರೇರೋ ಆಸನವೇರೋ ಆಸನವೇರಯ್ಯ ಎನ್ನೇ ಹಿಗನೆ ಕಲಾಧರನೇ ಎನ್ನೇ ಹಿಗನೆ.
ಎನ್ನೇ ಹೀಗನೇ ಆ ಬಾರೈ ಬಾರೈ ಸಾರಿ ಬಂದಿಗ ಕಾರಣವ ಪೇಳು ಬೇಳಿಗ ಸಾರಿ ಬಂದಿಗ ಕಾರಣವ ಪೇಳು ಬೇಳಿಗ ಸಾರಿ ಬಂದಿಗ ಸಾರಿ ಬಂದಿಗ ಸಾರಿ ಬಂದಿಗ ಕಾರಣವ ಬೇಳು ಬೇಳಿಗ ಕಾರಣ ಬೇಳಿಗ ಈ ರೀತಿಯ ಬರೂಪ ಸಾರಿ ಚಿತ್ತೈಸಿದ ಈ ರೀತಿಯ ಬರೂಪ ಈ ರೀತಿ ಅಪರೂಪ ಸಾರಿ ಚಿತ್ತೈಸಿದೆ ಸಾರಿ ಚಿತ್ತೈಸಿದೆ ಸಾರಿ ಬಂದಿಗ ಕಾರಣ ಬಯಲು ಬೇಡೀಗ ಈ ರೀತಿಯ ಬರೂಪ ಸಾರಿ ಚಿತ್ತೈಸಿದೆ ಈ ರೀತಿ ಅಪರೂಪ ಸಾರಿ ಚಿತ್ತೈಸಿದೆ ಸಾರಿ ಚಿತ್ತೈಸಿದೆ ಬಾರೈ 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 ಕಲಾದರನೆ ಆಸನವನಿನೇರಯ್ಯನ್ನೇ ಹಿಗನೆ ಆಸನವನಿಯೇರು ಆಸನವೇರಯ್ಯನೇ ಹಿಗನೆ ಕಲಾದರನೆ ಎನ್ನೇ ಹಿಗನೆ ಬಾಬಾ ಬಂದಿಗ ಕಾರಣವ ಬೀಳು ಬೇಳಿಗ ಕಾರಣ ಬೇಳಿಗ ಈ ರೀತಿಯ ಬರೂಪ ಸಾರಿ ಚಿತ್ತೈಸಿದ ಈ ರೀತಿಯ ಬರೂಪ ಸಾರಿ ಚಿತ್ತೈಸಿದೆ ಸಾರಿ ಚಿತ್ತೈಸಿದೆ ಬಾರೈ ಕಲಾದರನೆ ಆಸನವನೀರೈ ಎನ್ನೇ ಹಿಗನೆ ಕಲಾದರನೆ ಎನ್ನೇ ಹಿಗನೆ ಹಾ ಸಾರಿ ಬಂದಿಗ ಕಾರಣವ ಬೇಳು ಬೇಳಿಗ ಈ ರೀತಿಯ ಬರೂಪ ಸಾರಿ ಚಿತ್ತೈಸಿದೆ ಬಾಬಾ ಬಾಬಾ ಬಾರೈ ಕಲಾದರನೆ ಆಸನವನಿಯೇರು ಎನ್ನೇ ಹಿಗನೆ ಬಾರೈ
ನಾಳೆ ಬರ್ತೇನೆ. ಯಾಕೆ ಇವತ್ತು ಬೇಡ ಅಂತ ಆಯ್ತಲ್ಲ. ಇವತ್ತು ಬಂದವರು ಸಾಯ್ತಾರಂತ ಹೇಳುದಿಲ್ಲ ನೀನು. ಯಾರು ಹೇಳಿದ್ರು? ಹಾಳಾಗಿ ನನ್ನ ಬುದ್ಧಿಗೆ ನಾನು ನಿಂದಿಸಿಕೊಂಡದ್ದು. ಓ ನಿನ್ನ ಬುದ್ಧಿಗೆ ನನಗಲ್ಲ. ನನ್ನ ಬಾಲ್ಯದ ಒಡನಾಡಿ, ಹೌದು, ಆತ್ಮೀಯ ಮಿತ್ರನಿದ್ದಿ. ಅಯ್ಯೋ ಬಂದು ನೀನು ಎಷ್ಟು ಹೊತ್ತಾಯ್ತು? ಬಾಳ ಹೊತ್ತಾಯ್ತು. ನಿನ್ನನ್ನು ಹೊರಗೇ ನಿಲ್ಲಿಸಿ ಮಾತನಾಡ್ತಾ ಇದ್ದನಲ್ಲ, ಹೌದು, ನನ್ನ ಬುದ್ಧಿಯ ಬಡತನಕ್ಕೆ ನಾನು ನಿಲ್ಲಿಸಿಕೊಂಡದ್ದು. ಹಾಗೆ ಹಾಗೆ ಸತ್ತ ಒಳಗೆ ಹೋಗ್ಲಿ ನನ್ನ ಬುದ್ಧಿ ಅಂತ. ಎಂತ ಕಲಾ ಓ ಕಲಾ ಓ ನೀನ್ ನಿಂತು ನಡೆಯಬಾರ್ದು. ನಿಂತು ದಣಿಬಾರ್ದ? ಹೌದು, ನಿನಗಾಗಿ ಕಾದಿದೆ ಆಸನ. ಕಾದಿದಾಸನ? ಹೌದು, ಕಾದಿದಾಸನ ಅಂದ್ರೆ ಆಗುದಿಲ್ಲ, ಕುಳಿತುಕೊಳ್ಳೋದು ಬಹಳ ಕಷ್ಟ. ಯಾಕೆ? ಆಸನ ಕಾದಿದ್ರೆ ಹೇಗೆ? ಯಾರು ಹೇಳಿದ್ದು? ಬಿಸಿ ಆಸನ. ಆಸನ ಹೇಳಿದ್ದಲ್ಲ. ನಮ್ಮಲ್ಲಿ ಯಾರೇ ಅತಿಥಿ ಅಭ್ಯಾಗತರು ಬರಲಿ, ಅವರಿಗೆ ಎಳ್ಳಿನಿತ್ತು ದೋಷ ಆಗಬಾರ್ದು, ಕೊರತೆ ಆಗಬಾರ್ದು ಅಂತ ಅತಿಥಿಗಳಿಗೆ ಕಾಯ್ದಿರಿಸಿದ ಆಸನ. ಆ ಮಟ್ಟಿಗೆ ನನಗೆ ಅಪಾರವಾದ ವಿಶ್ವಾಸ ಉಂಟು. ಇಲ್ಲಿ ಬಂದೆ ಅಂತಾದ್ರೂ, ಅತಿಥಿಗಳು ಬಂದು ಅಂತಾದ್ರೂ ಅವಳಿಗೆ ಹೊಟ್ಟೆ ತುಂಬುವಷ್ಟು ಇನ್ನು ಸಾಕು ಅಂತ ಅವರೇ ಹೇಳಬೇಕು, ಬಿಟ್ಟರೆ ನಾವು ಕೊಡುವಲ್ಲಿ ಎಲ್ಲೂ ಕಡಿಮೆ ಮಾಡುವುದಿಲ್ಲ. ಹೌದು, ಅದು ಹಾಗೆ. ಇಲ್ಲಿಯ ವಿಶೇಷತೆ ವಿಶಿಷ್ಟತೆ ಹಾಗೆ ಅಲ್ವಾ? ನೀ ನಿಂತು ದಣಿಬಾರ್ದು. ಇಲ್ಲ, ಹೀಗೆ ಬಾ, ಹೀಗೆ ಬಾ. ಬಾ 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 ಬಾ. ಆಸನದ ಮೇಲೆ ಕೆಲವೊಮ್ಮೆ ಹಾಗೆ ಹೋದಲೆಲ್ಲ ಅಂಥದ್ದೇ ಅನುಭವ ಆದ್ರೆ ಭಯ ಆಗ್ತದೆ. ಅಲ್ಲಲ್ಲ, ಹೋದಲೆಲ್ಲ ಹಾಗಾಗಿದ್ದು ಅಂತಲ್ಲ. ಮತ್ತೆ ನೀ ಎಲ್ಲಿ ಆದ್ರೂ ಒಪ್ಪಿ ತಪ್ಪಿ ಹಾಗೆ ಮಾಡುತ್ತೀಯ? ಕುಳಿತುಕೋ ನೀನು ಅಂತ. ಸರಿ, ಕುತ್ಕೋ. ಹೆದರ್ಕೊಳ್ಬೇಡ, ಮಂಚ ಗಟ್ಟಿ ಉಂಟು. ನನಗೆ ಮೊದಲಿಂದ ಅಭ್ಯಾಸ ಏನು? ಗುರುಕುಲದಿಂದಲೂ ಹಾಗೆ. ಗುರುಗಳು ಪ್ರಶ್ನೆ ಕೇಳಿದಾಗ ಮೊದಲು ಕೈ ಎತ್ತು ನಾನು. ಅವ್ರು ಪ್ರಶ್ನೆ ಕೇಳುದಾಮೇಲೆ ನಾನು ಕೇಳುವ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಿ ಅಂತ ಮೊದಲು ಹೇಳಿ ನಾನು ಕೈ ಎತ್ತೆ. ಅವ್ರು ಆಮೇಲೆ ಎತ್ತದು ಮಾತ್ರ. ಅವ್ರು ಪ್ರಶ್ನೆ ಕೇಳಿದ್ರ ಆ ಪ್ರಶ್ನೆ ನಮ್ಮ ಉತ್ತರ ಇಲ್ಲ. ಆದ್ರೆ ಈಗಲೂ ಸಹ ಅಷ್ಟು ಬದಲಾವಣೆ ಆದಾಗ ಕಾಣೋದಿಲ್ಲ, ಮೊದಲಿನಾಗಿ ಇದ್ದೀನಿ. ಅದು ಒಂದು ಮಾತುಂಟಲ್ಲ, ಹುಟ್ಟು ಗುಣ ಸುಟ್ಟರು ಹೋಗುದಿಲ್ಲ. ಕಲಾ ಕುಡಿತೀಯ? ಕಲಾ ಕುಡಿತೀಯೇನೋ? ದಾಕ್ಷಿಣ್ಯ ಮಾಡಿಕೊಡ್ಬೇಡ. ಕುಡಿತೀಯಾ? ಇಲ್ಲ ಇಲ್ಲ, ಇವತ್ತು ಬೇಡ. ಈಗ ಈಗ ಬೇಡ, ಈಗ ಬೇಡ, ಈಗ ಬೇಡ. ದಾಕ್ಷಿಣ್ಯ ಕೆಲವರೆಲ್ಲ ಹಾಗೆ ಹೋದಲ್ಲೆಲ್ಲ ದಾಕ್ಷಿಣ್ಯ ಮಾಡಬಾರ್ದು, ಮನೆಯಲ್ಲಿ ದಾಕ್ಷಿಣ್ಯ ಮಾಡ. ಅಂದ್ರೆ ನನಗೆ ಮೊದಲಿಂದ ಅಭ್ಯಾಸ ಏನು, ಹೋದಲ್ಲೆಲ್ಲ ನನಗೆ ಬೇಕಾಗ ಸಿಗ್ತದೆ ಅಂತ ವಿಶ್ವಾಸ ಇಲ್ಲ. ಅದಕ್ಕಾಗಿ ನನಗೆ ಬೇಕಾಗುವಷ್ಟು ವ್ಯವಸ್ಥೆ ನಾನು ಮೊದಲೇ ಮಾಡ್ಕೊಂಡು ಬರ್ತೇನೆ. ಅದೇ ಕೇಳಿದ್ದು ನಮ್ಮಲ್ಲಿ ಉಂಟು ವ್ಯವಸ್ಥೆ. ಕುಡಿಯೋದಕ್ಕೆ ಬೇಡ ಬೇಡ, ಮದ್ಯ ಉಂಟು, ತಂಪುಂಟು, ಬಿಸಿ ಉಂಟು. ಆಯಾಸ ನಿವಾರಣೆಗೆ ಕುಡಿಯುವುದಕ್ಕೆ ಏನ್ ಬೇಕು? ಸದ್ಯಕ್ಕೆ ನನಗೆ ಬಿಸಿಯೂ ಬೇಡ, ತಂಪು ಬೇಡ. ಮದ್ಯ ಆಗ್ಬೋದಾ? ಈ ಕ್ಷಣಕ್ಕೆ ಬೇಡ. ಕಾದಾರಿಸಿದ ಹಾಲುಂಟು, ಬೇಕಾದಾಗ ಕೇಳು. ಆಮೇಲೆ ಬೇಕಿತ್ತು. ಕಲಾ ನೀನ್ ತಿಂತೀಯಾ? ಇಲ್ಲ, ನನಗೆ ಮೊದಲಿಂದ ಅಭ್ಯಾಸ ಉಂಟು. ಏನು? ನಾನು ಯಾವತ್ತು ಕುಡಿಯುವಾಗಲೇ ತಿನ್ನುವ. ಅಲ್ಲಿ ನೀನು ಓಡಿದ್ಯಾ? ಅಲ್ಲಿ ತಿಂತೀಯ ನೀನು ಖಾಲಿ ಕುಯ್ಯ ಆಗ್ತೇ ಮಾಡಿ. ತಪ್ಪಾಯ್ತು ತಪ್ಪಾಯ್ತು. ಅದು ನಿನ್ನಲ್ಲಿ ಮಾತನಾಡ್ತಾ ಇರುವಾಗ ನನ್ನ ಗೆಜ್ಜೆ ಸಡಿಲಾಯ್ತು. ತಿಂತೀಯ ಕೇಳುವಾಗ ಕಾಲು ಕೆಳಗೆ ಹೋಗುದು. ಗೆಜ್ಜೆ ಸರಿ ಮಾಡ್ಲಿಕ್ಕೆ ಸಡಿಲಾಗ ಸರ್. ಹೌದೌದು. ಕುಡಿಯೋದಕ್ಕೆ ತಿನ್ನೋದಕ್ಕೆ ಅಯ್ಯೋ, ನನಗೆ ಎರಡು ಒಟ್ಟಿಗೆ ಮಾಡಿ ಅಭ್ಯಾಸ. ಹೌದಾ? ಆಮೇಲೆ ಆದ್ರೂ ಆಗುದಿಲ್ಲ, ಮೊದಲು ಇಲ್ಲಿದ್ರೆ ಉಳಿದವರಿಗೆ ಸಮಸ್ಯೆ. ಹೌದು. ಏನಾಯ್ತು? ಸಿಟ್ಟು ಮಾಡ್ಕೊಂಡೇನೆ. ಸಿಟ್ಟು ಬರ್ತಾ ಇರ್ತದ? ಎಂತ ಮಾಡಿದ್ದೆ ನಾನು? ಏನ್ ಮಾಡ್ಲಿಕ್ಕೆ ಉಂಟ ಇನ್ನು? ಏನ್ ಮಾಡ್ಲಿಕ್ಕೆ ಉಂಟ ನೀನು? ದೇವರಾಣಿ, ಇಷ್ಟೊತ್ತವರೆಗೂ ನಾ ಎಂತದ್ದು ಮಾಡ್ಲಿಲ್ಲ. ಅಲ್ಲ, ನಿನ್ನ ಹತ್ರ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ, ನನಗೆ ಗೊತ್ತು. ಏನ್ ಹೇಳಿದ್ದು? ಅದು ಯಾವ ವಿಶ್ವಾಸದಲ್ಲಿ ಹೇಳಿದೆ? ನೋಡಿದ್ರೆ ಗೊತ್ತಾಗುದಿಲ್ಲ, ಮತ್ತೆ ವಿಶ್ವಾಸ ಬೇಕಾ? ಹಾಗೆ ಅಂತ ಹೇಳಿದ್ರೆ ಏನು? ಸದ್ಗುಣ ಭರಿತ ನೀನು ಅಂತ. ಕಲಾ ಗುರುಮಠದಲ್ಲಿ ನಾವು ಒಟ್ಟೆ ಇದ್ದವರಲ್ವಾ? ಆಟದಲ್ಲಾಗ್ಲಿ, ಪಾಠದಲ್ಲಾಗ್ಲಿ, ಊಟದಲ್ಲಾಗ್ಲಿ ಊಟದಲ್ಲಿ ನೀನು ಮೊದಲು. ಕಲಿತವರು ನೀನೇ. ಹೌದು, ಕಲಿತವರು ಒಡನಾಡಿಗಳು ನಾವು. ಖಂಡಿತ. ಗುರುಮಠದಲ್ಲಿ ಜೊತೆಯಾಗಿದ್ದವರು. ಒಮ್ಮೆ ಆದ್ರೆ ಗೆಳತಿಯನ್ನು ನೋಡ್ಬೇಕು ಅಂತ ಯೋಚನೆ ಇದ್ದೇನೆ ನಿನಗೆ. ಎಷ್ಟು ದಿನ ಆಯ್ತು ಬರದೆ ಮನೆಗೆ? ಈ ಕಲ್ಪನೆ ನಿನಗೆ ಇವತ್ತು ಹುಟ್ಟಿದ್ದೇನೆ. ಗುರುಕುಲದಿಂದ ಬಂದಾಗ್ಲಿಂದಲೂ ನಿನ್ನನ್ನು ಯಾವಾಗ ನೋಡ್ತೇನೆ, ಎಷ್ಟೊತ್ತಿಗೆ ನೋಡ್ತೇನೆ ಎನ್ನುವಂತ ಕುತೂಹಲದಲ್ಲೇ ನಾನಿದ್ದದ್ದು. ಒಂದು ದಿವಸ ನನ್ನ ಅಪ್ಪ ನನಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಯಾಕೆ? ಅವ ರಾಜಕೀಯ ಸಲುವಾಗಿ ಮಗನೇ ಅಲ್ಲಿ ಹೋಗು ಇಲ್ಲಿ ಹೋಗು, ಅಪ್ಪನ ಸಲುವಾಗಿ ತಿರುಗಾಟ ಬಿಟ್ಟರೆ ನನ್ನ ಸಲುವಾಗಿ ಒಂದು ದಿವಸ ತಿರುಗಾಟ ಮಾಡಲಿಲ್ಲ. ಹಾಗೆ ಅಂತ ಬಂದಿಯಲ್ಲ. ಇವತ್ತು ನೋಡ್ಲೇಬೇಕೆನ್ನುವ ಉದ್ದೇಶಕ್ಕೆ ಬಂದಿದ್ದೆ. ನಿನ್ನನ್ನು ಕಂಡು ಎಷ್ಟು ಸಂತೋಷ ಆಯ್ತು ಕಲಾ. ಎಷ್ಟು ಬೇಗ ಬದಲಾಗಿ ಬಿಟ್ಟಿಯೋ, ಎಷ್ಟು ಬೆಳೆದಿದ್ದೀಯ ನೀನು. ಮೊದಲು ನೋಡ್ಬೇಕಿತ್ತು. ಒಂದು ಮೂಗಿನಲ್ಲಿ ಸುರಿಸುತ್ತಾ, ಮತ್ತೊಂದು ಕೈಯಲ್ಲಿ ತುರಿಸುತ್ತಾ. ನಿನ್ನ ಅವಸ್ಥೆ ನೋಡ್ಲಿಕ್ಕೆ ಆಗುದಿಲ್ಲ. ಗುರುಮಠದಲ್ಲಿ ಅಯ್ಯೋ ಹೀಗೆ ಮಾಡ್ಕೊಂಡು ತಿರ್ಗೋದು ನೀನು. ಅದು ಬಾಲ್ಯ ಅಂತ ಹೇಳಿದ್ರೆ ಹಾಗೆ. ನೀನು ಈಗೇನು ಕಡಿಮೆ ಇದ್ದೀಯಾ? ಏನು ಮೊದ್ಲೇ ಹೇಗಾಗಿತ್ತು?
ಹೇಗೆ? ಈಗಿರುವುದು ಒಂದು ಜಡೆ, ಆಗ ಎರಡು ಜಡೆ ಇರ್ತೇನೆ. ಹೌದು, ಎರಡು ಕೋಡ. ನೀನ್ ಹೀಗೆ ಮಾಡ್ಬೇಡ, ಕೋಡ ಅಂತ ಅದು ಎರಡು ಜಡೆ ಜಡೆ ಹೀಗೆ ಕೆಳಗೆ ಮಾಡು. ಜಡೆ ಇತ್ತು ಅಂತ ಅಂದ್ರೆ ಆಗಿದ್ದಾಗ ಈಗಿಲ್ಲ, ಈಗಿದ್ದಾಗ ಆ ಬಾಳೆಯ ಬಾಳು ಬಾಳೆಯ ಹಾಗೆ ಬಿಡದೆ ಗೊತ್ತಾಗ ಅಂತ ಬೆಳೆದು ಬಿಟ್ಟಿಯ ಕಲಾ. ನಿನ್ನನ್ನು ಕಂಡು ಮನಸ್ಸಿಗೆ ಸಂತೋಷ ಆಯ್ತು. ಆದ್ರೆ ಒಂದು ಏನ, ಬಂದವರಿಗೆ ಯಾಕೆ ಬಂದಿದ್ದೀರಿ ಅಂತ ಕೇಳಬಾರದು. ಶಿಷ್ಟಾಚಾರ. ಕೇಳದೇ ಇದ್ರೆ ವಿಷಯ ಗೊತ್ತಾಗ ತಪ್ಪಾಗಿ ತಿಳಿಸ್ಬೇಡ, ತಪ್ಪು ಹೇಳಬೇಡ, ಭಾವಿಸಿಕೊಡ್ಬೇಡ ಅಂತ. ಖಂಡಿತ ಕೇಳಿ. ನೀನು ಕಾಲಕ್ಷೇಪಕ್ಕಾಗಿ ತಿರುಗಾಟ ಮಾಡುವವನೇ ಅಲ್ಲ, ಒಟ್ಟಾರೆಯಾದ ತಿರುಗಾಟ ಅಲ್ವೇ ಅಲ್ಲ. ಕಾರ್ಯಾರ್ಥಿ. ನಾವು ಕಳೆದ ಮಳೆಗಾಲ ಎಷ್ಟು ಅನ್ನೋದು ಪ್ರಧಾನ ಅಲ್ಲ, ಅದರಲ್ಲಿ ಎಷ್ಟು ಗಳಿಸಿದ್ದೇವೆ ಅನ್ನೋದೇ ಪ್ರಧಾನ. ಹೌದೌದು. ನಿನ್ನ ನೋಡಿದ್ರೆ ಹೋದಲ್ಲೆಲ್ಲ ಗಳಿಸಿಕೊಂಡು ಬಂದ ಹಾಗೆ ಉಂಟು. ಕೇವಲ ಗಳಿಸುವುದಷ್ಟೇ ಅಲ್ಲ, ನಮ್ಮ ಕೈಲಾದಷ್ಟು ಕೊಟ್ಟು ಬರ್ತೇವೆ. ಕೊಟ್ಟದಕ್ಕಿಂತ ತಿಂದದ್ದೇ ಹೆಚ್ಚು. ಅದು ಒಬ್ಬೊಬ್ರು ಯೋಗ ಅಲ್ವಾ? ಅದು ಎಲ್ಲರ ಹಣೆ ಬರದಲ್ಲಿ ಬರಲಿಲ್ಲ. ಅದು ಸರಿ, ನೀನು ಬಂದಿಯಲ್ಲ, ಹೌದು, ಕಾಲಕ್ಷೇಪಕ್ಕೆ ಬರುವವನಲ್ಲ, ಕಾರ್ಯಾರ್ಥಿಯಾಗಿ ಬಂದಿದ್ದೀಯಾ ಅಂತ ನಾನು ಅರ್ಥವಿಸಿಕೊಂಡೆ. ಯಾವ ದಾಕ್ಷಿಣ್ಯ ಮಾಡಿಕೊಳ್ಬೇಡ, ಉಪಚಾರದಲ್ಲಿ ಯಾವ ಕೊರತೆ ಆಗದೆ ಇರಬಾರ್ದು. ಕಲಾ, ಬಂದ ಕಾರಣ ಏನು ಅಂತ ಹೇಳ್ತೀಯ? ಅಷ್ಟೇ ಅಲ್ಲ, ನಾ ಬಂದು ಯಾಕೆ ಅಂತ ಅದು ಈ ಅನಲು ಚಂಚಲಗೊಳ್ಳುತ್ತಾನ ಕಲಾಧರ ಮನದಿ ಸಂಖ್ಯೆಯ ತಾಳುತ್ತಾಳ್ ಕಲಾಧರ ಮನದಿ ಸಂಖ್ಯೆಯ ತಾಳುತ್ತಾಳ ಕಲಾಧರ ಮನದಿ ಸಂಖ್ಯೆಯ ತಾಳುತ್ತಾಗ ಎನಲು ಚಂಚಲಗೊಳ್ಳುತ್ತಾಯ್ ಕಲಾಧರ ಮನದಿ ಸಂಖ್ಯೆಯ ತಾಳುತ್ತಾಯ್ ಕಲಾಧರ ಮನದಿ ಶಂಕೆಯ ತಾಳುತ್ತ ತಾಳುತ್ತ ವನಜಾಕ್ಷಿ ನಿನ್ನ ಪರಿಣಯದ ನಿರ್ಬಂಧವ ವನಜಾಕ್ಷಿ ನಿನ್ನ ಪರಿಣಯದ ನಿರ್ಬಂಧವ ಅನುವಿನಿಯು ಅರಿಯಲೋ ಸುಖ ಎಲ್ಲಿಗೈತಂದೆ ವನಜಾಕ್ಷಿ ನಿನ್ನ ಪರಿಣಯದ ನಿರ್ಬಂಧವ ಅನುವಿನಿಂದರಿಯಲೋ ಸುಖ ಇಲ್ಲಿಗೈದೆ ಅದು ನಾನು ಬಂದದ್ದು ಅಂತ ಹೇಳಿದ್ರೆ ಅದು ಅಂತ ಹೇಳಿದ್ರೆ ಅದು ಅಂತ ಹೇಳಿದ್ರೆ ಅದು ವಿದ್ಯಾ, ನಾನೇ ವಿದ್ಯೆ, ನಾನೇ ಅದು ನಾ ಬಂದದ್ದು ಅಂತ ಹೇಳಿದ್ರೆ ಅದು ಇದಕ್ಕೆ ಇದು ಅಂತ ಹೇಳಿದ್ರೆ ಸುಳ್ಳಲ್ಲ ಅದೊಂದು ಇದು ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಆಗ್ತದೆ. ಹೋದಕ್ಕೆ ಹೌದಾ? ಅದಕ್ಕೆ ಅಂತ ಹೇಳಿದ್ರೆ ಯಾವ್ದಕ್ಕೆ? ಇದಕ್ಕೆ ಅದು ಇದು ಎರಡು ಒಟ್ಟೆ ಆಗ್ತಾ ಉಂಟಾ? ಗೊಂದಲಾಗೋಯ್ತು. ಅಂದ್ರೆ ಹೇಳಬೇಕು ಬೇಡವೋ, ಹೇಳಬೇಕು ನನಗೆ ಮೊದಲಿಂದಲೂ ಒಂದು ಅಭ್ಯಾಸವೇ. ಗೊತ್ತು, ನೀನ್ ಸಮಸ್ಯೆ ಮಾಡಿಕೊಳ್ಬೇಡ. ನೋಡು, ನನಗೆ ಯಾವತ್ತೂ ಮೊದಲನೇ ಶಬ್ದ ನೆನಪಾಗುವುದಿಲ್ಲ, ಕೊನೆ ಶಬ್ದ ಸಂಪೂರ್ಣ ನೆನಪಾಗುದು. ಅದು ಪ್ರಯೋಜನ ಇಲ್ಲ. ಯಾವತ್ತೂ ಹಾಗೆ ಕೊನೆಗೆ ನೆನಪಾಗದಿದ್ರು ಮೊದಲು ಹೇಳುದು ಎರಡು ಹೇಳಿ. ಹೌದು, ಹೇಳಲೇಬೇಕು. ಹೌದು. ಅಲ್ಲ, ನಿನಗೆ ಸಿಕ್ಕಿತಾ? ಈಗ ಸಿಕ್ತು. ಸಿಕ್ಕಿತಾ? ಸಿಕ್ಕು ಬಿಡಬೇಡ. ಇಲ್ಲ, ಹಿಡ್ಕೊ. ಬಿಟ್ಟೆ. ಸಿಕ್ಕಿತ? ಇಲ್ಲ, ವಿಷಯ ಸಿಕ್ತು. ವಿಷಯ ಸಿಕ್ತಾ? ಸಿಕ್ತು. ತಾ ಬಂದದ್ದು ಯಾಕೆ ಗೊತ್ತಾಯ್ತು? ಯಾಕೆ? ಹೌದೇನೆ? ಯಾವುದು? ಇದು ನಿನಗೆ ಮದುವೆ ಅಂತ ಹೌದಾ? ಹೇಳಲಿಲ್ಲ. ಅಯ್ಯೋ ದೇವ್ರೆ, ಇದು ಯಾರು ನಮ್ಮ ಅಪ್ಪನಿಗೆ ಬ್ಯಾಡ್ದೆ ಹೋದರೆ ಹೇಳ್ಕೊಟ್ಟದ್ದು. ಏವರಣೆ ಅವಳಿಗೆ ಮದುವೆ. ಇಲ್ಲಿ ಬಾ. ಅದೊಂದು ದೊಡ್ಡ ವಿಷಯವಾ? ಅದು ವಿಶೇಷವಾ? ನಿನಗಲ್ಲದೆ ಇರ್ಬೋದು. ಕಾಲ ಕಾಲಕ್ಕೆ ಮದುವೆ ಎನ್ನುವ ಸಂಸ್ಕಾರ, ವ್ಯಕ್ತಿಗೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಸಂಸ್ಕಾರಗಳಾಗಬೇಕು ಆ ಎಲ್ಲ ರೀತಿಯಾದಂಥ ಸಂಸ್ಕಾರ ಆಗಲೇಬೇಕು. ನೀನು ಚಿಂತೆ ಮಾಡಬೇಡ. ನನಗೆ ಮದುವೆ ಆಗ್ತದೆ, ತನಗಿಲ್ಲ ಅಂತ ಅಪ್ಪನಲ್ಲಿ ಹೇಳು. 1 ವರ್ಷ ಬಿಟ್ಟು ನಿನಗೂ ಮದುವೆ ಮಾಡಿಸ್ತಾರೆ. ಮುನ್ನೋಳಿಯೇ, ಕಲಾಧರ ಮದುವೆಗಿದ್ದಾನೆ ಅಂತ ವಿಚಾರ ಗೊತ್ತಾದ್ರೆ ಸಾಕು, ಹೆಣ್ಣು ಮಕ್ಕಳ ಅಪ್ಪಂದಿರು ಸಾಲ್ಗಟ್ಟು ನಿಲ್ತಾರೆ. ನನ್ನ ಮಗಳು ತಕೊಳ್ಳಿ, ನನ್ನ ಮಗಳು ತಕೊಳ್ಳಿ, ನನ್ನ ಮಗಳು ತಕೊಳ್ಳಿ ಅಂತ. ಕೆಲವೊಮ್ಮೆ ಹಾಗೆ ಹೆಚ್ಚಾದದ್ದನ್ನೆಲ್ಲ ಮಾರಾಟ ಮಾಡುದು. ತಕೊಳ್ಳಿ 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 ಅಂದ್ರೆ ನಾವಿಲ್ಲಿ ಧರ್ಮಕ್ಕೆ ಇಟ್ಟುಕೊಂಡಿದ್ದೇವೆ ನೋಡು. ಅದಲ್ವೇ ಹೇಳಿದ್ದಾನು. ಮತ್ತೆ ನನಗೆ ಸಿಟ್ಟು ಬಂದದ್ದು ಯಾಕೆ ಕೇಳು? ಯಾಕೆ? ಯಾರಿಂದ ಮದುವೆ ಅಂತ ಹೇಳಿದ್ರೆ ಅದು ದೊಡ್ಡ ವಿಷಯವಾ? ಹಾಗೆ ನಿನಗೆ ಅಲ್ಲದೆ ಇರಬಹುದು, ನನಗೆ ದೊಡ್ಡ ವಿಷಯವೇ. ಏನು? ಬಾಲ್ಯದ ಒಡನಾಡಿಗಳು ನಾನು. ಹೌದಾ? ಹೌದು. ಗುರುಕುಲದಲ್ಲಿರುವಾಗ ಯಾವುದೇ ವಿಚಾರ ಇರಲಿ ನನ್ನಲ್ಲಿ ಹೇಳದೆ ಹೋಗುವಳ ನೀನು ಇಲ್ಲ ಅಲ್ವಾ? ನಾನು ಹೇಳದಿದ್ರು ನೀನು ಕೇಳೋ ತನಕ ಬಿಡುವುದೇ ಇಲ್ಲ ಅಲ್ವಾ? ಏನೇ ಆಗಿರ್ಲಿ, ಕಲಾಧಾರ ಹಾಗೊಂದಾಯ್ತು, ಕಲಾಧಾರ ಹೀಗೊಂದಾಯ್ತು, ಅಪ್ಪಯ್ಯ ಮಲ್ಲಿ ಹೀಗೆ ಹೇಳಿದ್ರು, ಹಾಗೆ ಎಷ್ಟು ಬಾರಿ ಹೇಳಲಿಲ್ಲ. ಹೌದು.
ಜೀವನದಲ್ಲಿ ಉನ್ನತವಾದಂತಹ ಸಂಸ್ಕಾರ, ಮದುವೆ ಎನ್ನುವಂತ ಸಂಸ್ಕಾರಕ್ಕೆ ಒಳಗಾಗುತ್ತಿರುವಂತಹ ಸಂದರ್ಭ. ಈ ವಿಚಾರವನ್ನು ನಿನ್ನ ಬಾಯಲ್ಲಿ ನಾನು ಕೇಳಲಿಲ್ವಲ್ಲ, ಅದಕ್ಕಾಗಿ ಸಿಕ್ಕ ದಾರಿ ಮೇಲೆ ಹೋಗ್ತಾ ಇದ್ದೆ. ಯಾರೋ ಮೂರನೇ ವ್ಯಕ್ತಿ ಆಡುವಂತ ಮಾತನ್ನು ಕೇಳಿದೆ, ವಿದ್ಯಾಧರೆಗೆ ಮದುವೆ ಅಂತ ಕೇಳಿದ ತಕ್ಷಣ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಯಾಕೆ ಅಂದ್ರೆ ಅವ ಹೇಳಿದ್ನಲ್ಲ, ನೀನಾಗಿ ನೀನು ಕರೆದು ಹೇಳಬೇಕಿತ್ತು. ಬಾಲ್ಯದ ಒಡೆದಾಡಿಯಾದಂತ ನನ್ನ ಮದುವೆ ಅಂತ ಹೇಳಿದ್ರೆ ವಿಶೇಷ ಅಲ್ಲ, ಮದುವೆಯಲ್ಲಿ ಒಂದು ವಿಶೇಷತೆ ಇದೆ. ಆದ್ರೆ ಅಷ್ಟಕ್ಕೆ ಮುಗಿಲಿಲ್ಲ. ನಿನಗೆ ಮದುವೆ ಎನ್ನುವಂತ ವಿಶೇಷತೆ ಮಾತ್ರ ಅಲ್ಲ, ಅದು ವಿಶೇಷ. ನೀನು ನನ್ನಲ್ಲಿ ಹೇಳಲಿಲ್ಲ ಎನ್ನುವುದು ಒಂದು. ಮತ್ತೆ ನಿನ್ನ ಮದುವೆಗೆ ಏನೋ ನಿಬಂಧನೆಗಳೆಲ್ಲ ಉಂಟು ಅಂತ ಹೌದೌದು. ಅದು ಏನು ಎತ್ತ ಅಂತ ಕೇಳಿ ಹೋಗೋಣ ಅಂತ ಇಲ್ಲಿ ಬಂದು. ಅದಕ್ಕಾಗಿಯಾ ಇಲ್ಲಿ ಬಾ. ವೇದ ಶಾಸ್ತ್ರಗಳಲ್ಲಿ ಕಲಿತೋದು ಗಿಡದಾಂಬೋ ದಿನ ಗದಿಗುತ್ತ ವೇದ ಶಾಸ್ತ್ರಗಳಲ್ಲಿ ಧೀರತೆಯಿಂದ ವಾದಿಸಿ ಗೆಲುವನಲಿ ಧೀರತೆಯಿಂದ ವಾದಿಸಿ ಗೆಲುವನಲಿ ಭೇದ ಭಾವವ ಬಿಟ್ಟು ವಿದ್ಯುಕ್ತವಾಗಿಯೇ ಭೇದ ಭಾವವ ಬಿಟ್ಟು ವಿದ್ಯುಕ್ತವಾಗಿಯೇ ಹಾರ್ದಿಕವಾಗಿ ಪತಿಯಂದು ಸಮ್ಮತಿಸುವೆ ಹಾರ್ದಿಕವಾಗಿ ಪತಿಯಂದು ಸಮ್ಮತಿಸುವೆ ಭೇದ ಭಾವವ ಬಿಟ್ಟು ವಿದ್ಯುಕ್ತವಾಗಿ ಹಾರ್ದಿಕವಾಗಿ ಪತಿಯಂದು ಸಮ್ಮತಿಸುವೆ ಹಾರ್ದಿಕವಾಗಿ ಪತಿಯಂದು ಸಮ್ಮತಿಸುವೆ ವೇದ ಜಾತಗಳಲ್ಲಿ ಅದು ಏನು ಎತ್ತ ಅಂತ ಕೇಳಿ ಹೋಗೋಣ ಅಂತ. ನೀನೇ ನಿಜವಾದ ಸ್ನೇಹಿತ. ನಿನ್ನ ಕುರಿತಾಗಿ ಹೆಮ್ಮೆ ಆಗುತ್ತಾ ಇದೆ, ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಯಾವುದೇ ಒಂದು ವಿಚಾರ ಇರಲಿ, ಅದು ದೊಡ್ಡವರ ಮನೆ ವಿಷಯ ಅಂತ ಅಂದ್ರೆ ಇಷ್ಟು ಸಣ್ಣದೇ ಇರಲಿ, ಒಬ್ಬರ ಕಿವಿಯಿಂದ ಮತ್ತೊಬ್ಬರ ಕಿವಿಗೆ, ಮತ್ತೊಬ್ಬರ ಕಿವಿಯಿಂದ ಮತ್ತೊಬ್ಬರ ಬಾಯಿಗೆ, ಹೀಗೆ ಹೊರಣಿಕೆಯಿಂದ ಏನೆಲ್ಲ ಆಗಿ ಹೋಗ್ತದೆ. ಇಷ್ಟು ಚಿಕ್ಕದಿದ್ದದ್ದು ಎಷ್ಟು ದೊಡ್ಡದಾಗಿ ಬರ್ತದೆ. ಮದುವೆ ಹೇಳದ್ದನ್ನೇ ಹೇಳುದು, ಇದನ್ನು ತೋರಿಸುದು, ಮತ್ತೆ ತೀರ್ಸು, ಮತ್ತೆ ಅದನ್ನೇ ತೋರಿಸುದು. ಸಣ್ಣ ವಿಚಾರ ಮದುವೆ, ಅದು ಇನ್ನೊಬ್ಬರ ಕಿವಿಗೆ ಇನ್ನೊಬ್ಬರಿಗೆ ಕಿವಿಗೆ ಸೇರಿ ಮದುವೆ ಆಗ್ತದೆ. ಮದುವೆ ಇದ್ದದ್ದು ಮದುವೆ ಆಗ್ತದೆ. ಈಗ ಅದಕ್ಕೆ ಬೇಡ ನಮಗೆ. ಮದುವೆ ಅಂತ ಏನು ಅಂತ ಕೇಳುವ, ಅಲ್ಲಿಗೆ ಪೂರ್ಣ ವಿರಾಮ ಇಡೋಣ. ಮದುವೆಗೆ ಇಲ್ಲಿ ಬಾ. ಕಲಾ, ನಿನಗೆ ವೇದ ಗೊತ್ತಾ? ವಿದ್ಯನ್ ತಂಗಿ ಅಲ್ವಾ? ಅಲ್ಲಲ್ಲ, ವಾಣಿ ತಂಗಿ. ಸಮುದ್ರ ನಿನಗೆ ಬರೇ ವೇದ ಗೊತ್ತಿದ್ದದೇ, ವಿದ್ಯೆನ ತಂಗಿ ವಾಣಿ ತಂಗಿ. ನಾನು ಹೇಳಿದ ವೇದ ಅಲ್ಲ. ನಮ್ಗಡೆ ಹಿಂದೆಗಡೆ ಕೂತ್ಕೊಳ್ತೀನಿ ನಿನ್ನಾಗೆ. ನೀನು ಗುರುಮಠದಲ್ಲಿ ಜುಟ್ಟು ಲೆಕ್ಕ ಹಾಕಿದ್ದೆ ಬಿಟ್ಟರು ವಿದ್ಯೆ ಹತ್ತಲಿಲ್ಲ ನಿನ್ನ ತಲೆಗೆ. ಹಾಗಲ್ವೇ? ನಮ್ಮ ಬಾಲ್ಯದ ಒಡೆದಾಡಿಗಳಪ್ಪ, ಒಮ್ಮೆ ನೆನಪು ಮಾಡ್ಕೊಂಡೆ. ನಾನು ಹೇಳಿದ ಹಾಗಲ್ಲ. ವೇದಗಳು, ವೇದಗಳು 4 ವೇದಗಳು, 6 ಶಾಸ್ತ್ರಗಳು, 8 ಶಾಸ್ತ್ರ, 18 ಪುರಾಣ, ಒಟ್ಟು 64 ವಿದ್ಯೆಗಳು. 64, ಹೌದು. 16 ವೇದಗಳು. ಎಷ್ಟು ವೇದಗಳು? ಒಟ್ಟು 5 ವೇದ ಅಲ್ಲದೆ. ಶಾಸ್ತ್ರಗಳೆಷ್ಟು? 12. ಅಲ್ಲೇ ತಡಿ, ಅಲ್ಲೆಲ್ಲ ಹೆಚ್ಚು ಕಡಿಮೆ ಆಯ್ತಪ್ಪ. ಹಾಗೆ ಯಾವ್ದು ನಾನು ಬಂದ 5 12 ಆಗ್ತದ, ಕೊನೆಗೆ 14 ಆಗುದು. ಅದ್ರಾಗಿ 4 ವೇದಗಳು, 6 ಶಾಸ್ತ್ರಗಳು, 18 ಪುರಾಣಗಳು, 64 ವಿದ್ಯೆಗಳು. ಗುರುಗಳು ಹೇಳುವಾಗ ಕೇಳಿಲ್ವ ನೀನು? ಗುರುಗಳು ಹೇಳ್ತಾ ಇದ್ರು, ನಾ ಹೊರಗಡೆ ಇದ್ದೆ. ಹಾಗೆ ಮನೆಯಲ್ಲಿ ಬಂದೆ, ಚೌಷಷ್ಠಿ ಅನ್ನುವಾಗ ಬಂದೆ. ಹಾಗೆ ನೀನೆಲ್ಲ ಹಾಗೆ ಚೌಷಷ್ಠಿ ಅನ್ನುವಾಗ ಬರುವುದು, ಮತ್ತೆಲ್ಲ ಒಟ್ಟೊಟ್ಟು. ನಾನು ಹೇಳಿದ ಹಾಗಲ್ಲ. ನಾನು ಇದ್ದದ್ದಾದ್ರೂ ಹೇಗೆ ಗುರುಮಠದಲ್ಲಿ? ಹಾಗೆ ಗುರುಗಳು ಏನು ಹೇಳುದು ನನಗೆ? ಏನು? ವಿದ್ಯಾಧರೇ ನೀನು ಪುಸ್ತಕದ ಹುಳು, ನಾನು ಓದುತ್ತಾ ಇರು. ನಾ ಬಂದಾಗಲೂ ಹಾಗೆ ಪುಸ್ತಕ ಒಳಗೆ ಹರಿತಾ ಇದ್ದೆ. ಹೌದು, ಪುಸ್ತಕವೂ ಬೇಕು, ಜೊತೆಯಲ್ಲಿ ಮಸ್ತಕವು ಗಟ್ಟಿ ಇರ್ಬೇಕು. ಪುಸ್ತಕ ಎನ್ನುವುದು ಮಸ್ತಕವನ್ನು ಸೇರಿತು ಅಂತಾದ್ರೆ ಜೀವನ ಭದ್ರವಾಗಿರ್ತದೆ. ಕಲಾಧರ, ವಿದ್ಯಾವತಿಯಾದಂತ ನೀನು ಮದುವೆ ಆಗುವುದಿದ್ರೆ ವಿದ್ಯಾವಂತನನ್ನು, ಸರಿ, ವೇದ, ಸಾಹಿತ್ಯ, ತರ್ಕ, ಮೀಮಾಂಸೆ ಇದನ್ನೆಲ್ಲ ಅರಿತಿರ್ಬೇಕು. ಅವ ಬುದ್ಧಿವಂತನಾಗಿರ್ಬೇಕು. ಅಷ್ಟೇ ಅಲ್ಲ, ಅವ ಬುದ್ಧಿವಂತನಾಗಿದ್ದಾನೋ ಇಲ್ಲವೋ ಎನ್ನುವುದು ತಿಳಿಯುವುದು ಹೇಗೆ? ಸುಳ್ಳಲ್ಲ, ಹೇಗೆ? ನಾವು ಕೇಳಿದ ಪ್ರಶ್ನೆಗೆ
ಪಟ 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 ಉತ್ತರಿಸಿದೆ. ಧೀರತೆಯಿಂದ ಯಾರಾತ ನನ್ನನ್ನು ವಾದಿಸಿ ಗೆಲ್ಲುತ್ತಾನೋ ಅವನನ್ನೇ ಹಾರ್ದಿಕವಾಗಿ ಪತಿ ಎಂದು ಸಮ್ಮತಿಸುವೆ. ಹೆಣ್ಮಕ್ಳು ಹಾಳಾಗುವುದೇ. ಯಾಕೆ? ನೀನು ಆಲೋಚನೆ ಮಾಡಿದ ದಾರಿ ತಪ್ಪು ಅಂತ ನಾನು ಹೇಳುವುದಿಲ್ಲ. ಏನು? ಅದು ಕಾಲಿಡುವ ಮುನ್ನ ಕಣ್ಣಿಟ್ಟು ವ್ಯವಹರಿಸಬೇಕು. ಎಲ್ಲಿ ತಪ್ಪಿದ್ದು? ಸ್ವಲ್ಪ ಆಲೋಚನೆ ಮಾಡು. ಏನು? ವಿದ್ಯೆ ಎನ್ನುವುದು ಯಾರಿಗೆ ಸೀಮಿತವಾದದ್ದಲ್ಲ. ಒಬ್ಬ ಕುಂಟನಿಗೂ ಕುರುಡನಿಗೂ ಹೆಳವನಿಗೂ ವಿದ್ಯೆ ಇರಬಹುದು. ನೀನು ಇಂಥದ್ದೊಂದು ಪಂಥವನ್ನು ಮಾಡಿರುವಂತ ಸಂದರ್ಭ, ಯಾವುದೋ ಕುಂಟನೋ ಕುರುಡನೋ ಹೆಳವನೋ ಬಂದು ಸಭಾಂಗಣದಲ್ಲಿ ಬಂದು ನಿಂತು ನೀನು ಕೇಳುವಂತ ಪ್ರಶ್ನೆಗೆಲ್ಲ ಉತ್ತರವನ್ನ ಕೊಟ್ಟ ಅಂತ ಅವನನ್ನೇ ಮದುವೆ ಆಗುದು ನಾನು. ನಿನ್ನ ಜೀವನದ ಗತಿ ಏನು ಅಂತ ಆಲೋಚನೆ ಮಾಡಿದ್ದೀನಿ. ಯಾಕೆ? ನಡೆಯುವಾಗಲೂ ರತ್ನಗಂಬಳಿಯನ್ನು ಹಾಸಿಕೊಟ್ಟವಳು ನಿನ್ನ ಅಪ್ಪ. ನೀನು ಮಲಗುವುದು ಎಲ್ಲಿ? ಮಾಂಸತೂಲಿಕಾ ತಲ್ಪದಲ್ಲಿ. ಊಟ ಮಾಡುವುದು ಮೃಷ್ಟಾನ್ನ ಭೋಜನ ಅಲ್ವಾ? ಅಂತವನನ್ನು ವರಿಸಿದೆ ಅಂತಾದ್ರೆ ಜೀವನದ ದಿಕ್ಕೆ ಬದಲಾಗಿ ಹೋಗ್ತದೆ. ಯಾವ ನಿನ್ನ ವಿದ್ಯೆ ಎನ್ನುವುದು ನೀನು ಅಲಂಕಾರವಾಗಿ ಬಳಸಿಕೊಂಡಿದ್ದೀಯೋ ಅದು ಅಹಂಕಾರವಾಗಿ ಜೀವನದುದ್ದಕ್ಕೂ ಕಣ್ಣೀರ ಬಾಳ್ವೆ ಆಗಿ ಹೋಗ್ತದೆ. ಗೊತ್ತಾಯ್ತು. ಕುಂಟನನ್ನೋ ಹೆಳವನನ್ನೋ ಮದುವೆಯಾಗಿ ಅಂತಾದ್ರೆ ಆದ್ರೆ ಅವನಲ್ಲಿ ವಿದ್ಯೆ ಉಂಟು ಅಂತಾದ್ರೆ ಜೀವನ ಸಾರ್ಥಕ ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇಷ್ಟು ಚಂದದವಳು ಹೋಗಿ ಒಬ್ಬ ಕುಂಟನನ್ನು ಮದುವೆ ಆದ್ರೆ ಪ್ರಯೋಜನ ಏನು? ನೋಡಿದವರು ಏನು ಹೇಳಿ ಕುಂಟನ ಬಿಡು, ಅದು ಬಿಡು. ಹಾಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ. ವಿಧಾತ ಹಣೆಯಲ್ಲಿ ಹೇಗೆ ಬರೆದಿರ್ತಾನೆ ಅಂತ ತಿಳಿದುಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ. ನೀನು ಹೇಳಿದ ಹಾಗೆ ರಾಜಕುಮಾರಿ ಆದಂತ ನಾನು ರಾಜಕುಮಾರನನ್ನೇ ವರಿಸಬೇಕು, ರೂಪವಂತನೇ ಗಂಡನಾಗಬೇಕು ಎನ್ನುವ ಆಶಯ. ಅಂತವನನ್ನೇ ಮದುವೆಯಾದೆ ಅಂತಾದ್ರೆ ಮದುವೆಯಾಗಿ ಕೆಲವು ಸಮಯ ಕಳೆದು ಕಾಲನ ವಶಕ್ಕೆ ತುತ್ತಾದಂತ ನನ್ನ ಗಂಡ ಕೈಕಾಲು ಕಳೆದುಕೊಂಡ್ರೆ ಅವನ ಜೊತೆ ಜೀವನ ಸಾಗಿಸ್ಬೇಕಲ್ಲ, ನಾನು ಬಿಡ್ಲಿಕ್ಕಾಗ್ತದಾ? ಅದೆಲ್ಲ ಹಣೆ ಬರಹ. ಹಣೆ ಬರ ಹೇಗೆ ಬರ್ದಿರ್ತಾನೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹಣೆ ಬರಕ್ಕೆ ಹೊಣೆ ಯಾರು ಅಂತ ಒಂದು ಮಾತಿದ್ದು. ನಾನು ಮಾತ್ರ ಅಂತವನನ್ನೇ ವಿದ್ಯಾವಂತನಾಗಿರ್ಬೇಕು. ಸರಿಯೇ, ಈ ವಿದ್ಯಾವಂತನನ್ನೇ ಆಗ್ಬೇಕು ಅಂತ ಉಂಟು. ಹೌದಾ? ಅದ್ರಲ್ಲಿ ಏನು ಬದಲಾವಣೆ ಆಗುದು ಬೇಡ. ಇಲ್ಲವೇ ಇಲ್ಲ. ಈಗ ಒಂದು ಕೆಲಸ ಮಾಡು. ಏನು? ನಾನು ಸುತ್ತಿ ಬಳಸಿ ಮಾತಾಡೋದು. ನಾನು ನೇರವಾಗಿ ಹೇಳ್ತೇನೆ. ನೋಡು, ಇದಾದ್ರೂ ಆಗ್ತದ ನೋಡು, ನೇರ ಹೇಳಿ ನೋಡು. ನಾನು ನೋಡ್ಲಿಕ್ಕೆ ಆಗಿದ್ದೆ, ನೋಡಿದ್ರೆ ಜೀವ ಬೆಳೆದ ಹಾಗೆ ಕಾಣಿಸ್ತದೆ, ಬುದ್ಧಿಯಲ್ಲಿ ವ್ಯತ್ಯಾಸ. ನಿನ್ನೇಂತ್ರ ನಾನು ಹೇಳಿದ್ದು ಹೇಗೆ ಹೇಳು? ನಾನು ನೋಡ್ಲಿಕ್ಕೆ ಆಗಿದ್ದೇನೆ ಅಷ್ಟೇ. ನೀವು ಒಳಗೆ ಹೇಗೆ ಹೊರಗೆ ಹೇಗೆ ಅದೆಲ್ಲ ಕೇಳಲಿಲ್ಲ. ಗಂಡಿನ ಆಗಿದ್ದಿ, ನೋಡಿದ್ರೆ ಗಂಡು ಅಂತ ಹೇಳ್ಬೋದು. ಅಲ್ಲ ಇವಳು ಯಾವಳೆ? ಇವಳು ಹೀಗೆ ಹೇಳುದು ಏನು? ಒಟ್ಟಾಗಿ ಬೆಳೆದವರಲ್ವೇ ನಾವು? ನೋಡ ರೂಪದಲ್ಲಿ ಮನ್ಮಥನ ಹಾಗೆ. ಅದೇ ಭ್ರಮೆಯಲ್ಲಿ ಇದ್ದೀನಿ. ಭ್ರಮೆ ಅಲ್ಲ, ಎಲ್ಲರೂ ಹೇಳುದು ಹಾಗೆ, ವಾಸ್ತವ ಸತ್ಯ. ಇನ್ನು ಐಶ್ವರ್ಯದಲ್ಲಿ ಕೇಳುವುದೇ ಬೇಡ. ಅಯ್ಯೋ, ನೀನು ಮಾಡುವುದು ಬೇಡ, ನಿನ್ನ ಅಜ್ಜ ಅಪ್ಪ ಮಾಡಿಟ್ಟದ್ದೇ ಉಂಟು. ನಾನು ಇಷ್ಟು ಕಾಲವೂ ಆಲೋಚನೆ ಮಾಡಿದೆ, ಅವ್ರು ಮಾಡಿಟ್ಟದ್ದು ಎಲ್ಲುಂಟು ಅಂತ ಹುಡುಕ್ತಾ ಇದ್ದೇನೆ ಬಿಟ್ಟರೆ ನನಗೆ ಇವತ್ತಿನವರೆಗೆ ಕೈ ಸಿಗಲಿಲ್ಲ. ನೋಡು, ಅದಕ್ಕಾಗಿ ನಾನೇ ಪ್ರಯತ್ನ ಮಾಡಿ. ಕೈ ಸಿಗ್ಲಿಲ್ಲ ಅಂತ ಬೇಸರ ಮಾಡಬೇಡ. ಎಲ್ಲುಂಟು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳ್ತೀಯ ಅಂತ ಆದ್ರೆ ಎಲ್ಲೆಲ್ಲ ಮಾಡಿಟ್ಟಿದ್ದಾರೆ ಯೋಚನೆ ಮಾಡು. ಅದು ಹೆಮ್ಮೆ. ಅದು ಆದ್ರೂ ಒಂದು ಸಮಾಧಾನ, ಅವ್ರು ಏನು ಮಾಡಿಟ್ಟಿದ್ದಾರೋ ಅದ್ರ ಬಗ್ಗೆ ನಾನು ಹೆಚ್ಚು ಲಕ್ಷ್ಯ ವಹಿಸ್ಲಿಲ್ಲ. ನನಗೊಂದು ದಾರಿ ತೋರಿಸಿಕೊಟ್ಟಿದ್ದಾರೋ ಅದ್ರಲ್ಲಿ ನಾನು ಏನು ಅಂತ ಕಾಣಿಸಿಕೊಳ್ತೇನೆ, ಅಷ್ಟು ಸಾಕು. ಅದು ಸರಿ. ಮತ್ತೆ ಒಂದು ಜೀವನದಲ್ಲಿ ಹಾಗೆ ಇನ್ನೊಬ್ಬರ ಬಂಡವಾಳದಲ್ಲಿ ನಾವು ವ್ಯಾಪಾರ ಮಾಡಬಾರ್ದು. ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ. ನಮ್ಮಲ್ಲಿ ಸ್ವಂತಿಕೆ ಉಂಟಾ? ಈ ಸ್ಥಳದಲ್ಲಿ ಶಾಶ್ವತವಾದ ಬೆಲೆ ಪ್ರತಿಯೊಬ್ಬರಿಗೂ ಇರ್ತದೆ. ಪ್ರಾಮಾಣಿಕವಾದ ದುಡಿಮೆ ಬೇಕೆ? ಇಷ್ಟೆಲ್ಲ ಶ್ರಮ ಬೇಕಿತ್ತೇನೆ. ಹೌದು. ಹಾಗಲ್ಲ, ಈಗ ನೋಡು, ರೂಪದಲ್ಲಿ ನಾನು, ಐಶ್ವರ್ಯದಲ್ಲಿ ನಾನು, ವಿದ್ಯೆಯಲ್ಲಿ ಕೇಳುವುದೇ ಬೇಡ. ನಾನು ಹೇಳುದು ಇಲ್ಲ, ನೀ ಕೇಳುವುದೇ ಬೇಡ. ನಾನು ಹೇಳುದಿಲ್ಲ, ಎಲ್ಲವನ್ನ ಕಲಿತವನ. ಈಗ ನಿನಗೆ ನನ್ನನ್ನೇ ಮದುವೆ ಆದ್ರೆ ತೊಂದರೆ ಏನು? ಈ ಯೋಚನೆ ನನಗೆ ಬರಲಿಲ್ಲ ಅಂತ. ನಿನ್ನಲ್ಲಿ ಹೌದು, ಬೇಸರವಿಲ್ಲ ನನಗೆ. ನಿನ್ನನ್ನೇ ಮದುವೆ ಆಗುದು. ಅಪ್ಪಯ್ಯ ಅಪ್ಪಯ್ಯ ಮಂತ್ರಿಗಳ ಮಗ ಬಂದಿದ್ದಾನಪ್ಪ, ಅವನನ್ನು ವರಿಸ್ತಾನಂತೆ. ನಾಳೆ ದಿನ ಸಭೆ ಏರ್ಪಾಡು ಮಾಡಿ ನಾನು ಅಲ್ಲಿ ಪ್ರಶ್ನೆ ಕೇಳ್ತೇನೆ. ಕೇಳಿದ ಪ್ರಶ್ನೆಗೆ ಪಟ 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 ಅಪ್ಪನಲ್ಲಿ ಎಲ್ಲ ಹೇಳ್ಬೇಡ. ಈಗ ನಾನು ಒಟ್ಟಿಲ್ಲ ಅಂದ್ಮೇಲೆ ಮತ್ತೆ ಪ್ರಶ್ನೋತ್ತರ ಉಂಟಾ? ಯಾರು ಅಂದ್ರೆ ಅಲ್ಲ, ನೀವು ಒಪ್ಪಿಕೊಂಡಾದ್ಮೇಲೆ ಮತ್ತೆ ಪ್ರಶ್ನೋತ್ತರ ಅಂತ ಕರ್ಮಕ್ಕೆ? ಅದು ನಾನು ಹೇಳಿದ್ದು ರೂಪವಂತ ಅಂತ ಹೇಳಿದಲ್ಲ, ಬುದ್ಧಿವಂತ ಅಂತ ಹೇಳಿದ್ದು. ಪ್ರಶ್ನೆ ಕೇಳುದೇ ಕೇಳುದೇ. ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರಿಸ್ತೀಯೋ ನಿನ್ನನ್ನೇ ಮದುವೆ ಆಗ್ತೀಯ. ಕೆಲಸ ಮಾಡು. ಏನು? ಈಗ ನನಗೂ ಮನಸ್ಸುಂಟು ನಿನ್ನ ಮದುವೆ ಆಗಿ, ನಿನಗೂ ನನಗೂ ಮನಸ್ಸುಂಟು ಅಂತ ಆಯ್ತು. ಈಗ ಪ್ರಶ್ನೆ ಕೇಳುದೇ. ಒಂದು ಕೆಲಸ ಮಾಡು. ನೀನು ನಾಳೆ ದಿವಸ ಸಭೆಯಲ್ಲಿ ಯಾವ್ಯಾವ ಪ್ರಶ್ನೆ ಕೇಳುತ್ತೆ ಅಂತ ನಂಗೆ ಇವತ್ತು ಬರ್ಕೊಡು. ಕ್ರಮ ಸಂಖ್ಯೆಗೆ ಅನುಗುಣವಾಗಿ ಉತ್ತರವನ್ನು ಕೆಳಗೂ ಬರಿಬೇಕು. ನೀನು ಈ ಪ್ರಶ್ನೆಗೆ ಈ ಉತ್ತರ ಅಂತ ಬರಿಬೇಕು. ಸರಿ, ಅಲ್ಲಿ ನಾನು ಕ್ರಮ ಸಂಖ್ಯೆಯಲ್ಲಿ ಈ ಪ್ರಶ್ನೆ ಕೇಳ್ತೇನೆ, ಮೊದಲನೇದಿದು ಎರಡನೇದಿದು ಅಂತ ಬರ್ಕೊಡ್ತೀನಿ. ಎಲ್ಲಿಯಾದ್ರೂ ತಪ್ಪಿ ಮೊದಲು ಕೇಳುವ ಪ್ರಶ್ನೆಯನ್ನು ನಾನು ಕೊನೆಗೆ ಕೇಳಿದ್ರೆ ನಾನು ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅಲ್ಲ ಅಷ್ಟೇ ಆಗುದು. ಅವಾಗ ನೀನೇ ಪ್ರಶ್ನೆ ಹಿಂದೆ ಮುಂದೆ ಮಾಡ್ಕೊಳ್ಬೇಕು ಬಿಟ್ಟರೆ ನಾವು ಉತ್ತರ ಬದಲು ಮಾಡುವುದು. ನಿನ್ನಂತ ವಿದ್ಯಾರ್ಥಿಗಳು ಇರುವುದರಿಂದಲೇ
ನಿಷ್ಠಾವಂತ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಲಿಕ್ಕೆ ಆಗುದಿಲ್ಲ. ಪರೀಕ್ಷಾ ರಂಗಕ್ಕೆ ಹೋಗುವುದು, ಪ್ರಶ್ನೆ ಪತ್ರೆ ಸೋರಿಕೆ ಅಂತ ಹೇಳುದು, ಮನೆಗೆ ಬರುದು, ಇದೇ ಆಗ್ತದೆ. ಮೊದಲೇ ಪ್ರಶ್ನೆ ಎಲ್ಲ ಗೊತ್ತಾಗ್ತದೆ ನಿನ್ನಂತವರಿಗೆ. ಸೋರಿಕೆ ಆಗುದಲ್ಲ ಯಾವಾಗ ಹೇಳು, ನಿನಗೆ ಈ ಕಣ್ಣಿ ಕಾಣುವುದು ಮಾತ್ರ, ಹಿಂದ್ಗಡೆಯಿಂದ ಎಷ್ಟೆಲ್ಲ ವ್ಯವಹಾರ ನಡೀತದೆ ಗೊತ್ತುಂಟು ನಿನಗೆ? ಎಲ್ಲ ನಿನ್ನಂತೆಯವರು ಅಂತ ನಿನ್ನ ಅಪ್ಪ ಕೇಳಿ ಹೇಳ್ತಾರೆ, ರಾಜಕೀಯ ಅವನದ್ದು. ಅದು ಬಿಡು, ನೀನು ಈ ಪ್ರಶ್ನೆ ಕೇಳುದೇ, ನೀವು ಉತ್ತರ ಬರ್ಕೊಡುದು ಬೇಡ, ನೀ ಕೇಳ. ಅದು ಪ್ರಶ್ನೆ ಕೇಳುದು ನಾಳೆಗಲ್ವಾ? ಉತ್ತರಿಸ್ಬೇಕು ನೀನು. ನಾಳೆ ಕತೆ ಕಲ್ಲು ಹಾಕು ನೀನು. ಅಂದ್ರೆ ನಾಳೆ ಕತೆ ಬಿಡು. ನಾಳೆ ಬೇಡ, ಬಿಡು. ಇವತ್ತು ಏನಾಗ್ಬೇಕು ಅಂತ ಹೇಳ್ತೀನಿ. ಇವತ್ತು ಏನಾಗ್ಬೇಕು? ನೀನು ಓದುತ್ತಾ ಇರು. ನಾನು ಬೇಕಾದ್ರೆ ನಾನು 4-5 ಪುಸ್ತಕ ಕೊಡ್ತೇನೆ, ಓದ್ತಾ ಇರು. ನಾನು ಪುಸ್ತಕ ಓದಲಿಕ್ಕೆ ಬರಲಿಲ್ಲ. ಮತ್ತೆ ನಾನು ಓದಿದ್ರೆ ವಿದ್ಯೆ ತಲೆಗೆ ಹತ್ತುತ್ತದೆ. ಅಲ್ಲ, ನನಗೆ ವಿದ್ಯೆಯೇ ಬೇಕು ಅಂತ ಬಂದ. ಯಾವ ವಿದ್ಯೆ ಹೇಳ? ಹೇ ಮನೋಗರೆ ಇತ್ತನಿ ಬಾರೆ ತತ್ತೋಂದನಿ ಕುತಾದಿ ನರಿ ತತ್ತೋಂದನಿ ಕುತಾದೆ ದಿನ ತಾದೆ ಹೇ ಮನೋಗರೆ इतनी बार बाबा इतनी बार हे मनोहर इतनी बार संतविसु ಎನ್ನನೋ ಕಾಮನಾಟದಿ ಮುದವನಿ ತೋರ ಸಂತವಿಸು ಎನ್ನನು ಕಾಮನಾಟದಿ ಮುದವನಿ ತೋರ ಸಂತವಿಸು ಎನ್ನನು ಕಾಮನಾಟದಿ ಮುದವನಿ ತೋರೆ ಇತ್ತನಿ ಬಾರೆ. ಪ್ರಶ್ನೆ ಎನ್ನುವುದು ಕೇಳುವುದು ನಾಳೆಗಲ್ವಾ? ನಾಳೆ ಕತ್ತೆ ಬಿಡು. ಇವತ್ತೇನಾಗ್ಬೇಕು ಅಂತ ಹೇಳ್ತೇನೆ. ಕಲಾಧರ, ಇಲ್ಲಿಯವರೆಗೆ ವಾತಾವರಣ ಸರಿ ಇತ್ತು ಕಲಾಧರ. ಸರಿ, ಈಗ ಸ್ವಲ್ಪ ಬದಲಾದಲ್ಲ. ಬರೀ ವಾತಾವರಣ ಬದಲಾದದ್ದು ಮಾತ್ರ ಅಲ್ಲ, ನೀನು ಸ್ವಲ್ಪ ಬದಲಾದಾಗ ಕಾಣಿಸ್ತಾ ಇದೆಯಾ. ಬಾಯಿಲಿ ಸುರಿಸ್ತಾ ಇದೆಯಾ? ಅದು ಒರೆಸ್ಕೋ. ಅದು ಅದೆಲ್ಲ ಗೊತ್ತಾಗ ಕುಳಿ ತಿಂದವ್ರಾಗ ಮಾಡ್ತಿ. ಕುಳಿ ತಿಂದವರಾಗೆ ಏನಾಯ್ತು ನಿನಗೆ? ಅಂದ್ರೆ ಎಷ್ಟೊತ್ತಿಗೂ ಒಂದೇ ರಾಗ ಅಲ್ಲ, ಸ್ವಲ್ಪ ರಾಗ ಬದಲಾವಣೆ ಮಾಡುವಂತ ಮಾಡಿ. ಹೌದಾ? ಹೌದು. ಅದೇ ರಾಗ ಸರಾಗ ಬರ್ತಾ ಉಂಟು. ಯಾಕೆ ಕೇಳು? ಯಾಕೆ? ಕಾರಣ ಇಲ್ಲದೆ ಅಲ್ಲ. ಪ್ರಶ್ನೋತ್ತರ ವಿಚಾರವನ್ನ ಬಿಟ್ಟರೆ ಇವತ್ತು ನಾನು ನಿನ್ನ ಅಂತಃಪುರವನ್ನ ಸೇರಿದವ. ಇವತ್ತೇನಾಗ್ಬೇಕು ಅಂತ ನೇರವಾಗಿ ಹೇಳ್ತೇನೆ. ಏನು? ಹೇ ಮನೋಹರ ಇತ್ತನಿ ಬಾರೆ. ಕಣ್ಣಿಗೇನಾಯ್ತ? ಕಸ ಬಿಚ್ಚಲ್ಲ ನೋಡು. ಈ ಕಣ್ಣಿಗೆ ಕಣ್ಣು ಮುಚ್ಚುತ್ತಾ ಇದ್ದಿ. ಒಂದು ಅಭಿನಯವೂ ಗೊತ್ತಾಗಿ ಸಾಯುವುದಿಲ್ಲ. ಅಲ್ಲ, ನಿನ್ನ ಅಭಿನಯ ಹಾಗುಂಟು ಅಂತ ಯೋಚನೆ ಮಾಡು. ಹಾಗುಂಟು, ಕಸ ಬಿದ್ದರಾಗುಂಟು ಅಭಿನಯ. ಏನು ಮಾಡ್ತೀವಿ? ಯಾವ ರಸ ಭಾವ ಇಲ್ದು ಅದೊಳ್ಳೆ ಚಪ್ಪೆ ಸಂಕ್ರಾಂತಿ ಯಾವ ರಸ? ಅದು ಹಾಗಲ್ಲ. ಹೀಗೆ ಮಾಡಿದ್ರೆ ಯಾವ ಭಾವ ನಮ್ಗೆ ಗೊತ್ತಾಗ. ಕುತ್ತಿಗೆ ಜಾಗೃತಿ ಪುಣ್ಯಮ್ಮ. ಮೊನ್ನೆ ನಮ್ಮಲ್ಲಿ ಒಬ್ಬರಿಗೆ ಹಾಗೆ ಅವರು ಹೀಗೆ ಮಾಡಿ ಕೊನೆಗೆ ಹೀಗೆ ಆಯ್ತು. ಏನು ಈ ಪ್ರಾಯದಲ್ಲಿ ನಂಗೆ ನರ ಎಳಿತದೆ ಮಾಡಿದ್ಯಾ? ಪ್ರಾಯ ಆಗ್ಬೇಕು ಅಂತಿಲ್ಲ, ಈಗ ಯೌವನದಲ್ಲಿರುವವರಿಗೆ ರೋಗ ಶುರುವಾಗುದು. ಅದಲ್ಲ. ಹೇ ಮನೋಹರ ಇತ್ತನಿ ಬಾರೆ. ಯಾಕಾಗಿ? ಇದಾದರೆ ನಿನ್ನ ರೂಪವನ್ನ ಕಂಡು ಮನಸೋತಮನ ನೇರವಾಗಿ ಹೇಳಿಬಿಡ್ತೇನೆ. ನಿನ್ನ ದೇಹ ಸುಖವನ್ನ ಬಯಸಿ ಇಲ್ಲಿವರೆಗಾಗಿ ಬಂದವ. ನಾಳೆ ಅಂತ ಹೇಳಿದ್ರೆ ನಿನ್ನ ಪತಿಯಾಗುವ ನಾನು. ಅದಕ್ಕಾಗಿ ಬಂದಿರುವಂತ ನನ್ನನ್ನ ಕಾಮನಾಟದಿಂದ ನೀನು ಮುದಗೊಳಿಸ. ದುಷ್ಟ ಕಾಮುಕ ಸುಖದಿ ನೀ ತೊಲಗೋ, ನಿನ್ನಪ್ಪಾಗೋ ಸುಖ ಇಷ್ಟಗೆ ಬಿಟ್ಟೆ ತೊಲಗೋ. ಇಷ್ಟಕೋ ನಿಂತಿರ್ಪೆಯಾದರೆ ಭ್ರಷ್ಟ ನಿನ್ನಯ ಹಲ್ಲ ಕಳಚುವೆ ನಡೆ ನಡೆ ನಡೆ. ದುಷ್ಟ ಕಾಮುಕ ಸುಖದಿ ನೀ ತೊಲಗೋ ತೊಲಗೋ ತೊಲಗೋ. ಮಾನ ಬಿಟ್ಟವನೇ, ನಗೆನಾಚಿಗೆ ಸತ್ತವನೇ, ಲತ್ತೆಗೆಟ್ಟವನೇ, ಅನ್ನಶತ್ರು, ಅಶಮದಾಂಡಿಗ, ಭೂರಿನ ಧರ್ಮಕ್ಕಿಷ್ಟು ಧಿಕ್ಕಾರ ಇರಲಿ. ನಾಲ್ಕು ಗೋಡೆ ಮಧ್ಯೆ ಇದ್ದೇನೆ. ಉಗುಳಿದ ನೀನು ಉಗಿಸ್ಕೊಂಡವ್ ನಾನು. ನನಗೆ ಹೇಳಿದ್ಯಲ್ಲ, ನಿನಗೆ ರಸಪ್ರಜ್ಞೆ ಉಂಟಾ? ಯಾಕೆ ಈ ರೀತಿ ನಿಂದಿಸ್ತಾ ಇದ್ದೇನೆ? ನೀನು ಏನು ಆಗ್ತಿದ್ದವರಾಗಿ ಹೀಗೆ ನಿಂತಿದ್ದಿ? ಇದು ನಮ್ಗೆ ಹೊಸ್ತ. ಇದು ಅದೆಲ್ಲ ಎಷ್ಟು ಕಂಡ ಇತ್ತು. ನಾನು ನೀ ಬೈದದ್ದು ಕಡಿಮೆ ಆಯ್ತು ಅಷ್ಟೇ. ಕಾಮುಕ ಗೆಳೆಯ ಎನ್ನುವ ಕಾರಣಕ್ಕಾಗಿ
ಹಾರ್ದಿಕವಾಗಿ ನೀನು ಬೈದದ್ದನ್ನು ನಾನು ಸ್ವೀಕರಿಸಿದ್ದೆ. ನಗೆ ನಾಚಿಕೆ ಬಿಟ್ಟವನೇ ಕಥಾರ್ಥಳಾಗು ಮಗಳೇ. ಮಗಳೇ, ಈಗ ನಿನ್ ಬಾಯಲ್ಲಿ ಸತ್ಯ ಬಂತು ಮಗಳೇ ಅಂತ. ಮಗಳೇ ಅಂತ ಹೇಳಿದ್ರೆ ಏನು? ಮಾತಿಗೆಲ್ಲರೂ ಏನ್ ಬೇಕಿದ್ರೆ ಹೇಳ್ಬೋದು. ಅಕ್ಕ, ತಂಗಿ, ನಿನ್ನಂತವ್ರು ಮನೆಗೆ ಸೇರಿದ್ರೆ ಮನೆಯಲ್ಲಿ ಸಂಬಂಧ ಪೂರ್ಣ ಹಾಳಾಗಿ ಹೋಗ್ತದೆ. ಸಂಸ್ಕಾರ ಹೀನ ಅಂತ ಭಾವ ಸಿಕ್ಲಿಕ್ಕೆ ಹೋಗಬೇಕು. ಹೌದಪ್ಪ, ಇದು ಭಾವ ಅಲ್ಲ, ಇದು ಅಭಾವ. ನೀನು ಗೆಳೆಯ ಎನ್ನುವ ಕಾರಣಕ್ಕಾಗಿ ಸಲುಗೆಯಿಂದ ಮಾತನಾಡಿಸಿದ್ರೆ ಅದನ್ನು ದುರುಪಯೋಗ ಪಡಿಸಿಕೊಡ್ತಾ ಇದ್ಯಾ. ಹಣ್ಣನ್ನು ತಿಂದು ಸಿಪ್ಪೆಯನ್ನು ಎಸೆಯುವ ಹಾಗೆ ಹೆಣ್ಣು ಮಕ್ಕಳನ್ನು ಕೈ ಬಿಡುವ ಜೈವಾನ ನಿನ್ನದು. ಮೊದಲಾಗಿ ಏನ್ ಹೇಳಿದೆ? ಹೇ ಮನೋಹರ ಇತ್ತನೇ ಬಾರಿ ಮದುವೆ ಕುರಿತಾಗಿ ಕೇಳಿದೆ. ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಾದ ಮೇಲೆ ಒಂದು ದಿನ ಸುಖ ಕೊಡು ಅಂತ ಏನು ಸಂತೆಯಲ್ಲಿ ಸಿಗುವ ಸಾಮಗ್ರಿ ಅಂತ ಎನಿಸಿಕೊಂಡ್ಯಾ? ಒಂದೇ ನಿನಗೆ ಹೇಳುವುದಲ್ಲ, ನೀನಿಷ್ಟು ಹಾಳಾಗೋದಕ್ಕೆ ಕಾರಣ ನಿನ್ನ ಅಪ್ಪಯ್ಯ. ಅಪ್ಪನ ಸುದ್ದಿ ಹೇಳಬೇಡ. ನೀನು ಮತ್ತೆ ನಿನ್ನ ಅಪ್ಪ ಅಂತ ಹೇಳಿದ್ರೆ ಉಗ್ರಾಣಕ್ಕೆ ಬಿದ್ದ ಹೆಗ್ಗಣ ಇದ್ದಾಗೆ ನಮ್ಮ ಸಂಪತ್ತು ಪೂರ್ಣ ನಾಶ ಮಾಡ್ಲಿಕ್ಕೆ ಈ ನಮ್ಮ ನಾಡನ್ನು ಸೇರಿದವರು ನೀವು. ನಿನಗೆ ಮುಖ ಬಾರಿಸ್ತಾ ಇದ್ದೆ, ಹಲ್ಲು ಉದುರಿಸ್ತಾ ಇದ್ದೆ, ಸುಮ್ಮನೆ ಇದ್ದೆ ಯಾಕೆ? ಉದುರಿಸೋದು ತೊಂದ್ರೆ ಇಲ್ಲ, ನಮ್ಮ ಕಡೆ ಎಲ್ಲ ಹುಲ್ಲು ಬಾಯಿ ಮುಚ್ಕೊಂಡೆ ಮಾತಾಡುವವರು ಇದ್ದಾರೆ, ಗೊತ್ತುಂಟು ನಿನ್ಗೆ? ಹೌದಾ? ನಿನಗೂ ಹಾಗಾಗ್ಬೇಕು. ನಿನ್ನ ಅಪ್ಪನ ಮುಖ ನೋಡಿ ನಾನು ಸುಮ್ಮನೆ ಇದ್ದೇನೆ. ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ, ಇನ್ನೆಲ್ಲಿ ಆದ್ರೂ ವಿದ್ಯಾಧರೆ ಅಂತ ಹೇಳಿದ್ರೆ ವಿದ್ಯಾಧರೆ ಅಂತಃಪುರಕ್ಕೆ ಬಂದ್ರೆ ನಿನ್ನ ಕಣ್ಣು ಕೇಳ್ತಾನೆ. ಹೋಗ್ತೀಯಲ್ವ ನೀನು? ಸಿಟ್ಟು ಮಾಡೋದು ಮತ್ತೆ ತಪ್ಪಾಯ್ತು ಅಂತಲ್ವ? ತಪ್ಪೇ ಇದು. ಆಯ್ತು, ಏನು ಹೋಗ್ಬೇಕು ಅಂತಲ್ವ? ಹೋಗು. ಈಗ ಬುದ್ಧಿ ಬಂತಲ್ಲ, ಸ್ವರ ಏರಿಸಿದ್ರೆ ಆಗುದಿಲ್ಲಪ್ಪ ಇಂಥವ್ರ ಕಾಟದಲ್ಲಿ. ಅದಕ್ಕೆ ಜನ ಕೆಲಸದವ್ರು ಇದ್ದಾರೆ, ನೀನ್ ಬಾಗ್ಲ. ಹೇ ಮನೋಗರೆ ಇತ್ತನಿ ಬಾರೆ, ಹೇ ಮನೋಗರೆ ಇತ್ತನಿ ಬಾರೆ, ಸಂತವಿದು ಎಲ್ಲನು ಕಾಮನಾಟದಿ ಮುದವನಿ ತೋರೆ, ಮನೋಗರೆ ಇತ್ತನಿ ಬಾರೆ, ಬಾಬಾ ಇತ್ತನಿ ಬಾರೋ. ಬಹಳ ದೊಡ್ಡ ಒಪ್ಪಿಕೊಂಡು ಬೇಡ. ಆಶ್ಚರ್ಯ ಆಯ್ತು ನಿನಗೆ? ಹೌದೇ? ನನಗೂ ಆಶ್ಚರ್ಯ ಆಗ್ತದೆ. ನೀನ್ ಹೀಗೆ ಬದಲಾದೆ ಅಂತ ನನಗೆ ಆಶ್ಚರ್ಯ. ನಾನು ಈಗ ಹೀಗೆ ಬದಲಾದೆ ಅಂತ ನಿನಗೆ ಆಶ್ಚರ್ಯ. ಉತ್ತರ ಬೇಕಾ? ಕಾರಣ ಗೊತ್ತಾಗ್ಬೇಕಾ? ಈಗ ಹೇಳಿ, ಹೇ ಮನೋಹರ ಇತ್ತ ನೀ ಬಾರಿ. ನಮ್ಮವರು ನಮ್ಮವ್ರು ಎಷ್ಟೆಷ್ಟೊತ್ತಿಗೆ ಏನು ವಸ್ತು ಬೇಕೆಲ್ಲ ಗೊತ್ತಾಗ್ತದೆ. ಲೆಕ್ಕಾಚಾರ ಮಾಡ್ತೇನೆ ನಿನಗೆ. ಬಾ, ನೀನ್ ಮಾಡುದು ಬೇಡ, ಅವ ನಮ್ಮಲ್ಲಿದ್ದವ ಕೆಲಸಕ್ಕೆ, ನಾವು ಲೆಕ್ಕಾಚಾರ ಮಾಡ್ತೇವೆ. ಇನ್ನು ಎಲ್ಲಿಯಾದ್ರೂ ನಿನಗೆ ಅಪ್ಪನ ಹತ್ರ ಹೇಳು ಮದುವೆ ಮಾಡಿಸ್ಲಿಕ್ಕೆ. ಊರಲ್ಲಿದ್ದ ಹೆಣ್ಣು ಮಕ್ಕಳಾದ್ರೂ ಸಂಸ್ಕಾರಯುತವಾಗಿ ಮನೆಯಲ್ಲಿ ಇರ್ಲಿಕ್ಕೆ ಆಗ್ತದೆ. ಹಂದಿ, ನಾಯಿ, ಎಮ್ಮೆ ಅಲ್ಲ ಕೋಣ ನೀನು, ಅವಕ್ಕೆಲ್ಲ ಬೇಸರ ಆಗ್ತದೆ. ಹೇಳ್ಬೇಡ. ಇಲ್ವಾ ಇಲ್ವಾ, ದಯಮಾಡಿ ನನ್ನ ಕ್ಷಮಿಸಿ. ಏನು ಅಜ್ಞಾನದ ಅಂಧಕಾರದಲ್ಲಿರುವಂತ ನಾನು ನಿನ್ನೆದ್ದಲಿಗೆ ಬಂದು ಬಾಯಿಗೆ ಬಂದಾಗ ಹೊರಟಿದೆ. ಅಡ್ಡಿಲ್ಲ, ಆಗಾಗ ಸಾಹಿತ್ಯ ಮಾತಾಡ್ತೀನಿ. ಇದು ಅಪರಾಧ ಎನ್ನುವುದು ನನಗೆ ಹೊತ್ತಾದ್ಮೇಲೆ ಗೊತ್ತಾಯ್ತು. ಏನ್ ಮಾಡೋಣ? ನಾನಾಗಿ ನಾನು ಬಂದವನಲ್ಲ, ಮತ್ತೆ ಒತ್ತಾಯ ಪೂರಕನಾಗಿ ಇಲ್ಲಿಗೆ ಬರುವಂತ ಅನಿವಾರ್ಯತೆ ಬಂತು. ಅಪ್ಪ ನನಗೆ ಭರವಸೆಯ ಮಾತನ್ನು ಕೊಟ್ಟ ಎನ್ನುವ ಹಾಗೆ ನಾನು ನಿನ್ನನ್ನು ವರಿಸಬೇಕೆನ್ನುವ ತೀರ್ಮಾನದಲ್ಲೇ ಬಂದವ. ಹೌದು, ನೀನು ವರಿಸುವುದಲ್ಲ, ಮೊದಲು ವರಿಸಲಿಕ್ಕೆ ಅಭ್ಯಾಸ ಮಾಡು. ಏನ್ ಮಾಡೋಣ? ಬಾಲ್ಯದ ಒಡನಾಡಿಯಾಗಿ ವಿನೋದದಲ್ಲಿ ನಿನ್ನಲ್ಲಿ ಮಾತಾಡುವುದಕ್ಕಾಗಿ ಮುಂದಾದೆ. ಸಿಟ್ಟಿನ ಬರದಲ್ಲಿ ನೀನು ಹೊಡೆದೆ. ಸತ್ಯ ಹೇಳ್ತೇನೆ ವಿದ್ಯಾಧರೆ, ಈಗಾದ್ರೂ ಅದು ಹೇಳು, ಅನುಮಾನವೇ ಇಲ್ಲ. ಏನು? ನನ್ನಲ್ಲಿರುವಂತ ಈ ಕಾಮ ಎನ್ನುವಂತ ಅಜ್ಞಾನ ದೂರವಾಗಿ ಹೋಯ್ತು. ಸುಜ್ಞಾನದ ಬೆಳಕನ್ನು ಕೊಟ್ಟವಳು ನೋಡು. ನೀನು ಗುರುಮಠಕ್ಕೆ ಹೋದದ್ದು ಸಾರ್ಥಕ ಆಯ್ತು. ಈಗ ನಿನಗೆ ಜ್ಞಾನೋದಯ ಆಯ್ತು. ಆದ್ರೆ ಮಾಡಿದ ತಪ್ಪನ್ನು ಕ್ಷಮಿಸುವುದರ ಒಟ್ಟಿಗೆ ಇವತ್ತು ಒಂದಿವ್ಸ ನನ್ನೊಟ್ಟಿಗೆ ಸಾಕು. ಹೋಗಿ ಅಪ್ಪನಲ್ಲಿ ಮದುವೆ ಮಾಡಿಸ್ಲಿಕ್ಕೆ ಹೇಳು. ಇಲ್ಲ ಅಂತಂದ್ರೆ 3 ದಾರಿಯಲ್ಲಿ ಹೋಗಿ ಕೂತ್ಕೋ. ಯಾವ್ದಾದ್ರು ಹೆಣ್ಣಾದ್ರೂ ಸಿಗ್ತದೆ, ಇಲ್ಲ ಮಾರಿ ಆದ್ರೂ ಸಿಗ್ತದೆ. ಹೊಸ ಸೀರೆ ಅದು. ಹೌದು, ನನ್ನ ಅಪ್ಪ ತಂದದ್ದು. ಒಳ್ಳೆಯದು. ಹೇ ಮನೋಗರೆ ಇತ್ತನಿ ಬಾರೆ, ಸಂತವಿದು ಎಲ್ಲನು ಹೇ ಮನೋಗರೆ. ಧರ್ಮಕ್ಕೆ ನನಗೆ 2 ಪೆಟ್ಟಲ್ಲ, ನಿಮಗೊಂದು 2 ಪೆಟ್ಟು ಬೀಳ್ಬೇಕಿತ್ತು. ಕೃಷ್ಣ ಆಗುವುದಕ್ಕೆ ಕಾರಣ ನೀವೇ. ಹೌದಪ್ಪ, ಪ್ರೋತ್ಸಾಹ ಕೊಟ್ಟವ್ರು ಯಾರು? ಹೇ ಮನೋಹರೆ ಇತ್ತನಿ ಬಾರೆ ಹೇಳದ್ ನೀವೇ.
ನಾನು ಸ್ವಲ್ಪ ವೈಯಾರ ಎತ್ತಕೊಂಡೆ 2 ಪೆಟ್ಟಿ ಹೆಚ್ಚು ಬಿತ್ತು ಅಷ್ಟೇ. ಅವಳಲ್ಲಿ ಹೇಳ್ಬೇಕಿತ್ತು 2 ಇಲ್ಲಿ ಕೂಡು 2 ಅಲ್ಲಿ ಕೂಡು ಅಂತ, ಲೆಕ್ಕಾಚಾರ ಸರಿ ಆಗ್ತದೆ. ಸ್ವಾಮಿ ವಿದ್ಯೆ ತಲೆಗಡರಿದೆ, ಅಹಂಕಾರದ ತುತ್ತುಯನ್ನು ಏರಿ ನಿಂತಿದ್ದಾಳೆ. ಏನ್ ಹೇಳಿದ್ರು? ನನಗೆ ಬೈದ್ರೆ ಬೇಸರ ಇಲ್ಲ, ನನ್ನ ಅಪ್ಪನಿಗೆ ಬಾಯಿಗೆ ಬಂದಾಗ ಮಾತಾಡಿ. ಯಾವ ವಿದ್ಯೆಯಿಂದಲಾಗಿ ಇವಳು ವರಿಸಬೇಕು, ತನ್ನ ನಿಬಂಧನೆ ಮೂಲಕವಾಗಿ ವಿದ್ಯಾವಂತನನ್ನು ವರಿಸಬೇಕೆನ್ನುವಂತ ತೀರ್ಮಾನದಲ್ಲಿದ್ದಾಳು. ಜೀವನದಲ್ಲಿ ಇವಳು ಎಣಿಸಿದ್ದು ಆಗಬಾರದು. ಈ ವಿದ್ಯೆಯೇ ಇವಳ ಪಾಲಿಗೆ ಮುಡವಾಗಬೇಕು. ಅಪ್ಪನಿದ್ದಲ್ಲಿಗೆ ಹೋಗ್ತೇನೆ, 1ಕ್ಕೆ 9 ಮಾಡಿ ಇವಳಿಗೆ ಸರಿ ಮದುವೆ ಮಾಡಿಸ್ಲಿಲ್ಲ, ನನ್ನಪ್ಪನ ಮಗ ನಾನಲ್ಲ. ಸರಿಯಲ್ಲ? ಸರಿಯಪ್ಪ. ಅಪ್ಪನಿದ್ದಲ್ಲಿ ಹೀಗೆ ಹೋದ್ರೆ ಪ್ರಯೋಜನ ಉಂಟಾ? ಕಣ್ಣೀರು ಆಗ್ತಾ ಹೋಗ್ಲಿ, ಅದು ಮಾಡಿ. ಕಣ್ಣೀರು ನಮ್ಗೆ ದೇವರಣೆ ಬರುವುದಿಲ್ಲ ಅಂತಾದ್ರೂ ಬಿಡುವ ಪ್ರಶ್ನೆ. ನನ್ನ 2 ಬೆರಳುಗಳನ್ನ ಕಣ್ಣಿಗೆ ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ, ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ, ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ, ಎಲ್ಲ ಕೊಂಡಾಡಿರೋ, ಎಲ್ಲ ಕೊಂಡಾಡಿರೋ, ಸರಣಿಕ್ಕಿ ಸೋಮೇದನ ಕೊಂಡಾಡಿರೋ, ಸರಣಿಕ್ಕಿ ಸೋಮೇದನ ಕೊಂಡಾಡಿರೋ, ಎಲ್ಲ ಕೊಂಡಾಡಿರೋ. ಇಗ್ನೇಶ ಶರಣು, ಶ್ರೀಕರ ಇಗ್ನೇಶ ಶರಣು, ಲೋಕ ರಕ್ಷಕ ದೇವನೇ ಶರಣು, ಲೋಕ ರಕ್ಷಕ ದ್ಯಾವನೇ ಶರಣು. ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ, ಸರಣಿಕ್ಕಿ ಸೋಮೇದಾನ ಕೊಂಡಾಡಿರೋ, ಎಲ್ಲ ಕೊಂಡಾಡಿರೋ, ಎಲ್ಲ ಕೊಂಡಾಡಿರೋ. ನಮ್ಮೂರ ಜಡ್ಗನ ಜಾತ್ರೆ, ನಮ್ಮೂರ ಜಡ್ಗನ ಜಾತ್ರೆ, ಜಡ್ಗನ ಜಾತ್ರೆ, ಜಡ್ಗನ ಜಾತ್ರೆ. ಒಳ್ಳೆ ಬೆಳ್ಳಾನ ಬೆಳದಿಂಗಳ ರಾತ್ರಿ, ಒಳ್ಳೆ ಬೆಳ್ಳಾನ ಬೆಳದಿಂಗಳ ರಾತ್ರಿ, ಒಳ್ಳೆ ಬೆಳ್ಳಾನ ಬೆಳದಿಂಗಳ ರಾತ್ರಿ. ಎಲ್ರಿಗೂ ಪಾಂಕದ ಪಾತ್ರಿ, ಎಲ್ರಿಗೂ ಪಾಂಕದ ಪಾತ್ರಿ, ಪಾಂಕದ ಪಾತ್ರಿ. ಅವಾಗೆ ಮಲ್ಲಿಗೆ ಇವಾಗೆ ಸಂಪಿಗೆ, ಅವಾಗೆ ಮಲ್ಲಿಗೆ ಇವಾಗೆ ಸಂಪಿಗೆ, ಅವಾಗೆ ಚಾಚಿಯ ಕೂಬಿಲ್ವ ಪತ್ರಿ. ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ, ಸರಣಿಕ್ಕಿ ಸೋಮೇದಾನ ಕೊಂಡಾಡಿರೋ, ಎಲ್ಲ ಕೊಂಡಾಡಿರೋ, ಎಲ್ಲ ಕೊಂಡಾಡಿರೋ. ಯಾಕ್ರಿ ಅಪ್ಪ ನೋಡಕತ್ತೀರಿ? ಏನ್ ನಂದು ಹೆಚ್ಚಾತಂತ ಮಾಡ್ಕೊಂಡ್ರ ನೀವು? ಮತ್ತೆ ನಮ್ದೆಲ್ಲ ಮುಗ್ದೋಯ್ತಲ್ಲ. ನಿಮ್ಗೆ ಒಂದ್ ಜಾತಿ ಹುಣಸೆಹಣ್ಣು ಐತಿ, ಒಣ ಹುಣಸೆಹಣ್ಣು. ಏನು? ನಾನಿದ್ದ ಒಬ್ಬ, ನೀವಿದ್ದವರು 3 ಜನ. ಹೌದಾ? ಅಲ್ಲ ಅಂದ್ರೆ ನನ್ನ ಕುಣಿಸ್ಬೇಕು, ನಂದು ಕಡಿಮೆ ಮಾಡಿಸ್ಬೇಕು ಅಂತ ನೀವು ಪ್ರಯತ್ನ ಮಾಡಕತ್ತೀರಿ. ನಾವು ಹಾಗೆಲ್ಲ ಸೋಲು ಮಕ್ಕಳಲ್ರಿ ಅಪ್ಪರ. ನೀವು ಎಷ್ಟರಲ್ಲೇ ಮುಗಿಸಿ, ನಮ್ದೊಂದು 4 ಹೆಜ್ಜೆ ಹಾಗೈತ್ರಿ ಅಪ್ಪರ. ಅಂದಾಗ ನನ್ನ ಪರಿಚಯ ಆತೇನ್ರಿ? ಇಲ್ಲ. ನಮ್ದು ಇಲ್ಲ, ಹತ್ರ ಮನೆ ಆಗ್ತೈತ್ರಿ. ಹೌದಾ? ಒಂದು 3 ಕೂಳ್ತೀರಿ. ಓಹೋ. ಇಲ್ಲ 3 ಕೂಳ್ತೀರಿ. ಹೌದಾ? ಅಂದ್ರೆ 3 ಕೂಳ ಐತೆ ಅಂದ್ರೆ ಗೊತ್ತಾದ್ರಿ ನಿಮ್ಗೆ? ಭಾಳ ಹತ್ರ. ಎಲ್ಲಿ ಮರೆ ಅದು? ಇಲ್ಲಿ ನಿಂತ್ಕೋರಿ ಅಂತ ಹೇಳ್ರಿ. ಆ ಕೂ ಎಲ್ಲಿ ಮಠ ಹೋಗ್ತೈತ್ ನೋಡ್ರಿ, ಅಲ್ಲಿ ಮಠ ಹೋಗ್ರಿ. ಆಮೇಲೆ ನಿಮ್ಮ ಎಡಗೈ ಕಡೀರಿ. ಎಡಗೈ ಕಡಿಯುದ? ಇದು ಎಡಗೈ ಕಡಿ. ಎಡಗೈ ಕಡೆ. ಅಲ್ಲಿ ನಿಂತ್ಕೊಂಡು ಮತ್ತೊಂದು ಕೂ ಹಾಕ್ರಿ. ಅದು ಎಲ್ಲಿ ಮಠ ಹೋಗ್ತೈತ್ ನೋಡ್ರಿ, ಅಲ್ಲಿ ಹೋಗ್ರಿ. ಆಮೇಲೆ ನಿಮ್ಮ ಬಲಗೈ ಕಡೀರಿ. ನಂದಲ್ಲ, ನಿಂದ ಬಲಗೈ ಕಡಿಯೋದು. ಅಲ್ಲ, ಬಲಗೈ ಕಡಿ. ಹಾಗೆ.
ಆಮೇಲೆ ಮತ್ತೊಂದು ಕೂ ಹಾಕ್ರಿ. ಹಾ ಅದು ಎಲ್ಲಿ ಮಠ ಹೋಗ್ತೈತ್ ನೋಡ್ರಿ, ಹಾ ಅಲ್ಲಿ ಹೋಗಿ ನಿಂತು ನಿಮ್ಮ ತಲೆ ಕಡೀರ್ರಿ. ಎದದ ತಲೆ ಕಡಿ. ತಲೆ ಕಡೆ. ಹಾ ಹಾ ನಮ್ದು ಕೋಳೂರ್ರಿ. ಹಾ ನನ್ನ ಹೆಸರ ಕಾಳಂತದಾರ್ರಿ. ಹಾ ನಾವು ಕುರಿಮೀಸರ್ರಿ ಅಪ್ಪರ. ಹಾ ಅದೇ ಹುಲ್ಬುರ್ಕಿಯ ಕೆಂಚ ಜೌರ ಇವ್ರನ್ನೆಲ್ಲ ಕರ್ಕೊಂಡ ಕುರಿಮೀಸಾಕಂತ ಬಂದದ್ರಿ. ಹೌದಾ ಯಪ್ಪರ ಹಾ ಇವತ್ತೊಂದು ಹವಾಮಾನ ಆತ್ರಿ. ಹವಾಮಾನ. ಹಾ ಅದ ಹವಾಮಾನ ಮಳೆ ಅದಲ್ರಿ ಹಾ ಈ ಹವಾಮಾನ. ಹಾ ನಮ್ಮ ಗೌಡ್ರ ನನ್ನ ಕರೆದ್ರಿ. ಹಾ ಏ ಕಾಳಿಯ, ನಿನಗೆ ಮಾನ ಮರವಾದಿ ಏನಾರ ಐತೇನ ಮಗನ? ಹಾ ಯಾಕ್ರಿ ಗೌಡ್ರ ಕೇಳ್ರಿ ನನ್ನ? ಹಾ ಇನ್ನು ಭಾಳ ದಿವಸ ಇಲ್ಲ, ಹಾ ಇನ್ನು ಕೆಲವೇ ದಿವಸದಾಗ ಹಾ. ನಮ್ಮೂರ್ ಜಟಕಪ್ಪನ ಜಾತ್ರೆ ಬರ್ತೈತಿ. ಹಾ ಹೋದ ವರ್ಷ ಜಟಕಪ್ಪನ ಜಾತ್ರೆಗ ಹಾ ನಮ್ಮ ಕೆಳಗಿನ ಕೇರಿಯವ್ರ ಹಾ ಯಸ್ಗಾನ ಮಾಡ್ಯಾರ. ಯಕ್ಷಗಾನ. ಯಸ್ಗಾನ ಹಾ ಮಾಡ್ಯಾರ. ಹಾ ನೀವು ನಮ್ಮ ಮರ್ಯಾದೆ ಇಡ್ಬೇಕ, ಹಾ ನೀವು ಯಸ್ಗಾನ ಮಾಡ್ಬೇಕು ಅಂತ ಹೇಳ್ರಿ. ಹಾ ಹೋದ ವರ್ಷ ಅವ್ರು ಯಾವ ಪ್ರಸಂಗ ಮಾಡ್ಯಾರ ಗೊತ್ತನ್ರಿ? ಯಾವುದು? ಇದ ಲಂಗಾದಹನ. ಎದದ? ಲಂಗಾದಹನ. ಓಹ್ ಲಂಕಾದಹನ. ಹಾ ಹ್ಮ್ ಬರೆಯೋದಲ್ರಿ. ಹಾ ಏನ್ ಮಾಡ್ಯಾರ್ರಿ ಗೊತ್ತೇನ್ರಿ? ಹಾ ವಿಶೇಷ ಆಕರ್ಷಣೆ. ಹಾ ವಿಶೇಷ ಆಕರ್ಷಣೆ ಅಂದ್ರ ಹಾ. ಹನುಮಂತಪ್ಪ ಮ್ಯಾಲಿಂದ ಸುಯಿನ ಕೆಳಗೆ ಬರ್ಬೇಕ್ರಿ. ಹೋ 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 ಹೋ. ಹೌದು ಹಾ ಮಾಡ್ಯಾರ. ಅದೇನ್ ಮಾಡ್ಯಾರ, ರಂಗಸ್ಥಳದ ಮಧ್ಯದಾಗ ಹಾ. ಒಂದು ಗಡಗಡಿ ಹಾಕಾರ, ಹಾ ಆಮೇಲೆ ಹಿಂದಗಡಿ ಒಂದು ಗಡಗಡಿ ಹಾಕಾರ. ಹಾ ಈ ಹನುಮಂತಪ್ಪ ಮಾಡೋ ಸೊಂಟಕ ಹಾ. ಹಗ್ಗ ಬಿಗದ ಹಾ. ಆ ಗಡಗಡಿಯಿಂದ ಹಂಗೆ ತಕೊಂಡು ಮೇಲದನ್ರಿ. ಹಾ ಭಾಗವತ್ ಹೇಳುವಾಗ ಅವ ಹಗ್ಗ ನಿಧಾನ ಬಿಡ್ಬೇಕ್ರಿ. ಹಾ. ಹನುಮಂತಪ್ಪ ಮ್ಯಾಲಿಂದ ಕೆಳಗೆ ಬರ್ಬೇಕ್ರಿ. ಹಾ ಇದವ್ರು ಮಾಡ್ಕೊಂಡಿದ್ರಿ. ಹಾ ಅದೇನಾದ ಗೊತ್ತೇನ್ರಿ ಅಪ್ಪ? ಹಾ ಈ ಯಸ್ಕಂದಾಗ ಮುರ್ದಂಡಿ ಬರ್ತಾನಲ್ರಿ ಮೃದಂಗ. ಹಾ. ಹಾ ಅವನಿಗೆ ಪಂಚಕಜ್ಜಾಯ ತಿನ್ನು ಚಟ ರೀ ಅವನಿಗೆ. ಪಂಚಕಜ್ಜಾಯ ತಿನ್ನೋದು. ಹಾ ಹಾ ಆ ಗಣಪತಿ ಪೂಜೆ ಮಾಡ್ತೀರ ನೋಡ್ರಿ, ಹಾ ಮಾಡುವಾಗ ಬೆಲ್ಲ ಹಾಕಿ ಅವಲಕ್ಕಿ ಕಳಿಸಿ ಪಂಚಕಜ್ಜಾಯ ಮಾಡೋದ್ರಿ. ಹೌದು. ಇವು ಅಷ್ಟೊತ್ತಿ ಮುರ್ದಂಡಿ ಹಿಡೋದ ಹಾ ಒಳಗೆ ಹೋಗುದು, ಒಂದು ಮುಷ್ಟಿ ಪಂಚಕಜ್ಜಾಯ ಬಾಯಿ ಹಾ ಮತ್ತು ಬಾರಿಸು. ಹಾ ಒಂದ್ಸಲ ಏನಾಯ್ತು ಕೇಳಿದ್ರ, ಇವ ಹೋಗಿ ಹಾ ಪಂಚಕಜ್ಜಾಯ ತಕ್ಕೊಂಡು ಬಾಯಿಲ್ ಹಾಕೋದ್ರೊಳಗೆ ಪದ್ಯ ಬಂದ್ಬೋತ್ರಿ. ಹಾ ಪದ್ಯ ಬಂದಾಗ ಏನ್ ಮಾಡ್ಬೇಕ್ರಿ? ಮೊದಲೇ ಬಾರಿಸ್ಬೇಕು. ಮತ್ತೆ ಬಾರಿಸ್ಬೇಕಲ್ರಿ. ಹಾ. ಅವ್ನು ತೆಗೆದ ಪಂಚಕಜ್ಜಾಯ ಅಲ್ಲ ಒಗದಂದ್ರೆ ಬಂದು ಬಾರ್ಸಾಕತ್ತನ್ರಿ. ಹಾ ಅದೇ ಪಂಚಕಜ್ಜಾಯದ ಪಕ್ಕದಲ್ಲೇ ಇವ್ ಹಗ್ಗ ಹಿಡ್ಕೊಂಡು ನಿಂತಾನ್ರಿ. ಹಾ ಬೆಲ್ಲ ಹಾಕಿದ ಪಂಚಕಜ್ಜಾಯ ಅಲ್ಲೇನ್ರಿ, ಹಾ ಒಳ್ಳೆ ಇರುವೆ ಬಂತು ಉಳ್ಕೊಂಡಿತ್ರಿ. ಹಾ ಈ ಭಾಗವತಪ್ಪ ಹಾ ಹಾರಿದನು ಹನುಮಂತ ಹೇಳುವಾಗ ಹಾ. ಈ ಹಗ್ಗ ಹಿಡ್ಕೊಂಡವನ ಕಾಲಿಗ ಹಾ. ಒಂದು ನಾಕಾರ ಇರ್ಬೇಕು ಹಚ್ಚಿ ಬಿಡ್ತೀರಿ ಅಪ್ಪ. ಹಾ ಇವು ಹಗ್ಗ ಬಿಡ್ತಾನ, ಕಾಲು ಹೊಡ್ಕೊಂತಾನ. ಹಾ. ಎರಡು ಹಗ್ಗ ಬಿಟ್ಟ ಹಿಂಗ್ ಮಾಡ್ದ. ಹಾ ಮ್ಯಾಲಿದ್ದ ಹನುಮಂತಪ್ಪ ಹಾ. ಹಲ್ಸಿನಕಾಯಿ ಬಿದ್ದಂಗೆ ದೋಫನ್ ಬಿದ್ದ. ಹಾ ಭಾಗವತಪ್ಪಗೆ ಒಂದು ಖುಷಿ ಆತಂದ್ರಿ ಎಷ್ಟ್ರಿ. ಹಾ ಯಾವ ವೇಗದಾಗ ಬಂದಲ್ರಿ ಇವು ಹನುಮಂತಪ್ಪ. ಭಾಗವತಪ್ಪ ಮತ್ತು ಹುಮ್ಮಸ್ನಾಗ ಹಾರಿದನು ಹನುಮಂತ, ಹಾರಿದನು ಹನುಮಂತ ಹೇಳ್ಕೊಂಡು ಹಾ ಈ ಬಿದ್ದವನ ಮುಸುಡ ಹಾ ಬಣ್ಣ ಹಚ್ಚೋದು ಬೇಡ್ರಿ. ಹಾ ಬಿದ್ದ ಮೇಲೆ ಅವನ ಮುಸುಡ ಹನುಮಂತ ಆಗೈತ್ರಿ. ಹಾ ಅವನಿಗೆ ಬಿದ್ದು ಉರಿ ಬೇರೆ, ಹಾ ಈ ಭಾಗವತಪ್ಪ ಹಾರಿದನು ಹೇಳೋದು ಬೇರೆ. ಹಾ ಇವನಿಗೆ ಸಿಟ್ಟು ತಡ್ಕೊಳಕಾಗ್ಲಿಲ್ರಿ. ಹಾ ಹಿಂದೆ ತಿರುಗಿ ನಿಂತ್ಕೊಂಡ, ಹಾ. ಏ ಭಾಗವತಪ್ಪ, ಹಾ ನಿನ್ನ ಹಾರಿದನು ಹನುಮಂತಕ್ಕೆ ಬೆಂಕಿ ಬೀಳಿ ಹಗ್ಗ ಬಿಟ್ಟವನು ಮೊದಲು ಕರ್ಕೊಂಡು. ಹಾ ಅದೊಂದು ಘಟನೆ ಮಾಡಿ ಮುಗಿಸಿದ್ರಿ. ಹಾ ಅದಾತ. ಹಾ. ಆಮೇಲೆ ಹನುಮಂತಪ್ಪ ಮಾಡ್ದವ ಬಂದ್ರಿ. ಹಾ ಆಮೇಲೆ ಅವ ಇದ ರಾವಣನ ಆಸ್ಥಾನಕ್ಕೆ ಬರ್ತಾನಲ್ರಿ. ಹಾ ರಾವಣ ಮಾಡ್ದವ ಕೂತ್ಕೊಂಡದನ್ರಿ. ಹಾ ಭಾಗವತಪ್ಪ ಪದ್ಯ ಹೇಳಕ್ಕಿಲ್ರಿ. ಹಾ ಯಾಕೆ ಹಂಗೆ ಮಾಡ್ತಾ ಇದ್ದ ನಾವು? ಈ ರಾವಣ ಮಾಡ್ದವ ನಿನ್ನೆ ಏನೋ ಬೇಡದೇವ ತಿಂದಿದ್ದನ್ರಿ, ಹಾ ಕೆಟ್ಟ ವಾಸನೆ ಬಿಟ್ಟನ್ರಿ. ಹಾ ಈ ಭಾಗವತಪ್ಪಗ ಆ ಭಾಗವತಪ್ಪಗ ಮೂಗ್ ಕಟ್ಕ ಬಾಯಿ ಬಿಟ್ರೆ ಬಾಯಿ ಒಳಗೂ ವಾಸನೆ ಹೋಗ್ತಾರೆ. ಏನ್ ಮಾಡ್ಬೇಕು? ಭಾಗವತಪ್ಪ ಸಿಟ್ಟು ಬಂತದೆ. ಬಾಯಿ ಬಿಟ್ಟು ಕೇಳಕ್ಕಾಗ್ತತೇನ್ರಿ?
ಆಗತ್ತಿಲ್ಲ ಮರ್ಯಾದೆ ಪುಷ್ಟ ಪದ್ಯ ಹೇಳ್ತೇನೆ ಭಾಗವತಪ್ಪ ಅವಾಗಲ್ಲ ಶ್ರುತಿ ಪೆಟ್ಟಿಗೆ ಬರ್ಸೋಮದನಲ್ರಿ ಅವ ಏನು ಹೇಳ್ಬೇಕ್ರಿ ಆ ಶ್ರುತಿ ಹಿಡ್ಕೊಂಡು ನೀವೇ 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 ಅಂದ್ರಿ ಭಾಗವತಪ್ಪ ಹೆಂಗೆ ಕಂಡುಬಿಟ್ಟನ್ರಿ ಅವನ ಬಿಟ್ಟು ಮುರ್ದಂಡಿ ಬಾರಿಸೋಬ್ರ ಕಡೆ ನೋಡಿದಲ್ರಿ ಅವನಿಗೇನು ಗೊತ್ತೈತೇನ್ರಿ ಯಾರಂತ ಅವ್ರವ್ರೊಳಗೆ ತೊಮ್ ಅವ್ರವ್ರೊಳಗೆ ಧೀಮ್ ಧೀಮ್ ಅವ್ರವ್ರೊಳಗೆ ತೊಮ್ ಅವ್ರವ್ರೊಳಗೆ ಧೀಮ್ ಧೀಮ್ ಅಂದ್ರಿ ಆದರೂ ಭಾಗವತಪ್ಪ ಸಮಾಧಾನ ಆಗಲಿಲ್ಲ ಚಂಡಿ ಬಾರಿಸೋ ಒಂದು ಕಡೆ ನೋಡಿದಲ್ರಿ ಅವನು ಸರಿ ಗೊತ್ತಿತ್ತು ರೀ ಬಿಟ್ಟದ ಯಾರು ಎರಡು ಕೋಲ್ ಹಿಂಗ ಹಿಡ್ಕೊಂಡವನ ರಾಮ್ ಭಟ್ ರಾಮ್ ಭಟ್ ರಾಮ್ ಭಟ್ ರಾಮ್ ಭಟ್ ಯಾವಣ್ಣ ಮಾಡಿದ್ರು ರಾಮ್ ಭಟ್ ಆಗಿತ್ತು ಈ ಪಾಟಿಗೆ ಯಸ್ಗಾನ ಮಾಡಲ್ಲ ನಮ್ದು ಆಗಲ್ಲ ನಾವು ಯಸ್ಗಾನ ಮಾಡಿದ್ರೆ ಒಂದು 10-15 ದಿವಸ ನಿಮ್ಮಂಥವ್ರನ್ನ ಕರ್ಸ್ಕೊಂಡು ನಾವು ಅಭ್ಯಾಸ ಮಾಡಿಯೇ ಯಸ್ಗಾನ ಮಾಡ್ಬೇಕ್ರಿ ಯಾವ ಪ್ರಸಂಗ ಮಾಡ್ತೀಯಪ್ಪ ಈ ವರ್ಷ ಯಾವ ಪ್ರಸಂಗ ಮಾಡ್ತೀವಿ ಈ ವರ್ಷ ನಾನು ಅದ ಯಾವ್ದು ಮಾಡಬಾರ್ದು ತಲೆ ಬಿಸಿ ಮಾಡ್ಕೊತ ಇದ್ದಾರೆ ಹಾಗಂತ ನಮ್ದು ಒಟ್ಟಾರೆ ಯಕ್ಷಗಾನ ಮಾಡ್ದಾಗಿಲ್ಲ ನಮ್ದು ಶುದ್ಧ ಪರಂಪರೆ ಯಕ್ಷಗಾನ ಆಗ್ಬೇಕ್ರಿ ಹೌದನ ಗೋಪಾಲ್ ವೇಷ ಬೇಕ್ರಿ ಇಸ್ತ್ರಿ ಇದು ಪೀಠಿಗೆ ಇಸ್ತ್ರಿ ವೇಷ ಸ್ತ್ರೀ ವೇಷ ಅದು ಬೇಕ್ರಿ ಅದೆಲ್ಲ ಮಾಡಿ ಯಕ್ಷಗಾನ ಮಾಡ್ಬೇಕ್ರಿ ಹಾಗಂತ ಒಂದ್ ಹೇಳ್ತೇನ್ರಿ ಭಾಗವತಪ್ಪ ನಿಮ್ಗ ಈ ಗೋಪಾಲ್ ವೇಷ ಐತಲ್ರಿ ಅದನ್ನ ಭಾಳ ಹೊತ್ತು ನೀವು ಕುಣಿಸ್ಬಾರ್ದ್ರಿ ಯಾಕೆ ಜನ ಎದ್ದು ಹೋಗ್ತಾರ್ರಿ ಗೋಪಾಲ್ ವೇಷ ಎಷ್ಟು ಹೇಳ್ಬೇಕ ನಾ ಹೇಳ್ತೇನ್ರಿ ಗಜಮುಖದವಗೆ ಸುರ್ಗುಟ್ಕೊಂಡು ಒಳಗೆ ಗಜಮುಖದವಗೆ ಬಂದ ಸುರ್ಗುಟ್ಕ ಒಳಗೆ ಹೋದ ಈಗ ನಾವು ಯಕ್ಷಗಾನ ಮಾಡ್ಬೇಕು ನಾವು 4 ಜನ ಅದೀವಿ ಕೆಂಚ ಜೌರ ಬೀರ ನಾನು 4 ಜನ ಯಾವ ಪ್ರಸಂಗ ಮಾಡಬಹುದು ಯಾವ್ದು ಮಾಡ್ತೀವಿ ಬುಸ್ಬುದ್ರಿ ಕಲ್ಯಾಣ ಮಾಡಿದ್ರೆ ಹೆಂಗ್ರಿ ಯಾವ್ದು ಬುಸ್ಬುದ್ರಿ ಕಲ್ಯಾಣ ಸುಭದ್ರಾ ಕಲ್ಯಾಣ ಅದ್ರಾಗ ಯಾರು ಬೇಕಾ ಒಬ್ಬ ಬಲಭದ್ರ ಬೇಕಾ ಒಬ್ಬ ಕೃಷ್ಣಪ್ಪ ಬೇಕಾ ಆಮೇಲೆ ಒಬ್ಬ ಕೌರವ ಬೇಕಾ ಆಮೇಲೆ ಒಂದು ಬುಸ್ಬುದ್ರಿ ಬೇಕಲ್ರಿ ಹೌದಪ್ಪ ಸುಭದ್ರೆ ನಮಗೆ ಸಮಸ್ಯೆ ಅದ್ರಿ ಯಾವ ವೇಷ ಮಾಡುವವರು ಸಿಗ್ತಾರ್ರಿ ಸ್ತ್ರೀ ವೇಷ ಮಾಡೋರ ಕಡಿಮೆ ರೀ ಸ್ತ್ರೀ ವೇಷ ಮಾಡೋರು ಸಿಕ್ಕುದಿಲ್ಲ ಸಿಗಕ್ಕಿಲ್ರಿ ಅದು ಬೇಡ ಈ ಹೆಣ್ಣು ವೇಷ ಇಲ್ಲದೆ ಹೋದದ್ದ ಮಾಡ್ಬೇಕ್ರಿ ಯಾವ್ದು ಮಾಡೋಣ ಯಾವುದು ದಗಾಪರ್ವ ಯಾವ್ದ ದಗಾಪರ್ವ ಗದಾಪರ್ವ ಅದು ನಂದ ಕೌರವ ಹೌದನ ಹೌದಾ ಮಾಡು ಆಮೇಲೆ ಕೆಂಚಂದ ಭೀಮ ಜೌರಂದ ಕೃಷ್ಣ ಬೀರಂದ ಇದು ಧರ್ಮಜ ಮಾಡ್ಬೇಕ್ರಿ ಅದಷ್ಟು ಮಾಡ್ಬೇಕಂತ ಆಲೋಚನೆ ಮಾಡೋರಿ ಒಂದ 8 ದಿನ ಬರೋಕ್ಕಾಗ್ತತೇನ್ರಿ ಯಾವುದಕ್ಕೆ ನಮ್ಗೆ ಹೇಳ್ಕೊಡಕ ನಮಗೆ ಒಪ್ಪಿಕೊಂಡು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಕಷ್ಟ ಉಂಟು ಮರೆ ಭಾಳ ಅನುಕೂಲ ಆತಲ್ರಿ ಒಪ್ಕೊಂಡದ್ದು ಬಿಟ್ಬಿಡ್ರಿ ಇದಕ್ಕೆ ಬಂದ್ಬಿಡ್ರಿ ಅಡ್ಡಿಲ್ಲ ಒಂದು 8 ದಿವಸ ನೀವು ಒಬ್ಬರೇ ಬಂದ್ರೆ ಆಗಕ್ಕಿಲ್ಲ ನೀವು 3 ಜನ ಬರ್ಬೇಕ್ರಿ ಈ 3 ಜನರದ ಬೇರೆ ಬೇರೆ ಕೊಡ್ಬೇಕ ಒಬ್ಬರ ಹತ್ರ ಕೊಡ್ಬೇಕ ಹೆಂಗ್ ಮಾಡಿದ್ರು ಎಷ್ಟು ಕೊಡ್ತಾ ಹೇಳಿದ್ಮೇಲೆ ಒಬ್ಬರ ಹತ್ರ ಕೊಡುದ ಬೇರೆ ಬೇರೆ ಕೊಡುದ ಹೇಳ್ತೇನೆ ನಾವು ನಿಮ್ಮ ಹತ್ರ ಒಬ್ಬರ ಹತ್ರ ಕೊಟ್ರ ಕಡಿಮೆಲಿ ಮುಗಿತೈತಿ ಅಂತ ನೋಡಿದ್ರಿ ಈಗ ತಲೆ ಮೇಲೆ ನೀರು ಹಾಕ್ರಿ ಕಾಲು ಮಠ ಬರ್ತೈತಿಲ್ಲ ಹಂಗೆ ಹಂಗೆ ಹಾಗಾಗ್ತೈತಿ ಹಾಗೆ ಮಾಡ್ಬೇಕು ನಿಮ್ಮ ಕೂಟ ಮಾತಾಡಕತ್ತೀನಿ ನಾನು ಅಲ್ಲಿ ನೋಡ್ರಿ ತೋಳಪ್ಪ ಬಂದ ಒಂದು ಮೇಕೆ ಮರಿ ಹೊತ್ಕೊಂಡು ಹೋದ್ನಲ್ರಿ ಅಪ್ಪರ ಹೌದಾ ಹೌದ್ರಿ ಈಗ ಗೌಡ್ರು ತಾವ ಏನ್ ಹೇಳ್ಬೇಕ ನೀನೊಂದು ಕೆಲಸ ಮಾಡ ಇದ್ದಷ್ಟು ಮೇಕೆ ಮರಿ ತಕೊಂಡ ಗೌಡ್ರ ಹಟ್ಟಿತಾವ ಅವಾಗ ನಾನು ಗೌಡ್ರ ಒಂದು ಸುಡಾಕ ಕಟ್ಟಿಗೆ ತಗೊಂಡು ಬರ್ಬೇಕ್ರಿ ಯಾರು ಸುಡ್ಲಿಕ್ಕೆ ಗೌಡ್ರ ಒಂದು ಸುಡಾಕ ಗೌಡ್ರ ಅವನಲ್ವಾ ಗೌಡ್ರ ಒಂದು ಒಲಿ ಸುಡಾಕ ಹಾಗೆ ಕಟ್ಟಿಗೆ ತಗೊಂಡು ಬರ್ಬೇಕ ಕಟ್ಟಿಗೆ ಸೊಪ್ಪು ಎಲ್ಲ ತಕೊಂಡ ನಾ ಆಮ್ಯಾಕ ಬರ್ತೀನಿ ನೋಡ್ರಿ ತೆರೆಯ ಮರೆಯಲ್ಲಿ ನಿಂತು ವಿದ್ಯಾಧರೆ ತೆರೆಯ ಮರೆಯಲ್ಲಿ
ನಿಂತು ವಿದ್ಯಾಧರೆ ಮರುಳುಗೊಂಡಳು ಕುರುಬ ಕಾಳನ ಭರಿತ ವಿದ್ಯೆ ಗುರುಪಿಗೋ ಅದಕ್ಕೆ ಹೇಳುತ್ತಾನೆ ನಮ್ಮ ಜೀವನದಲ್ಲಿ ಏನಾಗಬೇಕು ಏನು ಹೋಗಬೇಕು ಅದೆಲ್ಲವೂ ವಿಧಾತನ ಹಣೆಲಿಖಿತದಂತೆಯೇ ಆಗಬೇಕು. ಬಂದವರು ನಾನು ಕೇಳಿದ ಪ್ರಶ್ನೆಗೆ ತಲೆ ತಗ್ಗಿಸಿ ಹೋಗುತ್ತಾ ಇದ್ರೆ ವಿದ್ಯಾಧರೆಯ ಜೀವನದಲ್ಲಿ ಮದುವೆ ಎನ್ನುವಂತ ಶುಭ ಸಂಸ್ಕಾರ ಯಾವಾಗ ಆಗುವುದು ಯಾವಾಗ ಆಗುತ್ತದೋ ಎನ್ನುವ ಚಿಂತೆಯಲ್ಲೇ ಇದ್ದವಳು ನಾನು. ಆದರೆ ಆ ಕಾಲ ಎನ್ನುವಂಥದ್ದು ಎಂದು ಕೂಡಿ ಬಂದಿದ್ದು ತಾನೆ. ನೋಡಿದ್ರ ನಿನ್ನೆಯ ದಿನ ಸಭೆಯಲ್ಲಿ ನಡೆದಂತ ಪ್ರಶ್ನಾವಳಿ ಕಾರ್ಯಕ್ರಮ ಬಂದಿರುವಂತ ಪಂಡಿತರನ್ನು ಕಂಡಾಗ ನಾನು ಮೂಕ ವಿಸ್ಮಿತಳಾಗಿ ಹೋದೆ. ನನ್ನನ್ನೇ ನಾನು ಮರೆತು ಹೋದೆ. ಅವರನ್ನೇ ಮದುವೆಯಾಗಬೇಕು ಅಂತ ಅಪ್ಪನಲ್ಲಿ ಆಸೆಯನ್ನು ತೋಡಿಕೊಂಡಾಗ ಸಂತೋಷದಿಂದ ಒಪ್ಪಿದ್ರು. ಮದುವೆಯಂತೂ ಆಗಿ ಹೋಯಿತು. ಇದು ಪ್ರಥಮ ರಾತ್ರಿ ತಾನೆ. ನನ್ನ ಜೊತೆಯಲ್ಲಿದ್ದಂತ ಸಖಿಯವರೆಲ್ಲ ಶೃಂಗಾರವನ್ನು ಮಾಡಿದ್ದಾರೆ. ಹರಿವಾಣದಲ್ಲಿ ಫಲಪುಷ್ಪಾದ್ಯಗಳನ್ನು ಹಿಡಿದಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ನನ್ನವರನ್ನು ಕಾಣಬೇಕು, ನನ್ನವರನ್ನು ನೋಡಬೇಕು, ಮನದ ಭಾವನೆಯನ್ನು ಅವರಲ್ಲಿ ಹಂಚಿಕೊಳ್ಳಬೇಕು ಅಂತಾದ್ರೆ ಇಲ್ಲೇ ಇರುವುದ ಸಕಲ ಸಿದ್ಧತೆಯನ್ನೊಡಗೂಡಿಕೊಂಡು ಅಂತಃಪುರವನ್ನು ಸೇರ್ತೇನೆ, ಅವರನ್ನೇ ಕಾಣ್ತೇನೆ. ಒಮ್ಮೆಲ್ಲ ನಂಗೆ ಕೋಣಿಯಾಗ ಮುಖಾಳ್ರಿ ಪಂಡಿತ್ರ ಇವತ್ತು ನಿಮ್ಮ ಶೋಭನ ಐತಿ, ನಿಮ್ಮ ಹೆಂಡ್ರ ಬರ್ತಾರ, ಅವ್ರ ಕೂಟ ನೀವು ಸಂತೋಷ ಪಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು ಅಂತೆಲ್ಲ ಹೇಳಿದ್ರಿ. ಇದೇನ್ರಿ ಅಪ್ಪರ ಅಮ್ಮನವ್ರ ಉತ್ಸವ ಐತೇನ್ರಿ? ಅಮ್ಮನವ್ರ ಉತ್ಸವ ಗದ್ದಿಗೆ ಮಾಡೋಣಲ್ರಿ? ಅಲ್ಲೋಪ್ಪ. ಹೌದ್ರಿ? ಅಲ್ಲೋ ಅದು ನಿಧಿ ಬರಕತ್ತೈತ್ರಿ. ನಮಗಿಲ್ಲ ಸಾಕ್ರಿ, ಇಲ್ಲೇ ಮಕ್ಕಂತನ್ರಿ ನೋಡೋಣ. ಬರುತ್ತ ವಿದ್ಯಾಧರೆಯು ಕಂಡಳು ಬರುತ್ತ ವಿದ್ಯಾಧರೆಯು ಕಂಡಳು ಉರುಳಿ ನೆಲದಲ್ಲಿ ಹೊರಗಿರುವ ತನ್ನ ರಸನುಚಿತವರ್ತನೆಗೆ ಬಲು ಬೆರಗುಕೊಂಡು ನನ್ನ ಜೊತೆಯಲ್ಲಿದ್ದಂತ ಸಖಿಯರೆಲ್ಲ ಗುಸುಗುಟ್ಟುತ್ತಾ ಪಿಸು ಮಾತನಾಡುತ್ತಾ ಕೋಣೆಯ ಒಳಗೆ ತಳ್ಳಿದ್ರು. ಅದೆಷ್ಟೋ ಕಾಮನೆಗಳನ್ನು ಹೊತ್ತು ಬಂದು ನಿಂತದ್ದೇ ಇದು ಅಂತಃಪುರ. ನೋಡಬಾರದೆ ಮಂದ ದೀವಿಗೆ ಸುತ್ತಲೂ ಇದೆ. ಹಂಸತೂಲಿಕಾ ತಲ್ಪದಲ್ಲಿ ನನ್ನವರು ಪವಡಿಸ್ತಾರೆ, ನನ್ನ ನಿರೀಕ್ಷೆಯಲ್ಲಿರ್ತಾರೆ ಅಂತ ನಾನು ಗಮನಿಸಿದ್ರೆ ಇದೇನಿದೆ ಆಶ್ಚರ್ಯ? ನೆಲದಲ್ಲಿ ಹೊರಗಿದ್ದಾರಲ್ಲ, ಯಾಕೆ ಗೊತ್ತಾಯಿತು? ಘನ ವಿದ್ವಾಂಸರಲ್ಲವೇ ಇವರು. 12 ವರ್ಷಗಳ ಕಾಲ ಸುದೀರ್ಘವಾದಂತಹ ವಿದ್ಯಾಭ್ಯಾಸವನ್ನು ಗುರುಮಠದಲ್ಲಿ ಗೈದವರಲ್ಲವೇ? ಗುರುಮಠದಲ್ಲಿ ಮಲಗುವುದಕ್ಕೆ ಮಂಚ ಇರುತ್ತದ? ಹಂಸತೂಲಿಕ ತಲ್ಪ ಇರುತ್ತದ? ಹರಕಲು ಚಾಪೆಯೇ ಗತಿ. ಹಾಗಾಗಿ ಇವರು ಈ ರೀತಿಯಾಗಿ ಹೊರಗಿದ್ದಾರೆ. ಅಲ್ಲ, ಹೀಗಿರಬಹುದು. ಈ ರೀತಿಯಾಗಿ ನಾನು ಮಲಗಿದ್ರೆ ವಿದ್ಯಾಧರೆ ಹೇಗೆ ಪ್ರತಿಕ್ರಿಯಿಸ್ತಾಳೆ ಎನ್ನುವ ಹಾಗೆ ಪರೋಕ್ಷವಾಗಿ ನನ್ನನ್ನು ಪ್ರಶ್ನಿಸ್ತಾ ಇರಬಹುದೇ? ಏನೇ ಆಗಲಿ, ಇದುವೇ ಅವರ ಪ್ರಶ್ನೆ ಅಂತ ಆದ್ರೆ ಇದಕ್ಕೆ ಉತ್ತರ ಹೇಗೆ ಗೊತ್ತೇ? ವರಮನೋಗರ ಏಳು ವರಮನೋಗರ
ತಂದಿಗೆ ಪರಿಮಳದ ಗಂಧಾದಿ ದ್ರವ್ಯವ ಸುರುಚಿ ಕರ್ಪೂರ ಮಿಶ್ರ ವೀಳ್ಯವ ಎಚ್ಚರವಾಗೊಳ್ಳೈ ಪ್ರಿಯನೇ ಎಚ್ಚರವಾಗೊಳ್ಳೈ ಸುರುಚಿ ಕರ್ಪೂರ ಮಿಶ್ರ ವೀಳ್ಯವ ಎಚ್ಚರವಾಗೊಳ್ಳಯ್ಯ ಮನೋಗರ ಹೇಳು. ವರಮನೋಹರನೇ, ನಿನ್ನೆ ದಿನದ ನಡೆದ ಸಭೆಯಲ್ಲಿ 1000 ಪ್ರಶ್ನೆಯನ್ನು ಕೇಳಿ ನಿಮ್ಮ ಬಾಯನ್ನು ಮುಚ್ಚಿಸಬೇಕು ಎನ್ನುವ ಉತ್ಸಾಹದಲ್ಲಿಯೇ ಸಭೆಯನ್ನು ಸೇರಿದವಳು ನಾನು. ಆದರೆ ನಿಮ್ಮನ್ನು ಕಂಡು ನಾನು ಮೂಕ ವಿಸ್ಮಿತಳಾದೆ. ನನಗರಿವಿಲ್ಲದ ಹಾಗೆ ನನ್ನ ಮನಸ್ಸನ್ನು ಅಪಹರಿಸಿದ ವರಮನೋಹರರಿದ್ದೀರಾ? ಯಾಕೆ ಈ ರೀತಿಯಾಗಿ ಮಲಗಿದ್ದೀರಾ? ಇದು ಪ್ರಥಮ ರಾತ್ರಿ ತಾನೇ. ಗಂಡಾಗಲಿ ಹೆಣ್ಣಾಗಲಿ ಜೀವನದಲ್ಲಿ ಬರುವಂಥ ಒಂದು ಶುಭ ರಾತ್ರಿ, ಅದು ಪ್ರಥಮ ರಾತ್ರಿ. ಈ ರಾತ್ರಿಯೆಂದು ಈ ರೀತಿ ಮೌನವಾಗಿ ಮಲಗುವುದಲ್ಲ ಪ್ರಭುವೇ. ನೀವೇಗೆ ಅಂತ ನಾನು ತಿಳಿದುಕೊಳ್ಬೇಕು. ನನ್ನ ಮನಸ್ಥಿತಿಯನ್ನು ನೀವು ಅರ್ಥವಿಸಿಕೊಳ್ಬೇಕು. ಪರಸ್ಪರ ಒಬ್ಬರನ್ನು ಒಬ್ಬರು ಅರ್ಥವಿಸಿಕೊಳ್ಳುವಂಥ ಮಧುರ ರಾತ್ರಿಯೇ ಇದು ಪ್ರಥಮ ರಾತ್ರಿ. ನೀವು ಈ ರೀತಿಯಾಗಿ ಮಲಗಿದ್ರೆ ನಾನೇನು ಮಾಡಲಿ? ನನಗೆ ನೋಡಿ, ಬರಿಗೈಯಲ್ಲಿ ಬಂದವಳು ನಾನಲ್ಲ. ಹರಿವಾಣದಲ್ಲಿ ಸುರುಚಿ ಕರ್ಪೂರ ಮಿಶ್ರ ವೀಳ್ಯ, ಬೇರೆಯ ನಾದಕ್ಕೆ ಸೀಳಾಗುವಂತಹ ವೀಳ್ಯವನ್ನು ತಂದಿದ್ದೇನೆ. ಅದಕ್ಕೆ ಕರ್ಪೂರವನ್ನು ಸೇರಿಸಿದ್ದೇನೆ. ಇದು ತಂಬೂಲ. ಇದನ್ನು ನೀವು ಅಗೆದು ಜಗೆದಿರಿ ಅಂತಾದರೆ ಅದು ತಾಂಬೂಲವಾಗುತ್ತದೆ. ನೀವು ಮಾತ್ರ ಜಗೆಯುವುದಲ್ಲ, ನೀವು ತಿನ್ನಿ, ನನಗೂ ತಿನ್ನೋದಕ್ಕೆ ನೀಡಿ. ಬಿಂದಿಗೆಯಲ್ಲಿ ಹಾಲಿದೆ, ನೀವು ಸ್ವಲ್ಪ ಕುಡಿಯಿರಿ, ಸ್ವಲ್ಪ ನನಗೂ ನೀಡಿ. ನೋಡಿ, ಈ ರೀತಿಯಾಗಿ ಮೌನವಾಗಿ ಮಲಗಿದ್ದೀರಿ ಅಂತಾದ್ರೆ ಮಾತಾಡಬಾರ್ದು ನೀವು. ನೋಡಿ, ಮಾತಾಡಬಾರದೇನೋ ಮೋಗದನಲ್ಲ, ಮಾತಾಡಬಾರದೇನೋ ಮಾತಾಡಬಾರದೇನೋ ಮೋಗದನಲ್ಲ, ಮಾತಾಡಬಾರದೇನೋ ಮೋಗದನಲ್ಲ, ಮಾತಾಡಬಾರದೇನೋ ಪ್ರೀತ ಮನ್ಮಥ ಶಾಸ್ತ್ರ ಚಾತುರ್ಯ ಎನ್ನೋಳು, ಪ್ರೀತ ಮನ್ಮಥ ಶಾಸ್ತ್ರ ಚಾತುರ್ಯ ಎನ್ನೋಳು, ಏತಗೆ ಮರೆ ಮಾಜುವೆ ಖಾತಿಯೋಳಿಂದು, ಏತಗೆ ಮರೆ ಮಾಜುವೆ. ತುಂಗಾಲಿಂಗನದಿಂದ ಅಂಗಾಂಗ ಬಿಗಿದಪ್ಪಿ, ತುಂಗಾಲಿಂಗನದಿಂದ ಅಂಗಾಂಗ ಬಿಗಿದಪ್ಪಿ, ಅಂಗಾಂಗ ಬಿಗಿದಪ್ಪಿ, ಅಂಗಜ ಜ್ವರವೋ ಇಂಗಿದು ಚದುರಾಯ್, ಎನ್ನಂಗಜ ಜ್ವರವಾಣಿ ಇಂಗಿದು ಚದುರಾಯ್, ಮಾತಾಡಬಾರದೇನು ಮೋಗದನಲ್ಲ, ಮಾತಾಡಬಾರದೇನೋ.
ನೋಡು ಏತಗೆ ಮರೆ ಮಾಚುವೆ ಖಾತಿಯೊಳಿಂತು ಏತಗೆ ಮರೆ ಮಾಚುವೆ ನೀ ಮಾತಾಡಬಾರದೇನು ಮೊಗದನೆಲ್ಲ ಮಾತಾಡಬಾರದೇನು ಮೊಗದನೆಲ್ಲ ಮಾತಾಡಬಾರದೇನು ಮಾತಾಡಬಾರದೇನು ಇನಿಯ ಓ ನನ್ನ ದೊರೆ ಓ ನನ್ನ ಪ್ರಭುವೇ ಮದುವೆಯಾದ ಬಳಿಕ ಹೆಣ್ಣಿನ ಜೀವನ ಪ್ರಾರಂಭ ಅಂತ ಹೇಳಿದರು. ಹೆಣ್ಣು ಗಂಡನನ್ನು ಸಂಬೋಧಿಸುವಲ್ಲಿ ನಾನಾ ಪದಗಳಿವೆ. ಪತಿ, ರಕ್ಷಕ, ಕಾಂತ, ಭರ್ತ. ರಕ್ಷಿಸುವವ ಎನ್ನುವ ನೆಲೆಯಲ್ಲಿ ರಕ್ಷಕನೆಂದು, ಆಕರ್ಷಿಸುವವ ಎನ್ನುವ ನೆಲೆಯಲ್ಲಿ ಕಾಂತನೆಂದು, ಭರಿಸುವವ ಎನ್ನುವ ನೆಲೆಯಲ್ಲಿ ಭರ್ತನೆಂದು ಸರ್ವ ಕಾಂತಾವರಣರಿದ್ದೀರ. ನನ್ನ ಮನಸ್ಸನ್ನು ಅಪಹರಿಸಿದವರು ನೀವು. ನಾನಿಷ್ಟು ಮಾತನಾಡುತ್ತಾ ಇದ್ದೇನೆ, ಒಮ್ಮೆ ನನ್ನ ಮಾತಿಗೆ ಮಾತನ್ನೊಡಗೂಡಿಸಬಾರದೆ? ನನ್ನ ಮಾತಿಗೆ ನೀವು ಧ್ವನಿಯಾಗಬಾರದೆ? ಯಾಕೆ ಗೊತ್ತಾಯ್ತು? ಮೌನವಾಗಿ ಮಲಗಿದ್ದು ಯಾಕೆ? ಇವರಿಗೆ ನನ್ನ ಮೇಲೆ ಸಿಟ್ಟು. ನಿನ್ನೆ ದಿನ ದಣದ ಸಭೆ, ಊರಿನ ಜನರೆಲ್ಲ ತಿಳಿದುಕೊಂಡ್ರು. ಬಂದಿರುವಂತವರು ಪಂಡಿತರು, ವಿದ್ವಾಂಸರು. ಅದೆಷ್ಟೋ ವಿಚಾರದ ಕುರಿತಾಗಿ ಚರ್ಚೆ ಮಾಡ್ತಾರೆ. ಪ್ರಖರವಾದ ಪಾಂಡಿತ್ಯವನ್ನು ಹೊಂದಿದವರು, ಈ ರೀತಿಯ ನೆಗಳತೆಗೆ ಪಾತ್ರರಾದವರು ಇವರು. ನನ್ನ ಸಭೆಗೆ ಬಂದರು. ಆದರೆ ಬಂದಂತ ನಾನಿವರಲ್ಲಿ ಪ್ರಶ್ನೆಯೇ ಕೇಳಲಿಲ್ಲ. ಹಾಗಾಗಿ ಸಿಟ್ಟು. ನನ್ನ ಪಾಂಡಿತ್ಯವನ್ನು ಪ್ರದರ್ಶಿಸುವುದಕ್ಕೆ ಇವಳು ನನಗೆ ಅವಕಾಶ ಕೊಟ್ಟಿಲ್ಲ ಎನ್ನುವ ಕಾರಣಕ್ಕಾಗಿ ಆ ಸಿಟ್ಟಿನಿಂದ ಈ ರೀತಿಯಾಗಿ ಮೌನವಾಗಿರುವುದೇ? ನೋಡಿ, ಒಮ್ಮೆ ಮಾತನಾಡಿ. ಇದು ಪ್ರಥಮ ರಾತ್ರಿ. ಒಮ್ಮೆ ಎದ್ದೇಳಿ. ಪ್ರೀತ ಮನ್ಮಥ ಶಾಸ್ತ್ರ ಚಾತುರ್ಯವನ್ನು ಈ ರೀತಿಯಾಗಿ ಮರೆಮಾಚುವುದಲ್ಲ. ತುಂಗಾ ಲಿಂಗನದಿಂದ ನನ್ನ ಅಂಗಾಂಗವನ್ನು ಬಿಗಿದಪ್ಪಬೇಕು. ಅಂಗಜನ ಬಾಧೆಯನ್ನು ನೀವು ಇಳುಹಬೇಕು. ನನ್ನಲ್ಲಿ ಮಾತಾಗಬೇಕು, ನೀವು ಮಾತಾಡಬೇಕು. ಒಮ್ಮೆ ಏನನರಿಯದೆ ಗೌಣ ಭಾಷೆಯರಿತ ಏನೇನು ಹರಡುತ್ತಲಿರಲೋ. ಒಮ್ಮೆ ಮಾತಾಡಿ. ಬೆಳಗ್ಗೆ ಅಂತಲ್ವಾ, ಕೋಳಿ ಕೂಗ್ತಲ್ವಾ? ಬಾ 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 ಕೆಂಚ, ಬಾ 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 ಬಾ. ಒಮ್ಮೆ ನನ್ನಲ್ಲಿ ಒಮ್ಮೆ ನನ್ನನ್ನು ನೋಡಿ. ಬಿಡ್ಬೇಡ್ರಿ. ಯಾಕಿಲ್ಲನ್ರಿ ನಿಮ್ಗೆ ಗಂಡಸ್ರ ಮೈ ಮುಟ್ಟಾಕತ್ತೀರಲ್ರಿ? ಇದೇನಿದು ಆಶ್ಚರ್ಯ? ನಾನು ಮಾತನಾಡ್ತಾ ಇದ್ರೆ ಇವರು ಗೌಣ ಭಾಷೆಯಲ್ಲಿ ಉತ್ತರಿಸ್ತಾ ಇದ್ದಾರೆ. ಭಯಗೊಂಡಿದ್ದಾರೆ. ಭಯಗೊಂಡಂತ ಇವರು ಈ ರೀತಿಯಾಗಿ ಮಾತನಾಡ್ತಾರೆ ಅಂತಾದ್ರೆ ಇಲ್ಲೇನು ಮೋಸ ನಡೆದಿದೆ. ವ್ಯಕ್ತಿಯೊಬ್ಬ ಸತ್ಯ ಹೇಳಬೇಕು ಅಂತಾದ್ರೆ ಅವನು ಸಂದಿಗ್ಧತೆಯಲ್ಲಿರಬೇಕು, ಭಯಗೊಂಡಿರಬೇಕು. ಏನು ಮಾಡಲಾಗದ ಸ್ಥಿತಿಯಲ್ಲಿದ್ದಾಗ ಎಲ್ಲವನ್ನು ಒಮ್ಮೆಲೆ ಹೇಳುವ ಹಾಗೆ ಹೆದರಿಕೊಂಡಂತ ಇವರು ಪಟಪಟನೆ ಪಟಪಟನೆ ಗೌಣ ಭಾಷೆಯಲ್ಲಿ, ಗ್ರಾಮ್ಯ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ಇಲ್ಲೇನೋ ಏರುಪೇರಾಗಿದೆ. ನನ್ನ ಬದುಕಿನ ಕೋಟೆ ಕುಸಿಯುವ ಹಾಗಿದೆ. ಇಲ್ಲೇನೋ ಸತ್ಯ ಅಡಕವಾಗಿದೆ. ಇದನ್ನು ಪರಿಶೋಧಿಸಬೇಕು. ಇದನ್ನು ಇಲ್ಲಿ ಬನ್ನಿ. ನೀವ್ಯಾರು? ನಾನು ನಿಮ್ಮ ಗಂಡ್ರಿ. ನೀವು ನನಗೆ ಗಂಡ? ಹೌದ್ರಿ. ನಾನು ನಿಮಗೆ ಹೆಂಡ್ರಿ. ಹೆಂಡತಿ? ಹೌದ್ರಿ. ನಿಮ್ಮ ಹೆಸರು? ನಾನು ನಿಮ್ಮ ಗಂಡ್ರಿ. ನಿಮ್ಮ ಊರು? ನಾನು ನಿಮ್ಮ ಗಂಡ್ರಿ. ಎಲ್ಲಿಂದ ಬಂದವರು? ನಾನು ನಿಮ್ಮ ಗಂಡ್ರಿ. ನೋಡಿ, ಸತ್ಯ ಹೇಳಿಲ್ಲ. ಈ ಕತ್ತಿಯಿಂದ ನಿಮ್ಮ ಉದರವನ್ನು ಕೋಳೋರು ಕುರುಬರು ಕೇಳೋರು ಕುರಿ ಮೇಯ್ಸಕತ್ತಾಗ ಮಂಕ್ರಿಯಪ್ಪ ಬಂದ ಮದ್ವೆ ಮಾಡ್ತೀನಿ ಅಂತ ಕರ್ಕೊಂಡು ಬಂದಾಗ್ಬಿಟ್ರಿ. ನನಗೆ ಮತ್ತೇನು ಗೊತ್ತಿಲ್ರಿ. ಸಿಲುಕಿದ ಬಾಣೆಯರಿ ಬಿದ್ದಳು ಹೂತುಗೋ
ಮುಳುಗಾದರಳೆ ಎಳುತ್ತಿದ್ದಳು ಪಾದಕದ ಕೆಸರಾಳದಳು ಮುಳುಗಾದರಳೆ ಅಳುತ್ತಿದ್ದಳು ಅಕಟ ಇದು ಸುಳ್ಳು. ನಾನು ಕೇಳುತ್ತಿರುವುದೆಲ್ಲ ಸತ್ಯವಲ್ಲ. ನನ್ನವರು ವಿದ್ಯಾವಂತ, ನನ್ನವರು ರೂಪವಂತ, ನನ್ನವರು ಘನ ಪಂಡಿತ. ಇದು ನೀವು ಕಾಳರಿ ಕುರಿ 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 ಬಂದದ್ದು ಮಂಗ್ರಿಯಪ್ಪ ಮದುವೆ ಮಾಡ್ತೀನಿ ಅಂತ ಏನಾಗಿ ಹೋಯಿತು? ಬರಸಿಡಿಲೆ ತಲೆಗಪ್ಪಳಿಸಿದ ಅನುಭವ, ಅಲ್ಲಿಗೆ ಮುಳ್ಳು ಚುಚ್ಚಿದ ಅನುಭವ, ಕಾದ ಸೀಸವನ್ನೇ ಕಿವಿಗರಿಚಿದಂತ ಅನುಭವವಾಯಿತಲ್ಲ. ವಿದ್ಯಾವಂತನನ್ನು ಮದುವೆಯಾಗಿ ನನ್ನ ಜೀವನವನ್ನು ಭದ್ರಪಡಿಸಿಕೊಳ್ಬೇಕು ಎನ್ನುವ ಆಸೆ ಹೊತ್ತಂತ ವಿದ್ಯಾಧರೆಯ ಬದುಕಿಗೆ ಇದೆಂತ ಶಿಕ್ಷೆ ವಿಧಿಯೇ? ನಾನೇನು ಅಪರಾಧ ಮಾಡಿದ್ದೇನೆ ಅಂತ ನನಗೆ ಈ ಶಿಕ್ಷೆ? ಮರುಭೂಮಿಯಲ್ಲಿ ರಥದ ಗಾಲಿಗಳು ಹೂತಿತ್ತು ಅಂತಾದ್ರೆ ಅದಕ್ಕೆ ಹೆಗಲನ್ನು ಕೊಟ್ಟಾದ್ರೂ ಮೇಲೆತ್ತಬಹುದಂತೆ. ನನ್ನ ಬದುಕು ಹಾಗಲ್ಲ. ಕೆಸರಾಳದಲ್ಲಿ ಹೂತು ಹೋದ ಗಾಲಿಯ ಹಾಗಾಯಿತು. ಇವರನ್ನು ಮದುವೆಯಾಗಿ ನನ್ನ ಜೀವನವನ್ನು ಸವಿಯುವುದೋ ಸವೆಸುವುದೋ ಒಂದೂ ನನಗೆ ಅರ್ಥವಾಗುತ್ತಾ ಇಲ್ಲ. ನಾನು ಸೋತೆ. ನಾನು ಬದುಕಿನಲ್ಲಿ ಸೋತೆ. ಅಲ್ಬ್ಯಾಡ ಗಾಡಿ ಸುಂಕಿರೆ ಅಲ್ಬ್ಯಾಡ ಗಾಡಿ ಸುಂಕಿರೆ ಏಲಾಗೆಂಡ್ರ ಅಲ್ಬ್ಯಾಡ ಗಾಡಿ ಸುಂಕಿರೆ 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 ಮಳೆ ಇಲ್ಲ ಚಳಿ ಇಲ್ಲ, ಮಳೆ ಇಲ್ಲ ಚಳಿ ಇಲ್ಲ ಜ್ವರವಿಲ್ಲ. ಗೋಗೋಳಂತ ಅಳದಿಯಾಗೆ ಗೋಗೋಳಂತ ಅಳದಿಯಾಗೆ ಮಳೆ ಇಲ್ಲ ಚಳಿ ಇಲ್ಲ ಗೋಗೋಳಂತ ಅಳದಿಯಾಗೆ ಅಳ್ಬ್ಯಾಡ ಕಾಣೆ ಸುಂಕಿರೆ ಸುಂಕಿರೆ ಯಾರಿಗಿಂತ ಏನ ಕಡಿಮೆ, ಯಾರಿಗಿಂತ ಏನ ಕಡಿಮೆ. ನೋಡಕ್ಕೆ ಚಂದಾಗಿಲ್ವಾ, ನೋಡಕ್ಕೆ ಚಂದಾಗಿಲ್ವಾ. ಧೀರ ನಾನು, ಶೂರ ನಾನು, ಮಾರನಂದ ಗಂಡ ನಾನು. ಧೀರ ನಾನು, ಶೂರ ನಾನು, ಮಾರನಂದ ಗಂಡ ನಾನು. ಅಲ್ಬ್ಯಾಡ ಕಾಣೆ ಸುಂಕಿರೆ ಎಲಾಗೆಂಡೆ ಅಲ್ಬ್ಯಾಡ ಕಾಣೆ ಸುಂಕಿರೆ 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 ಸುಂಕಿರೆ. ಒಮ್ಮೆಲೆ ತೊಪ್ಪನೆ ನೆಲದ ಮೇಲೆ ಬಿದ್ದು ಕೊಳ 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 ಅಂತ ಅಳಕತ್ತಿರಲ್ರಿ. ನೋಡಿದ್ರ ನಿಮ್ಗೆ ಜ್ವರ ಬಂದಿಲ್ರಿ, ಮಳೆ ಇಲ್ರಿ, ಚಳಿ ಇಲ್ರಿ, ಮೈ ಬೆಚ್ಚುಕಾಗಿಲ್ರಿ, ಆದ್ರೂ ಒಮ್ಮೆಲೆ ಅಳಕತ್ತಿರಲ್ರಿ. ಯಾಕ ಏನಾತಂತ ಅಳಕತ್ತಿರ್ರಿ? ಕೇಳಲಾರೇನು ಮಾತನು, ಕೇಳಲಾರೇನು ಮಾತನು. ದೈವದ ಕ್ರೂರ ಲೀಲೆ ಮುಂದೆಂಬುದೇನು, ದೈವದ ಕ್ರೂರ ಲೀಲೆ ಮುಂದೆಂಬುದೇನು. ಶೀಲ ಧೀಮಂತ ವರನ, ಶೀಲಾಧೀಮಂತ ವರನ ವರಿ ಬೇನೆನಲು ಸೋನೋ ಈ ನರನ. ಇಲ್ಲ ಗೊತ್ತಾದ್ರಿ ನೀವು ಯಾಕೆ ಅಳಕತ್ತೀರಿ ಅಂತ ಗೊತ್ತಾದ್ರಿ. ಹೇಳಿದ್ರಲ್ರಿ ಎಲ್ಲೋ ರಾಜ್ಕುಮಾರ್ನ ಮದುವೆ ಆಗ್ಬೇಕ, ಪಂಡಿತನ ಮದುವೆ ಆಗ್ಬೇಕಂತ ಆಸೆ ಇಟ್ಕೊಂಡ್ರಿ ನೀವು. ಈ ಮಂಕ್ರಿಯಪ್ಪ ನನ್ನಂತ ಕುರುಬಂತನ ಕಟ್ಟಿಲ್ರಿ, ಇವ್ರೊಟ್ಟಿ ಜೀವನ ಹಾಗೆ ಮಾಡ್ಬೇಕು ಅಂತ ಚಿಂತೆ ಮಾಡಕತ್ತೀರಲ್ರಿ. ಬ್ಯಾಡ್ರಿ, ನೀವೇನು ಚಿಂತೆ ಮಾಡಬೇಡ್ರಿ. ನಾನು ನಿಮ್ಮ ಬಟ್ಟೆ ಒಗಿತೇನ್ರಿ, ನಾನು ಮನೆ ಗುಡಿಸ್ತೇನ್ರಿ, ಅಡುಗೆ ಮಾಡ್ತೇನ್ರಿ, ನಿಮ್ಮ ಸೇವೆ ಮಾಡ್ತೇನ್ರಿ. ನೀವು ರಾಣಿ ಹಂಗ ಕೂತ್ಕೊಂಡ್ರೆ ಸಾಕ್ರಿ. ಅಷ್ಟು ಆಗಕ್ಕಿಲ್ಲ ಅಂದ್ರೆ ಹೋಗುವಂತೇಳ್ರಿ. ಇಲ್ಲ, ಇನ್ನೊಮ್ಮೆ ಆ ಮಾತುಗಳನ್ನು ಆಡಬೇಡಿ. ನಿಮ್ಮನ್ನು ಮದುವೆಯಾದೆ ಎನ್ನುವ ಕಾರಣಕ್ಕಾಗಿ ನಾನು ದುಃಖಿಸುವುದಲ್ಲ. ಪಾಲಿಗೆ ಬಂದದ್ದೇ ಪಂಚಾಮೃತ ಎಂದು ತಿಳಿದುಕೊಂಡು ಜೀವನವನ್ನು ಸಾಗಿಸಬೇಕಾದ್ದು ಹೆಣ್ಣಿನ ಆದ್ಯ ಕರ್ತವ್ಯ. ಇದು ನನಗೆ ಅರಿವಿದೆ. ನೀವು ಹೇಳಿದ್ರಲ್ಲ,
ನಾನು ನಿನ್ನ ಸೇವೆ ಮಾಡುತ್ತೇನೆ, ನಿನ್ನ ಬಟ್ಟೆ ತೊಳೆಯುತ್ತೇನೆ, ಸೇವಕನ ಹಾಗೆ ಇರ್ತೇನೆ, ಆ ಮಾತುಗಳನ್ನು ಆಡಬೇಡಿ. ಹೆಣ್ಣು ಮದುವೆಯಾದ ಮೇಲೆ ಗಂಡನ ಸೇವೆಯನ್ನು ಮಾಡಬೇಕೇ ವಿನಃ ಗಂಡಾದವನು ಹೆಣ್ಣಿನ ಸೇವೆಯನ್ನು ಮಾಡಬಾರದು, ಮಾಡಕೂಡದು. ಪ್ರಭು, ನಿಮ್ಮನ್ನು ಮದುವೆಯಾದ ಎನ್ನುವ ಕಾರಣಕ್ಕಾಗಿ ದುಃಖ ಅಲ್ಲ. ಹೇಳಿದ್ರಲ್ಲ, ಮಂತ್ರಿ ನನ್ನ ನಿಲ್ಲಿಯವರೆಗಾಗಿ ಕರೆತಂದ ಎನ್ನುವ ಹಾಗೆ. ಹೌದ್ರಿ? ಅಂದು ನಾನು ಅವನ ಮಗನನ್ನು ಧಿಕ್ಕರಿಸಿದೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಬದುಕನ್ನು ಬರಡಾಗಿಸಬೇಕು ಎನ್ನುವ ಯೋಚನೆಯಿಂದ ನಿಮಗೂ ವಂಚಿಸಿ ನಿಮ್ಮನ್ನು ಮೋಸ ಮಾಡಿ ಇಲ್ಲಿಯವರೆಗಾಗಿ ಕರೆತಂದನಲ್ಲ. ಹೌದ್ರಿ? ಅದನ್ನು ಯೋಚಿಸಿ ನನಗೆ ಚಿಂತೆಯಾದದ್ದು, ದುಃಖವಾದದ್ದು. ನೋಡಿ, ಮದುವೆಯಾದ ಮೇಲೆ ಗಂಡ ಏಳುವ ಮೊದಲೇ ಹೆಣ್ಣಾದವಳು ಎದ್ದು ಗಂಡನ ಪಾದಪೂಜೆಯನ್ನು ಮಾಡಬೇಕು. ಗಂಡ ಊಟವಾದ ಬಳಿಕ ಹೆಣ್ಣಾದವಳು ಊಟ ಮಾಡಬೇಕು. ಸತ್ಯಧರ್ಮವದು, ಅದನ್ನು ಅರಿತವಳು ನಾನು. ನೋಡಿ, ಇದು ವಿದ್ಯಾಧರೆಯ ಬದುಕಿನಲ್ಲಿ ಬಂದಂತ ಪ್ರಶ್ನೆ. ಅವಿದ್ಯಾವಂತ ಎನ್ನುವ ಹಾಗೆ ನಿಮ್ಮನ್ನು ಇಲ್ಲಿಯವರೆಗಾಗಿ ಕರೆತಂದ ಮಂತ್ರಿಗೆ ತಿಳಿದಿದೆ, ಅದು ಬಿಟ್ಟರೆ ನನಗೆ ತಿಳಿದಿದೆ. ಮತ್ತೆ ನಮ್ಮ ನಾಡಿನವರೆಲ್ಲರೂ ನೀವು ವಿದ್ಯಾವಂತರು ಎನ್ನುವುದನ್ನೇ ಸತ್ಯ ಅಂತ ತಿಳಿದಿದ್ದಾರೆ. ಅವಿದ್ಯಾವಂತರಾದಂತ ನೀವು ವಿದ್ಯಾವಂತರಾಗಬೇಕು. ಇದುವೇ ನನ್ನ ಆಸೆ, ಇದುವೇ ನನ್ನ ಆಸೆ ಪ್ರಭುವೇ. ನೀವು ಒಳಾಕಿಲ್ಲ ಅಂತ ಹೇಳಿದ್ರ ನೀವು ಏನ್ ಬೇಕಾದ್ರೆ ಮಾಡ್ತೀನಿ. ಹೌದಾ? ಹೌದ್ರಿ. ಹಾಗಾದ್ರೆ ನಾನು ಹೇಳಿದಾಗೆ ಕೇಳ್ತೀರಾ? ಕೇಳ್ತೀನಿ. ನೀವು ವಿದ್ಯಾವಂತರಾಗುತ್ತೀರಾ? ಹೌದ್ರಿ. ನಾನು ಕರೆದುಕೊಂಡು ಹೋದ ಸ್ಥಳಕ್ಕೆ ನೀವು ಬರಬೇಕು. ಎಲ್ಲಿದೆ ನೋಡಿ, ಬಂದು ನಿಂತ ಈ ಸ್ಥಳ ಯಾವುದು ಅಂತ ಎಣಿಸಿಕೊಂಡ್ರಿ? ಯಾವ್ದು? ಅಂತಃಪುರದಿಂದ ಹೊರಬಂದು ಮಾತೆಯ ಸಾನ್ನಿಧ್ಯವನ್ನು ನಾವು ಸೇರಿದ್ದೇವೆ. ಹಾಗಾಗಿ ಈ ಮಾತೆಯನ್ನೇ ನಾವು ಧ್ಯಾನಿಸೋಣ. ಅಮ್ಮ, ಅಮ್ಮ, ಅಮ್ಮ. ಇಂದು ಶೇಖರನ ರತಿಯ ಕೃಪೆ ಹೊಂದಿದ ಮಾತ್ರದಲ್ಲಿ ಕಾಳನು ಸರ್ವಮಂಗಲ ಮಾತಲ್ಲಿ ಚಂದ್ರದೇವನ ದಿವ್ಯ ಕಾಂತಿಗಳಂದು ಶೋಭಿಸಿ ಹಾಡಿದ ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸ ಮಂಜುಳ ವಾಗ್ವಿಲಾಸ ಮಾಗೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಾತಂಗ ಕನ್ಯಾಂ ಮನಸಾತ್ಮರಾಮಿ ಮಾತಂಗ ಕನ್ಯಾಂ ಮನಸಾತ್ಮರಾಮಿ ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗಶೋಣೆ ಪುಂಡ್ರೇಕ್ಷು ಪಾಶಾಂಕುಜ ಪುಷ್ಪ ಬಾಣಗದ್ದೆ ನಮಸ್ತೆ ಜಗದೇಕ ಮಾತಗ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷೋ ಕಲ್ಯಾಣಿ ಕದಂಬ ವನವಾಸಿನಿ ಕುರ್ಯಾತ್ ಕಟಾಕ್ಷೋ ಕಲ್ಯಾಣಿ ಕದಂಬ ವನವಾಸಿನಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯೇಶ್ವರೇ ಸರ್ವಾರ್ಥ ಸಾಧಿಕೆ. ಮಾಡಿದ ನನ್ನ ಗುಣಗಾನ ಎನ್ನುವುದು ಕೇವಲ ಗುಣಗಾನ ಅಲ್ಲ, ಅದು ಕಾವ್ಯವಾಗಲಿ ಅಂತ ಆಶೀರ್ವದಿಸಿತು. ಅಷ್ಟೇ ಅಲ್ಲ, ಇದುವರೆಗೆ ಕುರುಬನ ಕಾಳಲಾದ ನೀನು ಇನ್ನು ಲೋಕದಲ್ಲಿ ಕವಿರತ್ನ ಕಾಳಿದಾಸನಾಗಿ ಮೆರೆಯಬೇಕು ಎನ್ನುವುದಾಗಿ ಹೇಳಿ ತನ್ಮಧ್ಯದಲ್ಲಿ ವಿದ್ಯೆ ಯಾವತ್ತೂ ನಿಂತ ನೀರಾಗಬಾರದು, ಹರಿಯುವ ನೀರಾಗಬೇಕು. ಆ ಕಾರಣಕ್ಕಾಗಿ ಲೋಕ ಸಂಚಾರಕ್ಕೆ
ಈ ರೀತಿ ಆಗುವುದಕ್ಕೆ ಮಧ್ಯವರ್ತಿಯ ವಿದ್ಯಾಧರ ಸಂಸ್ಕಾರವಂತನಾದ ಉಪಕಾರ ಮಾಡಿದವರನ್ನು ಸ್ಮರಿಸಬೇಕಾದ ಕರ್ತವ್ಯ ಕಾರಣ ಸಂಸ್ಕಾರದ ನಾಲ್ಕು ಕೃತಜ್ಞತಾ ನುಡಿಯನ್ನು ಅವರಲ್ಲಿ ಆಡುವ ಮುಖೇನವಾಗಿ ಆಮೇಲೆ ಕಾರ್ಯ ಕೈಗೊಳ್ಳಬೇಕು. ಜೀವಿಗಳು ಅಶಾಶ್ವತವಾದ ಬದುಕಿನಲ್ಲಿ ಸುಖವೊಂದರ ಸುತ್ತ ಶಾಶ್ವತವಾದ ತಾತ್ವಿಕ ಚಿಂತನೆಯಲ್ಲಿ ಸತ್ಯದ ದಾರಿಯನ್ನು ಕಂಡುಕೊಳ್ಳಬೇಕು ಎನ್ನುವ ದಿವ್ಯ ಜ್ಞಾನವನ್ನು ದಯಪಾಲಿಸಿದವರು. ಹಾಗಾಗಿ ತಾಯಿಯ ಆಣತಿಯಂತೆ ಹೊರಡುತ್ತಿದ್ದೇನೆ. ಏನನ್ನು ಆಡುತ್ತಾ ಇದ್ದೀರಿ ನೀವು? ನನ್ನ ಅರಸನಾಗಿ ನನ್ನ ಜೊತೆಯಲ್ಲಿ ಬದುಕಬೇಕು, ಬಾಳಬೇಕು, ನನ್ನ ಬದುಕನ್ನು ಬಂಗಾರವಾಗಿಸಬೇಕೆನ್ನುವ ಆಸೆಯನ್ನು ಹೊತ್ತವಳು ನಾನು. ಆದ್ರೆ ಕಲಾವಿದನ ಅರಸನಾಗುತ್ತೇನೆ, ಲೋಕ ಕಲ್ಯಾಣ ಮಾಡುತ್ತೇನೆ ಎಂದು ಅವಿದ್ಯಾವಂತರಾದ ನೀವು ವಿದ್ಯಾವಂತರಾದದ್ದು ನನ್ನ ಆಸೆಗಾಗಿ. ಈಗ ನೀವು ನನ್ನನ್ನು ತೊರೆದು ಹೋಗುತ್ತೀರಿ ಅಂತಾದ್ರೆ ನೋಡಿ, ಇದು ನೀವೇ ಕಟ್ಟಿದ ಮಾಂಗಲ್ಯ. ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿಯನ್ನು ತಿಳಿದು ಮಾಂಗಲ್ಯ ಇದರ ಅರ್ಥ ಏನು? ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ನಾನು ಜೊತೆಯಾಗಿ ಸತ್ಯ ಜೊತೆಯಲ್ಲಿ ಬದುಕುತ್ತೇನೆ ಅಂತ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣಬದ್ಧರಾದವರು ನೀವು. ಈಗ ನೀವು ತೊರೆದು ಹೊರಟಿರಿ ಅಂತಾದ್ರೆ ನಿಮ್ಮನ್ನು ನಂಬಿದ ನನ್ನ ಸ್ಥಿತಿ ಏನು, ಗತಿ ಏನು ಪ್ರಭುವೇ? ವಿದ್ಯಾಧರ ಪ್ರಭು ರಾಜಕುಮಾರಿನಿ ಆವತ್ತು ನಾನೊಬ್ಬ ಕುರುಬ ಎನ್ನುವುದನ್ನು ತಿಳಿದಾಗ ಆಗಲೇ ನೀನು ನನ್ನನ್ನು ತಿರಸ್ಕರಿಸಬಹುದಿತ್ತು. ಅದನ್ನ ಮಾಡಲಿಲ್ಲ. ನನ್ನನ್ನು ವಿದ್ಯಾವಂತನನ್ನಾಗಿಸಿದ್ದು ಯಾಕೆ? ನನ್ನ ಪತಿ ಬುದ್ಧಿವಂತರಾಗಬೇಕೆನ್ನುವ ಆಸೆ. ಲೋಕದಲ್ಲಿ ನಿನ್ನ ಕಂಡ ಒಬ್ಬ ವಿದ್ಯಾವಂತ ಅನ್ನೋದನ್ನು ಕಾಣಿಸಿಕೊಳ್ಳುವುದಕ್ಕಾಗಿ. ಹೌದು, ಕೇವಲ ನಿನ್ನ ಮಾತಿನಂತೆ ನಿನ್ನ ಅಂತಃಪುರದಲ್ಲಿ ನಾನು ಕಲಿತ ವಿದ್ಯೆಗೆ ನೆಲೆಯೇನು ನನಗೆ ಹೋಗುವುದು ಅನಿವಾರ್ಯ. ಮಾತೆಯ ಅಪ್ಪಣೆಯಾಗಿ ಹೋಗಲೇಬೇಕು. ಅಮ್ಮ ಆಡಿದ ಮಾತು ಇಂದೊಂದು ಜನ್ಮದಲ್ಲಿ ಮಾಡಿದ ಗುರುದ್ರೋಹದ ಕಾರಣದಿಂದ ಈ ಜನ್ಮದಲ್ಲಿ ನಾನು ಜ್ಞಾನಾಂತ ಆಗಲಿ. ತಾಯಿಯ ಮಾತನ್ನು ಮೀರಿ ನಾನು ಈಗ ತಪ್ಪಿದೆ. ಮುಂದಿನ ಏನಾಗುತ್ತೆ? ಮಾತೆಯ ಅಪ್ಪಣೆಯಾಗಿದೆ, ಮಾತೆಯ ಅಂಬೋಣದಂತೆ ನೀವು ಹೊರಟಿದ್ದೀರಿ. ತಡೆಯುವ ಶಕ್ತಿ ನನಗಿಲ್ಲ. ಆದ್ರೆ ನಾನು ನಿಮ್ಮ ಜೊತೆ ಬರಬಹುದಲ್ಲ. ಈ ಹಿಂದೆ ಅತ್ರಿ ಅನಸೂಯ ಗೌತಮರು ಸತಿಪತಿಗಳು ಜೊತೆಯಾಗಿಟ್ಟುಕೊಂಡೇ ಲೋಕ ಕಲ್ಯಾಣವನ್ನು ಮಾಡಲಿಲ್ವೇ ಹೇಳಿ? ನಾನು ಹಾಗೆ ನಿಮ್ಮ ಜೊತೆ ಇದ್ದು ನಿಮ್ಮ ಲೋಕ ಕಲ್ಯಾಣಕ್ಕೆ ಸಹಕಾರಿಯಾಗಿ ನಿಲ್ತೇನೆ. ನಾನು ನಿಮ್ಮ ಜೊತೆಯೇ ಬರ್ತೇನೆ. ಆಗುವುದಿಲ್ಲ. ತಾಯಿ ಆಜ್ಞೆ ನೀನೊಬ್ಬನೇ ಹೋಗಬೇಕು ಅಂತ ದಂಪತಿಗಳ ಸಮೇತ ಹೋಗಬೇಕು ಅಂತ ಹೇಳಿ ಆ ವಿಷಯಕ್ಕಾಗಿ ನೀನು ಚಿಂತಿಸುವುದಿಲ್ಲ. ಮತ್ತೆ ನಿನ್ನನ್ನು ಹೊರಟು ಹೋಗ್ತೇನೆ ಅಂತ ತಿಳ್ಕೊಳ್ಬೇಡ. ಎಲ್ಲೋ ಇದ್ದ ನಾನು ಅರಮನೆಯಲ್ಲಿದ್ದಲ್ಲಿ ಮಂತ್ರಿಯಿಂದ ಇಬ್ಬರು ಒಂದಾಗಿದ್ದೇವೆ. ಹೌದು, ಈಗ ತಾಯಿಯ ಮಾತಿನಂತೆ ನಾವು ಬರ್ತಾ ಇದ್ದೇವೆ. ಮತ್ತೆ ಮುಂದೆ ಒಂದಾಗುವುದಿಲ್ಲ ಅನ್ನುವಂಥ ನಿರ್ಣಯಕ್ಕೆ ಬರುವುದಲ್ಲ. ಸಮುದ್ರದ ಅಲೆಯ ಮಧ್ಯದಲ್ಲಿ ಎರಡು ಬಡತ ತಿಂಡಿಗಳು ತೇಲಿ ಬರುತ್ತವೆ. ಅಲೆಯ ಹೊಡೆತಕ್ಕೆ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಚಿತ್ರವಾದ ಮರದ ತಿಂಡಿಗಳು ಅದೇ ಹೊಡೆತಕ್ಕೆ ಒಂದೇ ದರಕ್ಕೆ ಬಂದು ಬೀಳುವುದಿಲ್ಲ. ಹಾಗಾಗಿ ಮುಂದೊಮ್ಮೆ ನನ್ನ ನಿರೀಕ್ಷೆಯಲ್ಲಿ ನಾನು ಹೊರಟು ನಿಂತಿದ್ದೇನೆ. ನನ್ನನ್ನು ಹಾರಸಿ ಪ್ರಭುವೇ. ದುಡುಕದಿರು ವಿದ್ಯಾದರೆ ನಿನ್ನೋಡೆ